ದಕ್ಷಿಣ ಕನ್ನಡ ಜಿಲ್ಲೆಯ ಫೈರ್ ಬ್ರ್ಯಾಂಡ್ ಸ್ವಾಮೀಜಿ ಅಂತ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸ್ವಾಮೀಜಿಗಳು ಸ್ವಲ್ಪ ಸೈಲೆಂಟ್ ಆದ್ರಂತೆ. ಗೃಹ ಸಚಿವರ ಭಯನೋ ಅಥವಾ ಸರ್ಕಾರದ ಭಯನೋ. ಆದರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇತ್ತೀಚಿನ ದಿನ ನಡೆದಂತಹ ಹಗರಣದ ಬಗ್ಗೆ ಸ್ವಾಮೀಜಿಗಳು ಸೈಲೆಂಟ್ ಆದರು. ಇದು ಮಲತಾಯಿ ಧೋರಣೆ ಅಂತ ಅನಿಸ್ತಾ ಇಲ್ವ ನಿಮಗೆ? ದೇವರ ಹಣವನ್ನು ಕದ್ದವನಿಗೆ ಬರಗಾಲ ಖಂಡಿತ. 2028ಕ್ಕೆ ಸ್ವಾಮೀಜಿಯವರು ಚುನಾವಣೆಗೆ ನಿಲ್ತಾರಂತೆ, ಅದು ಕೂಡ ಬಿಜೆಪಿಯಿಂದ, ಅದು ಕೂಡ ಮಂಗಳೂರು ಕಡೆ ಒಲವು, ಕ್ಷೇತ್ರದ ಕಡೆ ಒಲವು ಜಾಸ್ತಿ ಅಂತ. ರಾಜಕೀಯದಲ್ಲಿ ಬೆಳೆಯುವುದು ಬಿಡಿ, ರಾಜಕೀಯಕ್ಕೆ ನೀವು ಎಂಟ್ರಿ ಆಗ್ತೀರಿ ಅಂತಲಾದ್ರೇನೆ ಕೆಂಪು ಕಾರ್ಡ್ ಬರ್ತದೆ. ಹಾಗೆ ಪ್ರವೀಣ್ ನೆಟ್ಟಾರ್ ನಮ್ಮ ನೇರ ಶಿಷ್ಯನಾಗಿದ್ದ ಹುಡುಗ, ಅವನಿಗೆ ಹೇಳಿದ್ದೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಯಾರೋ ದಿನ ಬೆನ್ನು ತಾಗ್ತಾ ಇದ್ದಾರೆ. ಇಲ್ಲೇ ಹತ್ತಿರದ ಧರ್ಮಸ್ಥಳ ಕ್ಷೇತ್ರ ಏನಿದೆ, ಕ್ಷೇತ್ರದ ಬಗ್ಗೆ ಅಪವಾದಗಳನ್ನು ಮಾಡಲಾಯಿತು. ಅವರು ಆಪೋಸಿಟ್ ಗ್ಯಾಂಗ್ ಒಂದಿತ್ತು, ಅವರು ದಂಧೆ ಮಾಡ್ಕೊಂಡಿದ್ರು. ಫೋನ್ ಮಾಡುವುದು, ಹೆದರಿಸುವುದು, ಮತ್ತೆ ಅದನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದು, ನೋಡಿ ನೋಡಿ ಒಬ್ಬ ಮಂಗ ಅಂತ ತೋರಿಸುವುದು. ರಿಯಾಸ್ ಪರಂಗಿ ಬೇಟೆ ಅವರ ಹೆಸರು ಅಂತಂದರೆ ನಮಗೊಂದು ಸ್ವಲ್ಪ ಅಲರ್ಜಿ. ಯಾಕೆಂತಂದರೆ ಹಿಂದೆ ಮುಂದೆ ನೋಡದೆ ಮಾತಾಡುವ ಒಬ್ಬ ವ್ಯಕ್ತಿ. ಒಂದು ಹಾತೆ ದೀಪದ ಕಡೆಗೆ ಬಂದು ದೀಪವನ್ನೇ ನಂದಿಸ್ತೇನೆ ಅಂತ ಬರ್ತದೆ, ಅದು ದೀಪದ ಕಡೆಗೆ ಬಂದು ತಾನೇ ನಂದು ಹೋಗ್ತದೆ. ಒಂದು ಕಡೆ ಅಶೋಕ್ ರೈ ಅವರು ಕಾಂಗ್ರೆಸ್ಸಿಂದ ಆಗಿರ್ಬೋದು ಅಥವಾ ಪಕ್ಷೇತರರಾಗಿ ಅರುಣ್ ಕುಮಾರ್ ಅವರು ಫಿಕ್ಸ್ ಆಗಿದ್ರೆ ನಾನು ಪಕ್ಷೇತರಾಗಿ ನಿಲ್ತೇನೆ ಅಂತ, ಒಂದು ಕಡೆ ಬಿಜೆಪಿಯಿಂದ ಅರುಣ್ ಶ್ಯಾಮ್ ಅವರು. ಸ್ವಾಮೀಜಿಯವರ ಮತ ಯಾರಿಗೆ? ನಮ್ಮ ಮತ. ನೀವು ಹೇಳಿದ್ರಿ ನಾವು ಕಮಿಷನರ್, ಒಳ್ಳೆ ಕಮಿಷನರನ್ನು ತರ್ತೇವೆ, ಇನ್ನೊಬ್ಬರನ್ನು ತರ್ತೇವೆ, ಮತ್ತೊಬ್ಬರನ್ನು ತರ್ತೇವೆ, ಏನು ಇದನ್ನು ಮಟ್ಟ ಹಾಕ್ತೇವೆ ಅಂತ ಹೇಳಿದ್ರಲ್ಲ. ಏನು ಮಟ್ಟ ಹಾಕಿದ್ದು? ಏನು ಇವರು ಗುಡ್ಡೆ ಕೊಡ್ತದ್ದು? ನಮಸ್ಕಾರ ವೀಕ್ಷಕರೇ, ಧ್ವನಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಬೆಂಕ್ಯ. ನಮ್ಮ ಜೊತೆ ಇವತ್ತು ಒಂದು ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಹಿಂದೂ ಸಂಘಟನೆಯ ಯಾವುದೇ ಕಾರ್ಯಕ್ರಮ ಆಗಲಿ ಅಥವಾ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕರೆದಂಥ ಸಂದರ್ಭದಲ್ಲಿ ಅಥವಾ ಏನೋ ಹೋರಾಟಗಳು ಆದಂಥ ಸಂದರ್ಭದಲ್ಲಿ ಇವರು ಮುಂಚೂಣಿಯಲ್ಲಿ ಇರ್ತಾರೆ, ಇವರ ಉಪಸ್ಥಿತಿ ಅಲ್ಲಿರುತ್ತೆ. ಬೇರಾರೂ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಫೈರ್ ಬ್ರ್ಯಾಂಡ್ ಸ್ವಾಮೀಜಿ ಅಂತ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಮೀಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಧರ್ಮರಕ್ಷಣೆಯ ಕಾರ್ಯಗಳು, ಸಂಘಟನೆಯ ಕಾರ್ಯಗಳು? ಪ್ರಸ್ತುತ ನಾವು ಹಿಂದಿನ ವ್ಯವಸ್ಥೆಗೆ ಹೋಲಿಸಿದರೆ ಸಂಘಟನೆಗಳು ತುಂಬ ಬಿಸಿ ಬಿಸಿಯಾಗಿದ್ದವು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದರೆ ಸಂಘಟನೆಗಳು ತುಂಬ ಶಾಂತವಾಗಿದ್ದಾವೆ. ಹಿಂದಿನ ಹೋರಾಟಗಳ ದೆಸೆಯನ್ನು ನಾವುಗಳು ನೋಡಿದಾಗ ನಮಗೆ ಎಲ್ಲೋ ಅನಾಹುತ ನಡೀತಾ ಇದೆ, ಏನೋ ತೊಂದರೆಗಳು ಆಗ್ತಾ ಇದೆ ಅನ್ನುವ ಭಾವನೆ ಬರ್ತಾ ಇದ್ದಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಅಂತಹ ಸನ್ನಿವೇಶಗಳು ತುಸು ಕಡಿಮೆ ಇದ್ದಾವೆ ಅನ್ನುವ ಕಾರಣಕ್ಕೆ ತುಂಬ ಶಾಂತವಾಗಿ ಉಂಟು ಅಂತ ಅನ್ನಿಸ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸ್ವಾಮೀಜಿಗಳು ಸ್ವಲ್ಪ ಸೈಲೆಂಟ್ ಆದ್ರಂತೆ. ಗೃಹ ಸಚಿವರ ಭಯನೋ ಅಥವಾ ಸರ್ಕಾರದ ಭಯನೋ ಏನು ಅಂತ? ಹಾಗೆ ಯಾರು ಹೇಳಬಹುದು, ಆದರೆ ನಾವು ಯಾವ ಭಯದಲ್ಲೂ ಇಲ್ಲ, ನಾವು ನಿರ್ಭಯವಾಗಿರುವ ಸಂತರು. ಹಿಂದೂ ಸಮಾಜ, ಹಿಂದೂ ಸಂಘಟನೆ ಮತ್ತು ಹಿಂದೂ ಧರ್ಮದ ವಿಷಯದಲ್ಲಿ ಬಂದಾಗ ನಾವು ಮುಂಚೂಣಿಯಲ್ಲಿರ್ತೇವೆ. ಅಂದರೆ ನಮಗೆ ಸ್ವಾರ್ಥ ಇಲ್ಲ, ನಿಸ್ವಾರ್ಥ. ಸಮಾಜ, ಧರ್ಮ, ದೇವರು ಈ ವಿಷಯದಲ್ಲಿ ರಾಜಿ ಮಾಡುವ ಸಂತರಲ್ಲ ನಾವು. ಹಿಂದಿನಿಂದಲೂ ನಮ್ಮ ಗುಣ ಅದೇ, ಇವತ್ತಿಗೂ ಗುಣ ಅದೇ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಂದರೆ ಸರ್ಕಾರವೇ ಹೇಳುತ್ತೆ, ಒಳ್ಳೆಯ ಅಧಿಕಾರಿಗಳನ್ನು ನೇಮಕ ಮಾಡಿದರೆ ಕೋಮು ಭಾವನೆಗಳು, ವಿದ್ವೇಷಣೆಗಳು ನಡೆಯಲ್ಲ ಅನ್ನುವುದನ್ನು ಸರ್ಕಾರವೇ ತಿಳ್ಕೊಂಡಿದೆ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಅನಾಹುತಗಳು ನಡೀತಾ ಇತ್ತು, ಆ ಅನಾಹುತಗಳನ್ನು ತಡೀಲಿಕ್ಕೋಸ್ಕರವಾಗಿ ಸರ್ಕಾರವೇ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಒಳಗಿಂದ ನಡೆಯುವ ಘಟನೆಗಳು ನಡೀತಾನೇ ಇದ್ದಾವೆ, ಅದು ರಾಜಾರೋಷವಾಗಿ ನಡೀತಾನೆ ಇದ್ದಾವೆ. ಅದನ್ನು ಸರ್ಕಾರಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅನ್ನುವ ರೀತಿಯ ಚಿಂತನೆಗಳು ಈಗ ಪ್ರಸ್ತುತ ಇಲ್ಲ. ಆದರೆ ನಾವು ಯಾವತ್ತೂ ಶಾಂತವಾಗಿಲ್ಲ. ಧರ್ಮ, ಸಮಾಜ, ಸಂಘಟನೆ, ಆಮೇಲೆ ಸಾಮೂಹಿಕವಾಗಿ ಧರ್ಮ, ದೇವರ ವಿಷಯ ಬಂದಾಗ ನಾವು ಯಾವತ್ತು ಧ್ವನಿ ಎತ್ತಿದ್ದೇವೆ, ಇವತ್ತಿಗೂ ಎತ್ತುತ್ತೇವೆ, ನಾಳೆಗೂ ಎತ್ತುತ್ತೇವೆ. ಸ್ವಾಮೀಜಿಗಳು ಪ್ರತಿ ಬಾರಿ ಬಿಜೆಪಿ ಕಾರ್ಯಕರ್ತರ ಕಾರ್ಯಕ್ರಮವಾಗಿರೋ ಅಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ, ನೀವು ಉಪಸ್ಥಿತಿ ಇರುತ್ತೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಕರೆದಾಗ ಅಲ್ಲಿ ನೀವು ಹೋಗ್ತೀರಾ. ಈ ಎಲ್ಲ ವಿಚಾರಗಳನ್ನು ಸ್ವಾಮೀಜಿ ಮಾಡುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರ ಅಂತೆ. BJPಯವರ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನಾವೆಲ್ಲೂ ಭಾಗವಹಿಸಿಲ್ಲ. ಯಾಕೆಂದರೆ ನಮ್ಮದು ನಿರ್ಧಾರ ಇದೆ, ನಾವು ಸಂಘಟನೆಯಲ್ಲಿದ್ದೇವೆ. ಸಂಘಟನೆಯ ವ್ಯೂಹಾತ್ಮಕ ಕರ್ತವ್ಯಗಳಲ್ಲಿ, ಚತುರಾತ್ಮಕ ಕರ್ತವ್ಯಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ರಾಜಕೀಯ ಪಕ್ಷದ ಧ್ವಜದಡಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಈ ಹಿಂದೇನೂ ಮಾಡಿಲ್ಲ, ಇವತ್ತಿಗೂ ಇಲ್ಲ, ಮುಂದೇನೂ ಇಲ್ಲ. ಆದರೆ
ಸಂಘಟನೆ ಅಂತ ಬಂದಾಗ ಹಿಂದೂ ಸಮಾಜದ ವಿಷಯಗಳು ಬಂದಾಗ ಹಿಂದೂ ಸಮಾಜಕ್ಕೆ ಬಂದು ಸಂಘಟನೆಯ ಬೇರುಗಳಲ್ಲಿ ಒಂದು ಧ್ವಜದ ವ್ಯಾಪಕವಾಗಿರುವಂಥ ವ್ಯವಸ್ಥೆಗಳಿದ್ದಾವೆ. ಓಂಕಾರ ಧ್ವಜ ಇದೆ, ಕೇಸರಿಯ ಸ್ವರೂಪ ಇದೆ, ಮತ್ತು ನಿರಾಕಾರವಾಗಿ ಕೇಸರಿಯ ಸ್ವರೂಪ ಇದೆ. ಈ ಧ್ವಜದ ಅಡಿಯಲ್ಲಿ ನಾವು ನಿರಾತಂಕವಾಗಿ ಕೆಲಸ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಮುಂದೇನೂ ನಡೆಸ್ತಾ ಇರ್ತೇವೆ. ಹಾಗೆ ಅಂತ ಹೇಳಿ ಎಲ್ಲೂ ಕೂಡ ರಾಜಕೀಯದ ಕಮಟು ವಾಸನೆ ನಮ್ಮನ್ನು ಆವರಿಸಿಕೊಳ್ಳಿಲ್ಲ. ಹೇಳುವವರು ಹೇಳ್ತಾರೆ ಅವರು BJPಯ ಸ್ವಾಮೀಜಿ, ಮತ್ತು ಅವರು ಹೇಳ್ತಾರೆ ಅವರು ಬಜರಂಗಿ. ಆದರೆ ಈ ಬಜರಂಗಿ ಅಥವಾ ಸಂಘಟನೆ ಅಂತ ಬಂದಾಗ ನಮಗೆ ತುಂಬ ನಾವು ಖುಷಿಯಲ್ಲಿರ್ತೇವೆ. BJP ಅಂತ ಹೇಳಿ ಅದರ ಅಜೆಂಡಾದೊಳಗೆ ನಾವೆಲ್ಲೂ ಹೋಗಿಲ್ಲ. ಮತ್ತು ಎಲ್ಲರೂ ಈಗ ಬೇರೆ ಪಕ್ಷದವರಿಗೆ ನಾವು ಸ್ವಲ್ಪ ಅಲರ್ಜಿ, ಭಾಜಪಾ ಪಕ್ಷದವರಿಗೆ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಇದ್ದದ್ರಿಂದ ಆ ಮಾತುಗಳೆಲ್ಲ ಅಲ್ಲಲ್ಲಿ ಕೇಳಲಿಕ್ಕೆ ಸಿಗ್ತವೆ. ಆ ದೃಷ್ಟಿಯಿಂದ ಇವತ್ತಿನ ದೃಷ್ಟಿಯನ್ನು ಗಮನಿಸಿದಾಗ ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಬೇರೆ ಪಕ್ಷದವರು ಕೂಡ ನಮ್ಮನ್ನು ಪ್ರೀತಿ ಮಾಡುವವರು ಇದ್ದಾರೆ. ಆ ದೃಷ್ಟಿಯಿಂದ ನಮಗಿದೇನು ಅಷ್ಟು ದೊಡ್ಡ ವಿಷಯ ಅಂತ ಅನ್ನಿಸುವುದಿಲ್ಲ. ಇದು ಕಾಂಗ್ರೆಸ್ನ ಹಿಂದುತ್ವ ಮತ್ತು BJP ಹಿಂದುತ್ವ ಅದು ಬೇರೆ ಬೇರೆ ಅನ್ನೋದು ಅದರ ಡಿಫ್ರೆನ್ಸ್ ಇದೆಯಾ? ಕಾಂಗ್ರೆಸ್ನಲ್ಲಿ ಹಿಂದುತ್ವ ಇದೆ ಅಂತ ನಮ್ಗೆ ಅನ್ನಿಸುವುದೇ ಇಲ್ವಲ್ಲ. ಈಗ ಡಿಫರೆಂಟ್ ಅನ್ನೋದನ್ನು ನಾವು ನೋಡಬೇಕಾದರೆ ಇನ್ ಬಿಟ್ವೀನ್ ಅಲ್ಲಿ ವೀವ್ಸ್ ಇರಬೇಕು. ಆ ವೀವ್ಸ್ ಇಲ್ಲ. ಆ ವೀವ್ಸ್ ಇಲ್ಲದೇ ಇರುವ ಸಂದರ್ಭದಲ್ಲಿ ಅಲ್ಲಿ ಹಿಂದುತ್ವದ ಯಾವುದೇ ರೀತಿಯ ಅಜೆಂಡಾಗಳೇ ಕಾಣೋದಿಲ್ಲ. ಈಗ ಒಂಚೂರು ಸನ್ಮಾನ್ಯ ಈ ರಾಜ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಬಂದದ್ರಿಂದ ಎಲ್ಲೋ ಈ ಮಾತುಗಳು ಕೇಳಿ ಸಿಗ್ತಾವ ಏನೋ ಗೊತ್ತಿಲ್ಲ. ಅವರು ತುಂಬ ದೇವರ ಭಕ್ತರು, ದೈವ ಭಕ್ತರು, ಮತ್ತು ಧರ್ಮದ ಬಗ್ಗೆ ತುಂಬ ಕಾಳಜಿ ಹೊಂದಿದವರಾಗಿರುವುದರಿಂದ ಅವರು ಸ್ವಲ್ಪ ಅದರ ಬಗ್ಗೆ ಏನು ವಿಶೇಷ ಆಸಕ್ತಿಯನ್ನು ತೋರಿಸುವುದಿಲ್ಲ. ಆ ದೃಷ್ಟಿಯಿಂದ ಇವತ್ತಿಗೆ ಆ ಮಾತು ಬರ್ತಾ ಇದೆಯಾ ಏನೋ ಗೊತ್ತಿಲ್ಲ. ಆದರೆ ನಮಗನ್ನಿಸುವುದು ಆ ಪಕ್ಷದಲ್ಲಿ ಹಿಂದುತ್ವ ಅನ್ನೋದು ನಮಗೆ ಕಾಣೋದೇ ಇಲ್ಲ. ಅವರಿಗೆ ದೇವರ ಬಗ್ಗೆ ಆಗಲಿ ಅಥವಾ ಧರ್ಮದ ಬಗ್ಗೆ ಆಗಲಿ ಅವರು ಮಾತಾಡುವ ರೀತಿ ನೋಡಿದರೆ ನೋಡಿ, ಒಬ್ಬರು ಆ ಸರ್ಕಾರದಲ್ಲಿ ಒಬ್ಬರು ಗೃಹ ಮಂತ್ರಿಗಳು ಅಂತ ಬಂದಾಗ ಗೃಹ ಮಂತ್ರಿಗಳು ಏನು ಕೆಲಸ ಮಾಡಬೇಕು, ಅವರ ಇಲಾಖೆ ಒಳಗಿನ ವ್ಯವಸ್ಥೆಗಳನ್ನು ಅವರು ಜತನವಾಗಿ ಕಾಪಾಡಿಕೊಂಡು ಅದನ್ನು ತುಂಬ ಚಂದದಿಂದ ಮಾಡಬೇಕು. ಅವರು ಬಿಟ್ಟು ಬೇರೆ ಏನೇನು ಮಾತಾಡಿಕೊಂಡು ಆರಕ್ಷಕರನ್ನು ಚೂ ಬಿಡುವ ಕೆಲಸಗಳೆಲ್ಲ ಆಗತ್ತೆ. ಇದು ಆಗಬಾರದು ಅನ್ನುವುದು ನಮ್ಮ ಅಭಿಪ್ರಾಯ. ಹಾಗಿರುವುದರಿಂದ ಇವತ್ತಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಹಿಂದುತ್ವ ಉಂಟು ಅಂತ ನಮ್ಗೆ ಅರಿವೇ ಆಗುವುದಿಲ್ಲ. ಎಲ್ಲೂ ಇಲ್ಲಿವರೆಗೂ ನಮ್ಗೆ ಅರಿವೇ ಆಗಿಲ್ಲ. ಹಾಗಾಗಿ ಅವರು ಆ ಕೆಲಸದಲ್ಲಿ ಅವರು ಮುಂದೆ ಬರ್ತಾರೆ ಅನ್ನುವ ಕಾಳಜಿನೂ ನಮಗೇನು ಕಾಣೋದಿಲ್ಲ. ಬಂದರೆ ಸಂತೋಷ. ಕಾಂಗ್ರೆಸ್ನವರೇ ಹೇಳ್ತಾರೆ ನಮ್ಮದು BJPಗರ ಹಿಂದುತ್ವ ಅಲ್ಲ, ಸ್ಪಷ್ಟವಾದಂಥದ್ದು ಅಂತ. ಈಗ ಅವರು ಹೇಳಬೇಕು BJPಗರ ಹಿಂದುತ್ವ ಏನು, ಇವರ ಹಿಂದುತ್ವ ಏನು ಅಂತ ಅವ್ರು ಹೇಳಬೇಕು. ಈಗ ನಾವು ಕಾಣ್ತೇವಲ್ಲ, ನಾವು ಸಾಮಾನ್ಯ ನಾಗರಿಕರಾಗಿ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿಕೊಂಡ್ರೆ, ಕಾಂಗ್ರೆಸ್ನವರ ಹಿಂದುತ್ವ ಅಂದರೆ ನಾವು ಕಂಡ ಹಾಗೆ ಈಗ ಮಸೀದಿಯ ವಿಷಯ ಬಂದಾಗ ಅಥವಾ ಇಸ್ಲಾಂ ವಿಷಯ ಬಂದಾಗ ಅವರು ಧ್ವನಿ ಎತ್ತುತ್ತಾರೆ, ಅವರು ಅದರ ಬಗ್ಗೆ ಮಾತಾಡ್ತಾರೆ. ಅದೇ ಹಿಂದೂಗಳ ವಿಷಯ ಬಂದಾಗ, ಹಿಂದೂಗಳ ವಿಚಾರಧಾರೆಗಳು ಬಂದಾಗ, ನಿಮಗೊಂದೇ ಉದಾಹರಣೆ ಕೇಳಬೇಕು. ನಾವು ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಪರ್ಯಾಯ ನೆರವೇರಿಸ್ತಾ ಇತ್ತು. ಪರ್ಯಾಯ ಸಂದರ್ಭದಲ್ಲಿ ಅಲ್ಲಿಯ DC ಅವರು ಒಂದು ಧ್ವಜವನ್ನು ಹಿಡಿದು ಅದನ್ನು ಚಾಲನೆ ಕೊಡ್ತಾರೆ. ಅದು ಕೇಸರಿ ಧ್ವಜ ಅಂತ ಅಂದ ಕೂಡಲೇ ಎಲ್ಲ ಕಾಂಗ್ರೆಸ್ಸಿಗರು ಮುಗಿದು ಬೀಳ್ತಾರೆ. ಅಂದರೆ ಹಿಂದೂ ಸಮಾಜ ಅಂದರೆ ಇವರಿಗೆ ಕೇಸರಿ ಅನ್ನುವುದನ್ನು ನೋಡ್ಲಿಕ್ಕಾಗೋದಿಲ್ಲ. ಅದು ತಪ್ಪಲ್ವಾ? ಕೇಸರಿ ಅಂದರೆ ಅದೊಂದು ತ್ಯಾಗದ ಸಂಕೇತ. ಅದರ ಬಗ್ಗೆ ಇವರು ಯಾಕೆ ಸಿಟ್ಟು ಮಾಡ್ಕೋಬೇಕು ಅಥವಾ ಅದರ ಬಗ್ಗೆ ಯಾಕೆ ಇವರು ಕೋಪಿಸಿಕೊಳ್ಬೇಕು? ಮತ್ತು ಇವರ ಹಿಂದುತ್ವ ಅಂದರೆ ಯಾವ ಹಿಂದುತ್ವ? ನೀವೊಂದು ಈಗ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ರಾಮ ಮಂದಿರ ಹೋರಾಟ. ನಾವು ಆರಂಭದಿಂದ ಮುಂಚೂಣಿಯಲ್ಲಿದ್ದವರು ಆ ಹೋರಾಟದಲ್ಲಿ. ಅಂದರೆ ಪೂಜ್ಯ ಪೇಜಾವರ ಶ್ರೀಗಳಿರುವಾಗಲೂ ಅವ್ರ ಜೊತೆಗೆ ನಾವು ಗುರುತಿಸಿಕೊಂಡವರು. ನಾವು ಆ ಹೋರಾಟದ ದಿಕ್ಕು ದೆಸೆಗಳನ್ನೆಲ್ಲ, ಮಜಲುಗಳನ್ನೆಲ್ಲ ಬಹಳ ಹತ್ತಿರದಿಂದ ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಇವರು ಎಲ್ಲೂ ಕೂಡ ರಾಮನ ಹಿಂದೆ ನಿಂತುಕೊಳ್ಳೇ ಇಲ್ಲ. ರಾಮನ ವಿಷಯ ಬಂದಾಗ ಇವರು ವಿರುದ್ಧವಾಗಿ ಮಾತಾಡಿದವರು. ಅಂದರೆ ಹಿಂದುತ್ವ ಅಂದರೆ ಏನು? ರಾಮನನ್ನು ಬಿಟ್ಟು ಹಿಂದುತ್ವ ಯಾವುದಿದೆ? ಉಡುಪಿಗೆ ಬಂದರೆ ಕೃಷ್ಣನನ್ನು ಬಿಟ್ಟು ಹಿಂದುತ್ವ ಏನಿದೆ? ಹಾಗಾಗಿ ಇವರ ಹಿಂದುತ್ವ ಏನು ಅಂತ ಇವರು ಜಗತ್ತಿಗೆ ಒಮ್ಮೆ ಅದನ್ನು ಸಾಬೀತು ಮಾಡಿದರೆ ಗೊತ್ತಾಗ್ತದೆ ಜನರಿಗೆ. ಗೋವಿನ ವಿಷಯ ಬಂದರೆ ಇವರಿಲ್ಲ. ಆಮೇಲೆ ಒಂದು ಹುಡುಗಿಯ ಬಗ್ಗೆ, ಒಂದು ನಮ್ಮ ಸಮಾಜದ ಒಬ್ಬಳು ಹುಡುಗಿಯನ್ನು ಯಾವನೋ ಒಬ್ಬ ಕ್ರೂರಿ ಎತ್ತಾಕೊಂಡು ಹೋಗ್ತಾನೆ, ಅದರ ಬಗ್ಗೆ ನಾವು ಮಾತಾಡಿದರೆ ಅದು ಇವರಿಗೆ ಕೋಪು ಅಂತ ಅನ್ನಿಸ್ತದೆ. ಅಂದರೆ ಇವರು ಯಾಕೆ ಅದರ ಬಗ್ಗೆ ಗಮನ ವಹಿಸುವುದಿಲ್ಲ? ಒಂದು ದನದ ಬಗ್ಗೆನೂ ಇಲ್ಲ, ಒಂದು ನಮ್ಮ ಸಂಪತ್ತು ಹೆಣ್ಣು ಅಂದರೆ ಅದರ ಬಗ್ಗೆನೂ ಇಲ್ಲ. ಈ ಎಲ್ಲ ರೀತಿಯಲ್ಲಿ ಇವರ ಭಾವನೆಗಳಿದ್ದರೆ ಮತ್ತೆ ಇವರ ಹಿಂದುತ್ವ ಏನು ಅಂತ ಇವರು ಜಗತ್ತಿಗೆ ಹೇಳ್ಕೋಬೇಕು. ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಆಗ್ತಾನೆ ಹೇಳಿದ್ರಿ ನೀವು. ಹೌದು, ದೇವಸ್ಥಾನದ ಹಣ ಏನಿದೆ ಅದು ಮಸೀದಿಯ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗುತ್ತೆ. ಈ ವಿಚಾರದಲ್ಲಿ ನೀವು ಕೂಡ ಹೋರಾಟಗಳನ್ನು ವಿರೋಧವನ್ನು ಮಾಡಿದ್ರಿ. ಹೌದು.
ಆದರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇತ್ತೀಚಿನ ದಿನ ನಡೆದಂಥ ಹಗರಣದ ಬಗ್ಗೆ ಸ್ವಾಮೀಜಿಗಳು ಸೈಲೆಂಟ್ ಆದರು. ಇದು ಮಲತಾಯಿ ಧೋರಣೆ ಅಂತ ಅನಿಸ್ತಾ ಇಲ್ವ ನಿಮಗೆ? ಈಗ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ತಾವೊಂದು ಅಪರೂಪವಾದ ಬಹಳ ತಾತ್ವಿಕವಾದ ಒಂದು ವಿಚಾರವನ್ನು ಎತ್ತಿಕೊಂಡಿದ್ದೀರಿ. ಮಂದಿರ ವಿಷಯ. ಮಂದಿರದಲ್ಲಿ ಹಿಂದೆ ನಾವುಗಳು ಏನು ಹೇಳ್ತಾ ಇದ್ದೆವು, ಸರ್ಕಾರ ಹಿಂದೂ ಮಂದಿರಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ತಗೊಳ್ತಾ ಇದೆ. ಅದೇ ಬೇರೆ ಸಮಾಜದ ಯಾವುದೇ ಈಗ ಮಸೀದಿ ಚರ್ಚುಗಳು ಎಲ್ಲವೂ ಅದರಿಂದ ಕಾನೂನಿನಿಂದ ಹೊರತಾಗಿದೆ. ಹಾಗಿದ್ರೆ ಈ ತಾರತಮ್ಯ ಭೇದ ಯಾಕೆ ಅಂತ ನಾವು ಕೇಳ್ತಾ ಹಿಂದೂ ಸಮಾಜದಲ್ಲಿದ್ದಂತಹ ದೇವಸ್ಥಾನದ ಸಂಪತ್ತುಗಳನ್ನು ಸರ್ಕಾರ ಉಪಯೋಗ ಮಾಡಿಕೊಂಡು ಮಸೀದಿಗೆ ಕೊಟ್ಟದ್ದು ಅಥವಾ ಚರ್ಚಿಗೆ ಕೊಟ್ಟದ್ದು ತುಂಬ ಕಥೆಗಳು ಇದ್ದಾವೆ. ಅದು ಮುಂದೆ ಹೋಗೋಣ. ನಾವು ತುಂಬ ಕಥೆಗಳು ಹಿಂದಿನಿಂದ ಇದ್ದಾವೆ. ಇವತ್ತುಂಟು ಅಂತ ನಮಗೇನು ಅದರ ಬಗ್ಗೆ ಖಾತರಿ ಇಲ್ಲ. ಯಾಕೆಂತಂದರೆ ಹಿಂದೆ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿಯವರು ಧಾರ್ಮಿಕ ದತ್ತಿಯ ಮಂತ್ರಿಗಳಿರುವಾಗ ಅವರೊಂದು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ತಾವುಗಳೇನು ನಮ್ಮಲ್ಲೇ ಹೇಳಿರೋದು, ಸ್ವಾಮೀಜಿ ನೀವೇನು ಭಯಪಡುವುದು ಬೇಡ, ನಾವು ಒಂದೇ ₹1 ಹಿಂದೂ ಸಮಾಜದ ದೇವಸ್ಥಾನದ ₹1 ಬೇರೆ ಯಾವುದೇ ವ್ಯವಸ್ಥೆಗಳಿಗೆ ವಿನಿಯೋಗ ಮಾಡುವುದಿಲ್ಲ ಎನ್ನುವುದನ್ನು ಆವತ್ತಿನ ಸಂದರ್ಭದಲ್ಲಿ ಅವರು ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಮಾತಾಡೋದಿಲ್ಲ. ಈಗ ತಾವು ಇನ್ನೊಂದು ವಿಷಯವನ್ನು ಎತ್ತಿದ್ರಿ, ರಾಮ ಮಂದಿರದ ವಿಷಯ. ರಾಮ ಮಂದಿರದಲ್ಲಿ ಆಗಿರುವುದು ಸಾಂಸ್ಥಿಕವಾಗಿರುವಂಥ ಕಳ್ಳತನ ಅಲ್ಲ. ಅರ್ಥಾತ್ ಅಲ್ಲೊಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿನವರು ಸೇರಿ ಮಾಡಿರುವಂಥದ್ದಲ್ಲ. ಅಲ್ಲಿ ಯಾರೋ ಕೆಲಸಗಾರರು ಮಾಡಿದ್ದಾರೆ ಅಂತಂದರೆ ಟ್ರಸ್ಟಿನವರು ಅದಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಒಂದು ಗಂಭೀರವಾದ ವ್ಯವಸ್ಥೆಯನ್ನು ಅವರು ತಯಾರು ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಅವರು ಹಿಂದೆ ಬಿದ್ದಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ರಾಮ ಅದನ್ನು ತೋರಿಸಿಕೊಟ್ಟ. ನನ್ನ ಸಂಪತ್ತುಗಳು ಕಳ್ಳತನವಾಗ್ತಾ ಇದೆ ಅಂದರೆ ರಾಮ ಅದನ್ನು ಯಾವ ರೂಪದಲ್ಲಾದರೂ ತೋರಿಸ್ತಾನೆ. ಅದನ್ನು ತೋರಿಸಿಕೊಟ್ಟ, ಗೊತ್ತಾಯಿತು, ಒಳ್ಳೆಯ ಆ್ಯಕ್ಷನ್ಗಳು ಬಂತು ಅದರ ಮೇಲೆ. ಈಗಾಗಲೇ ಸನ್ಮಾನ್ಯ ಆದಿತ್ಯನಾಥ್ ಯೋಗಿಯವರು SITಯನ್ನು ರಚನೆ ಮಾಡಿದರು. ಸುಪ್ರೀಂ ಕೋರ್ಟ್ ಬಹಳ ಒಳ್ಳೆಯ ಅದಕ್ಕೆ ತಾತ್ವಿಕ ವಿಷಯವನ್ನು ಮಂಡನೆ ಮಾಡಿ, ನೀವು SITಯನ್ನು ನಮ್ಮ ಜೊತೆಗೆ ರಚನೆ ಮಾಡಿ, ಪುನರಪಿ ಇನ್ನೊಂದು SIT ರಚನೆ ಮಾಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಸೂಚಿಸಿದೆ. ಮುಂದಿನ ದಿನಗಳಲ್ಲಿ ಯಾರು ಏನು ಕದ್ದಿದ್ದಾರೆ ಎನ್ನುವುದು ಜಾಹೀರಾಗ್ತದೆ. ಆದರೆ ಇದು ಕಾನೂನಾತ್ಮಕವಾಗಿ. ಧಾರ್ಮಿಕವಾಗಿ ನಮಗೊಂದು ನಂಬಿಕೆ ಇದೆ, ನಾವೊಂದು ನಂಬಿಕೆಯಿಂದ ಬಂದವರು. ಏನು ನಂಬಿಕೆ ಅಂತ ಹೇಳಿದರೆ, ದೇವರ ಹಣವನ್ನು ಕದ್ದವನಿಗೆ ಬರಗಾಲ ಖಂಡಿತ, ಯಾರೂ ಉದ್ಧಾರ ಆಗೋದಿಲ್ಲ. ಆದರೆ ಅಲ್ಲಿ ಯಾರು ವಾಯ್ಸ್ ತೆಗೆದಿದ್ದಾರೆ ಅಂತಂದರೆ SP ಅಖಿಲೇಶ್ ಯಾದವ್ ಅವರು ಟಿನ್ನು ಯಾದವ್ ಜೊತೆಗೆ ಮಾತುಕತೆಯಲ್ಲಿದ್ದರು ಎನ್ನುವ ಒಂದು ಊಹಾಪೋಹ ವಿಷಯಗಳಿದ್ದಾವೆ. ಮುಂದಿನ ತನಿಖೆಯಲ್ಲಿ ಅದು ಹೊರಗೆ ಬರಲಿ, ಆಗ ನಾವೆಲ್ಲ ಕುಳಿತುಕೊಂಡು ಇದ್ರ ಬಗ್ಗೆ ಮಾತಾಡೋಣ. ಈ ವ್ಯೂಹ ಏನು, ಇದರ ಹಿಂದೆ ಯಾರಿದ್ದಾರೆ, ಇದು ಯಾಕಾಗಿ ಟಿನ್ನು ಯಾದವ್ನನ್ನು ಇದರೊಳಗೆ ತಂದರು, ಮತ್ತು ಟಿನ್ನು ಯಾದವ್ ಈ ವಿಷಯವನ್ನೆಲ್ಲ ಸೇರಿಸಿಕೊಂಡು ಯಾಕೆ ಮಾಡಿದ, ಹಾಗಿದ್ರೆ ಯಾರಿಗೆ ಇದನ್ನು ಕಪ್ಪು ಚುಕ್ಕೆ ಮಾಡಲಿಕ್ಕೆ, ಅಥವಾ ಅಲ್ಲೊಬ್ಬರು ಸಂತರು ಇಡೀ ರಾಜ್ಯವನ್ನು ನಡೆಸ್ತಾ ಇದ್ದಾರೆ, ಆ ಸಂತರನ್ನು ಒಬ್ಬ ಕಳ್ಳ ಅಂತ ಹೇಳಿಸಿಕೊಳ್ಳಿಕ್ಕೆ ಇಷ್ಟೆಲ್ಲ ಅನಾಹುತಗಳನ್ನು ತಂದು ಹಾಕಿದ್ರೆ ಅದು ಮುಂದೆ ಗೊತ್ತಾಗ್ತದೆ. ಸ್ವಾಮೀಜಿಗಳು ಹಿಂದೂ ಸಂಘಟನೆಯ ಏನು ಕಾರ್ಯಕ್ರಮಗಳೇನಿದೆ ಅವೆಲ್ಲದಕ್ಕೂ ನೀವು ಭಾಗವಹಿಸ್ತೀರಾ? ಅವರ ಏನೋ ಹೋರಾಟಗಳಿದ್ರೂ ಕೂಡ ನೀವು ಹೋಗ್ತೀರಾ? ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಒಂದು ಮಾತುಗಳು ಬರೋದಾದರೆ 2028ಕ್ಕೆ ಸ್ವಾಮೀಜಿಯವರು ಚುನಾವಣೆಗೆ ನಿಲ್ತಾರಂತೆ, ಅದು ಕೂಡ BJPಯಿಂದ, ಅದು ಕೂಡ ಮಂಗಳೂರು ಕಡೆ ಒಲವು, ಕ್ಷೇತ್ರದ ಕಡೆ ಒಲವು ಜಾಸ್ತಿ ಅಂತೆ, ಹೌದಾ? ಇದು ಎಲ್ಲ ಕಡೆಯಲ್ಲಿ ಸಂಚಾರವಾಗಿರುವಂಥ ವಿಷಯ. ನಮ್ಮ ಗಮನಕ್ಕೆ ಇದು ಬಂದಿಲ್ಲ. ನಾವು ಇದರ ಕಡೆಗೆ ನಾವು ಹಿಂದೆ ಒಮ್ಮೆ ನಮ್ಮ ಗಮನಕ್ಕೆ ಬಂದಾಗ ನಮ್ಮಲ್ಲಿ ಶಿರೂರು ಶ್ರೀಗಳಿದ್ದರು, ಈಗ ಕೃಷ್ಣೈಕ್ಯರಾಗಿದ್ದಾರೆ ಅವರು. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಇದು ಕಲ್ಯಾಣ ಕರ್ನಾಟಕದ 3-4 ಸ್ವಾಮೀಜಿಗಳನ್ನು ಇದರೊಳಗೆ ತರಬೇಕು, ಒಂದು ಒಳ್ಳೆಯ ಸರ್ಕಾರವನ್ನು ಕೊಡಬೇಕನ್ನುವಂತಹ ಮಾತುಗಳೆಲ್ಲ ನಡೆದಾಗ, ಆ ಸಂದರ್ಭದಲ್ಲಿ ಒಬ್ಬರು ದೆಹಲಿಯ ಪ್ರತಿನಿಧಿಗಳು ನಮ್ಮನ್ನು ಕೇಳಿದಾಗ, ನಿಮಗೆ ಆಸಕ್ತಿ ಇದೆಯಾ ಅಂತ ಕೇಳಿದಾಗ, ಒಳ್ಳೆಯದಾಗುವುದಾದರೆ ನಾವೊಂಚೂರು ಕೆಲಸ ಮಾಡುವುದಕ್ಕೇನು ತೊಂದರೆ ಇಲ್ಲ ಎನ್ನುವಂತಹ ಆ ಸಂದರ್ಭದಲ್ಲಿ ಆ ಮಾತುಗಳಿತ್ತು. ಆದರೆ ಇವಾಗ ಅಂಥ ಮಾತುಗಳಿಲ್ಲ. ನಮಗೆ ಸಮಾಜ, ಸಂಘಟನೆ, ಧರ್ಮ, ದೇವರು ಅಂತ ಬಂದಾಗ ನಮಗೆ ಅದೇ ತುಂಬ ಒಲವಿನ ಕಾಯಕ. ಹಾಗಾಗಿ ಆ ಕಾಯಕದಲ್ಲಿ ನಮಗೆ ತುಂಬ ಆಸಕ್ತಿ ಇದೆ. ರಾಜಕೀಯ ಆಸಕ್ತಿ ಇಲ್ಲ ಅಂತ ಹೇಳ್ತಾ? ಅಂದರೆ ರಾಜಕೀಯ ಆಸಕ್ತಿ ಯಾಕಿಲ್ಲ ಅಂದರೆ, ಈಗ ನೋಡಿ, ಮೊನ್ನೆ ಒಬ್ಬರು 10 ವರ್ಷ ಮುಖ್ಯಮಂತ್ರಿಗಳಾಗಿ ನಡೆಯಬೇಕು ಅಂತ ಭಾವನೆಯನ್ನು ಇಟ್ಟುಕೊಂಡ ಒಬ್ಬರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದು ಅವ್ರು ಹೇಳಿದ್ದೇನು ಗೊತ್ತಾ? ರಾಜಕೀಯ ತುಂಬ ಹೇಸಿಗೆ, ರಾಜಕೀಯ ತುಂಬ ಕಲುಷಿತವಾಗಿದೆ, ರಾಜಕೀಯದಲ್ಲಿ ಇನ್ನೂ ನಡೆಯೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನೋಡಿ, ಅಷ್ಟು ವರ್ಷ ರಾಜಕೀಯದಲ್ಲಿದ್ದು
ನಾಡಿಮಿಡಿತವನ್ನು ಕಂಡುಕೊಂಡು ಇಡೀ ಕರ್ನಾಟಕ ರಾಜ್ಯವನ್ನು ನಡೆಸಿದ ಒಬ್ಬರು ಮುಖ್ಯಮಂತ್ರಿಗಳೇ ಆ ಥರ ಮಾತಾಡ್ತಾರೆ ಅಂತಲ್ಲಾದರೆ ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿ ಮುಟ್ತಾ ಇದೆ ಅಂದರೆ ಅರ್ಥ ಮಾಡಿಕೊಳ್ಳಬೇಕು ನಾವು ಏನು ಅಂತಂದರೆ, ಅವರು ಅಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಅವರು ಅದನ್ನು ನಡೆಸಿಕೊಂಡು ಬಂದು ಇವಾಗ ಅವರು ಆ ಥರ ಮಾತಾಡ್ತಾರೆ ಅಂದರೆ ಎಲ್ಲೋ ಯುವಕರನ್ನು ಹಿಂದಬ್ಬುತ್ತಾ ಇದ್ದಾರಾ ಅಂತ ಅನ್ನಿಸ್ತದೆ. ನಮಗನ್ನಿಸುವುದೇನು ಗೊತ್ತಾ, ಈಗ ಜಂಜಿ ಹೋರಾಟಗಳೆಲ್ಲ ಈಗ ಶುರುವಾಗಿದ್ದ ರೀತಿಯನ್ನೆಲ್ಲ ನೋಡಿದಾಗ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ತಾನೇ ಈಗಿನ ದೇಶದ ಪ್ರಧಾನಿಗಳು ನಡೀತಾ ಇರೋದು. ಈ ದೃಷ್ಟಿಯಿಂದ ನಮಗನ್ನಿಸುವುದೇನು ಅಂತಂದರೆ ಯುವಕರು ಬರಬೇಕು, ರಾಜಕೀಯದ ಇಚ್ಛೆ ಇಲ್ಲ ವಾಂಛೆ ಇಲ್ಲ ಅಂತಲ್ಲ. ಕೆಲವು ಕಡೆ ಈ ಸನ್ನಿವೇಶಗಳನ್ನು ನೋಡಿದಾಗ ಉತ್ತರ ಪ್ರದೇಶದ ರಾಜಕೀಯವನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ, ತುಂಬ ಸಲ ಹೋಗಿ ಬರ್ತಾ ನೋಡ್ತಾ ಎಲ್ಲವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಾಗ ನಮಗೊಮ್ಮೆ ಅನ್ನಿಸ್ತದೆ ಒಳ್ಳೆಯ ಸಂತರು ಬಂದರೆ ಒಳ್ಳೆಯದಾಗಬಹುದು ಅನ್ನುವ ಭಾವನೆ ಇದೆ, ಅದು ಸಾಮಾನ್ಯ. ಸ್ವಾಮೀಜಿಗಳು ಅದನ್ನು ಸಂಪೂರ್ಣವಾಗಿ ತೆಗೆದಾಗ ತಯಾರಿಲ್ಲ. ಈಗ ಕೇಳೋದಾದರೆ ಸ್ವಾಮೀಜಿಗಳು ಒಂದು ವೇಳೆ BJPಯಿಂದ ಈ ಒಂದು ಸ್ಥಾನಮಾನ ಸಿಕ್ಕರೆ ಯಾವ ಕ್ಷೇತ್ರದ ಪರ ಹೆಚ್ಚು ಒಲವು ಸ್ವಾಮೀಜಿಗಳಿಗೆ? ನಾವು ಅದರ ಬಗ್ಗೆ ಎಲ್ಲೂ ಕೂಡ ಗಮನ ವಹಿಸಲಿಲ್ಲ. ಯಾವ ಕ್ಷೇತ್ರದಲ್ಲೂ ನಮ್ಮ ಸಂಚಾರ ಇಲ್ಲ. ನಮ್ಮದು ಇಡೀ ಕರ್ನಾಟಕ ಮತ್ತು ಇಡೀ ಭಾರತ ಸಂಚಾರ ಇದೆ ನಮ್ಮದು. ಹಾಗಾಗಿ ನಮಗೆ ಇದರ ಬಗ್ಗೆ ಅಷ್ಟು ಒಲವು ಬಂದಿಲ್ಲ, ಈ ಕ್ಷಣದವರೆಗೂ ಒಲವು ಬಂದಿಲ್ಲ. ಮುಂದೆ ದೈವೇಚ್ಛೆ ಹೇಗಿದೆ, ಭಗವಂತನ ಇಚ್ಛೆ ಹೇಗಿದೆ, ಮತ್ತು ನಾವು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದ ನಮ್ಮ ತ್ರಿಕಾಲ ದೇವರು, ಪಟ್ಟದ ದೇವರು, ಅವರ ಇಚ್ಛೆ ಹೇಗಿದೆ ಹಾಗೆ ನಡೆಯುವಲ್ಲಿ ನಮಗೆ ಆಸಕ್ತಿ. ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ಯೋಗಿ ಆದಿತ್ಯನಾಥ್ ಅವರ ಒಂದು ಆಡಳಿತವನ್ನು ಜಿಲ್ಲೆಯಲ್ಲಿ ತರೋಕೆ ಪ್ರಯತ್ನ ಪಡ್ತೀರಾ ಸ್ವಾಮೀಜಿಯವರು? ಅಂದರೆ ಈಗ ನೀವು ಗುಜರಾತ್ ಮಾಡೆಲ್ ಅಂತ ಬಂದಾಗ ಅಲ್ಲಿ ಮೋದಿಯವರ ಆಡಳಿತ ಅಂತ ಕಂಡಾಗ ಕೆಲವರಿಗೆ ಕಣ್ಣೆಲ್ಲ ಕೆಂಪಾಗ್ತದೆ. ಈಗ ನಾವು ತಿರ್ಗಾ ಯೋಗಿ ಆದಿತ್ಯನಾಥರನ್ನು ಮಾತಾಡಿಕೊಂಡು ಅವರ ಮಾಡೆಲನ್ನು ಕರ್ನಾಟಕಕ್ಕೆ ತರ್ತೇವೆ ಅಂತಂದರೆ ನಿಮ್ಮನ್ನು ರಾಜಕೀಯದಲ್ಲಿ ಬೆಳೆಯುವುದು ಬಿಡಿ, ರಾಜಕೀಯಕ್ಕೆ ನೀವು ಎಂಟ್ರಿ ಆಗ್ತೀರಿ ಅಂತಲ್ಲ ಆದ್ರೇ ಕೆಂಪು ಕಾರ್ಡ್ ಬರ್ತದೆ. ಹಾಗಾಗಿ ಇವರ ಸಾವಾಸ ಬೇಡ ಅಂತ ಹೇಳುವ ಮನಸ್ಥಿತಿಯವರೇ ಹೀಗೆ ಇರುವುದು. ಹಾಗಾಗಿ ನಮಗನ್ನಿಸ್ತದೆ ಯೋಗಿ ಆದಿತ್ಯನಾಥರ ಮಾಡೆಲು ಕರ್ನಾಟಕಕ್ಕೆ ಬೇಕಂತ ಕೇಳಿದರೆ ಬೇಕು. ಯಾಕೆ ಬೇಕು ಅಂತಂದರೆ ಇಲ್ಲಿ ನಡೆಯುವಂತಹ ಕೆಲವೆಲ್ಲ ವಿಷಯಗಳನ್ನು ನಮಗೆ ಕಂಡಾಗ, ಅದು ಗೋಹತ್ಯಾ ವಿಷಯ ಇರಬಹುದು, ಲವ್ ಜಿಹಾದ್ ವಿಷಯ ಇರಬಹುದು, ಇಂಥ ಪ್ರಕರಣಗಳನ್ನು ನಮ್ಗೆ ಕಂಡಾಗ ಹಿಂದೆ ಎಲ್ಲ ನಾವು ಅದನ್ನು ಗಮನಿಸಿದಾಗ ಯೋಗಿ ಆದಿತ್ಯನಾಥರ ಮಾಡೆಲ್ ಬೇಕು ಅಂತಲೇ ನಮ್ಗೆ ಅನ್ನಿಸಿದ್ದು. ಅಂತಂದರೆ ನಿಸ್ವಾರ್ಥವಾಗಿರುವಂಥ ಕೆಲಸ, ಅವರಲ್ಲಿ ಸ್ವಾರ್ಥ ಇಲ್ಲ. ಯಾಕೆಂದರೆ ಅವರಿಗೆ ಹೆಂಡತಿ ಮಕ್ಕಳು ಸಂಸಾರ ಯಾವುದಿಲ್ಲ, ದೇಶವೇ ಅವರಿಗೆ ಸಂಸಾರ, ಸಮಾಜವೇ ಅವರಿಗೆ ಬಂಧುಗಳು. ಹಾಗಿರುವುದರಿಂದ ಕೂಡಿ ಹಾಕಿಡುವಂತಹ ವಿಷಯಗಳಿಲ್ಲ. ಎಲ್ಲೂ ಕೂಡ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಬದುಕುವ ಹಾಗಿಲ್ಲ. ಅವರೆಲ್ಲವನ್ನು ಸಮಾಜಕ್ಕೆ ಕೊಡಬೇಕು, ಸಮಾಜದ ಏಳಿಗೆಯನ್ನು ಬಯಸಬೇಕು. ಸಂತರ ಕೆಲಸವೇ ಇಷ್ಟೇ, ಸ್ವಂತದ್ದನ್ನು ಬಿಟ್ಟದ್ದು ಸಂತ. ಹಾಗಾಗಿ ಸ್ವಂತದ್ದನ್ನು ಬಿಟ್ಟ ಮೇಲೆ ಇನ್ನವನು ಕ್ರೋಢೀಕರಣ ಮಾಡುವ ವಿಷಯವಿಲ್ಲ. ಆವಾಗ ಒಂದು ಆಡಳಿತ ಚಂದ ನಡೆಯಬಹುದು ಅನ್ನೋದು ನಮ್ಮ ಭಾವ ಅಷ್ಟೇ. BJPಯಲ್ಲಿ ಎರಡು ಬನ ಆಗಿದೆ, ನಿಮ್ಗೆ ಗೊತ್ತಿದೆ ಅದರ ವಿಚಾರವಾಗಿ ಎರಡು ಭಾಗಗಳಾಗಿದೆ ಗೊತ್ತಿದೆ. ಸ್ವಾಮೀಜಿ ಅವರು ಯಾವ ಕಡೆ, ವಿಜಯೇಂದ್ರ ಕಡೆನಾ ಯತ್ನಾಳ್ ಕಡೆನಾ? ನಮಗೆ ಯತ್ನಾಳರು ತುಂಬ ಆಪ್ತೇಷ್ಟರು, ವಿಜಯೇಂದ್ರರು ತುಂಬ ಆಪ್ತೇಷ್ಟರು. ಹಾಗಾಗಿ ಅವರಿಬ್ಬರು ನಮ್ಮವರು, ನಮಗೆ ಬಣ ಇಲ್ಲ. ನಾವಿಬ್ಬರನ್ನು ಚಂದವಾಗಿ ನೋಡೋದು. ಅವ್ರಿಗೆ ಸಿಕ್ಕಿದರೆ ಅವರಿಗೂ ನಾವು ಒಳ್ಳೆ ಮಾತನ್ನು ಹೇಳೋದು, ಇವರು ಸಿಕ್ಕಿದರೆ ಇವರಿಗೂ ಒಳ್ಳೆ ಮಾತನ್ನು ಹೇಳೋದು, ಎಲ್ಲರೂ ಒಟ್ಟಿಗೆ ಹೋಗಿ ಹೇಳುವ ಭಾವವೇ ನಮ್ಮದು. ಬಿಟ್ಟರೆ ನಮ್ಮಲ್ಲಿ ಬಣ ಇಲ್ಲ, ನಮ್ಮಲ್ಲಿ ಯಾವ ಬಣವೂ ಇಲ್ಲ. ಈ ಎರಡು ಭಾಗಗಳ ವಿಚಾರವಾಗಿ ಸ್ವಾಮೀಜಿ ಹತ್ರ ಬಂದು ನಾಯಕರು ಮಾತುಕತೆ ನಡೆಸಿದ್ದಾರೆ. ಇದನ್ನು ಸರಿಪಡಿಸೋಕೆ ನೀವು ಪ್ರಯತ್ನ ಪಟ್ಟಿದ್ರೆ ಹೇಗೆ ಅಂತ? ಅಂದರೆ ಅದು ರಾಜಕೀಯ ವಿಷಯವಾಗಿರುವುದರಿಂದ ನಮ್ಮಲ್ಲಿ ಅದು ಆ ವಿಷಯ ಬರುವುದಿಲ್ಲ. ಈಗ ನಮಗೆ ಅಲ್ಲಲ್ಲಲ್ಲ ಅವರೆಲ್ಲ ಸಿಗ್ತಾರೆ. ಸಿಗುವಾಗ ನಮ್ಮ ಇತಿಮಿತಿಗಳಲ್ಲಿ ನಾವೇನು ಅವರಿಗೆ ಸಲಹೆ ಕೊಡಬಹುದು ಮತ್ತು ಅವರನ್ನು ಹೇಗೆ ಸಾಮೂಹಿಕವಾಗಿ ವಿಷಯಗಳು ಬಂದಾಗ ಅವರಿಗೆ ನಮಗೆ ಮಾರ್ಗದರ್ಶನ ನೀಡಬಹುದು ಅಂಥ ಕೆಲಸಗಳನ್ನು ಆವಾಗ ಮಾಡ್ತೇವೆ. ಆವಾಗ ಸಿಗ್ತಾರೆ. ಏನು ನಮ್ಮಲ್ಲಿ ವಿಷಯಗಳೇನು ಬರ್ತದೆ ಅದನ್ನು ಅವರಿಗೆ ನಾವು ಕೊಡ್ತೇವೆ. ಅದನ್ನು ಅವರು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ತಗೊಳ್ತಾರೆ. ಇಲ್ಲ ಗುರುಗಳೇ ನಾವು ಇದನ್ನು ಮಾಡ್ತೇವೆ ಅಂತಲೇ ಹೇಳ್ತಾರೆ. ಹಾಗಾಗಿ ಅವರ ಮೇಲೆ ನಮಗೆ ಪ್ರೀತಿ ಇದೆ. ಹಾಗಾಗಿ ಇನ್ನು ಆಗ್ತಾನೆ ಹೇಳಿದ್ರಿ, ಗೃಹ ಸಚಿವರು ಪೊಲೀಸರನ್ನು ಚೂ ಬಿಡ್ತಾರೆ, ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಮಟ್ಟಿಗೆ BJPಯ ಕಠಿಣ ಕ್ರಮ ಏನಿದೆ ಅದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಕಾರ್ಯಕರ್ತರಿಗೆ ಆ ಕಠಿಣ ಕ್ರಮ ಈಗ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಠಿಣ ಕ್ರಮಗಳು ಬಹಳ ಆಗಿದ್ದಾವೆ. ಈಗ 70% ಹಿಂದೂಗಳ ಮೇಲಾಗಿದೆ, ಒಂದು 30% ಬೇರೆಯವರ ಮೇಲೆ ಆಗಿದೆ, ಆದರೆ 70% ಹಿಂದೂಗಳ ಮೇಲೆ ಆಗಿದೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಕಾನೂನು ಸರಿಯಾಗಿ ಕೆಲಸ ಮಾಡಿದರೆ ಎಲ್ಲವೂ ಶಾಂತದಲ್ಲಿ ಇರ್ತದೆ ಎನ್ನುವುದು ಒಂದು ಆಡುಂಬಲ. ಹಾಗಿರುವುದರಿಂದ
ಕಾಂಗ್ರೆಸ್ ಸರ್ಕಾರದ ಒಂದು ಧೋರಣೆ ಏನು ಇದೆ ಅಂತಂದರೆ, ಅವರಿಗೆ ಬಜರಂಗ ದಳವನ್ನು ನೋಡಿದರೆ ಆಗುವುದಿಲ್ಲ, ಬೇರೆಯವರನ್ನೆಲ್ಲ ನೋಡಿದರೆ ಆಗ್ತದೆ. ಅವರು ಆ ವಿಷಯವಾಗಿ ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ತಾರೆ ಅಂತ ನಮಗೇನೋ ಮನಸ್ಸಿಗೆ ಅನ್ನಿಸ್ತದೆ. ಅಂದರೆ ಬೇಕು ಬೇಕು ಅಂತ ಹೇಳಿ ಚೂ ಬಿಟ್ಟು ಕೇಸ್ ಮಾಡ್ತಾರೆ, ಸುಮ್ಮನೆ ಕೇಸ್ ಹಾಕ್ತಾರೆ. ನಾಳೆ ನಾವು ಏನಾದರೂ ಮಾತಾಡಿದರೂ ಅದನ್ನು ಕೇಳ್ತಾರೆ, ಅವರು ಯಾರು ಎಂಥದ್ದು ಏನು ಅಂತ ಎಲ್ಲ ಕೇಳ್ತಾರೆ. ಹಾಗಾಗಿ ನಮಗನ್ನಿಸುವುದು ಏನು ಗೊತ್ತಾ, ವಿಷಯವನ್ನು ಸಮಾಜಕ್ಕೆ ತಲುಪಿಸಬೇಕು. ಈಗ ಅವರು ವಿಷಯವನ್ನು ಸಮಾಜಕ್ಕೆ ತಲುಪಿಸ್ತಾರೆ, ಅವರ ಬಾಯಲ್ಲೂ ಕೆಲವೆಲ್ಲ ವಿಷಯಗಳು ಬರ್ತದೆ, ಆಗ ಅವರಿಗೆ ಅನ್ವಯಿಸುವುದಿಲ್ಲ. ಈಗ ನೋಡಿ, ಸಂಸತ್ತಿನಲ್ಲೇ ಇದು ವಿಧಾನ ಸಭೆಯಲ್ಲೇ ಒಂದು ಪ್ರಕರಣ ಆಯಿತು. ಆ ಪ್ರಕರಣದಲ್ಲಿ ಏನೂ ವಿಷಯಗಳಿಲ್ಲ. ಅದೇ ಬೇರೆಯವರು ಏನಾದರೂ ಮಾತಾಡಿದರೆ ಅದರ ಬಗ್ಗೆ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಈ ರೀತಿಯ ಧೋರಣೆಗಳು ಸರಿಯಲ್ಲ ಅನ್ನೋದು ನಮ್ಮ ವಿಚಾರ. ಓಕೆ, ಇವು ರಾಜ್ಯ ರಾಜಕಾರಣದ ವಿಷಯಕ್ಕೆ ಬಂದರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತುಂಬ ಕೂಗು ಬರ್ತಾ ಇದೆ. ಅದು 2 ಭಾಗ, ಹಾಗಾದ್ರೆ ಹೇಳಿದೆ ನಾನು, 2 ಭಾಗಗಳಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ? ಅದು ಇನ್ನು ಮುಂದುವರಿಯುತ್ತಾ ಹೇಗೆ ಅಂತ? ಇಲ್ಲ, ಅದನ್ನು ಹೈಕಮಾಂಡ್ ಇದೆ, ಪಕ್ಷವೇ ಇದೆ, ಅವರು ನೋಡ್ಕೊಳ್ತಾರೆ. ನಾವು ಅದರ ಬಗ್ಗೆ ಮಾತಾಡೋದಷ್ಟು ಒಳ್ಳೆಯದು ಅಂತ ನಮಗೆ ಅನ್ನಿಸುವುದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಳ್ಳೆಯ ಹೈಕಮಾಂಡ್ ಇದೆ ಮತ್ತು ಒಳ್ಳೆಯ ನಾಯಕರು ಇದ್ದಾರೆ. ಹಾಗಾಗಿ ಅವರೆಲ್ಲ ಅದನ್ನು ಗಮನಿಸ್ತಾರೆ, ಅವರೆಲ್ಲ ಅದನ್ನು ನೋಡ್ತಾರೆ, ಅವರು ಚಂದದಿಂದ ಬಗೆಹರಿಸ್ತಾರೆ ಅನ್ನೋದು ಸಮಾಜ ನಂಬಿಕೊಂಡಿದೆ. ಇವಾಗಿನ ರಾಜ್ಯಾಧ್ಯಕ್ಷರ ಕೆಲಸ ಕಾರ್ಯಗಳ ಬಗ್ಗೆ, ಇವಾಗಿನ ಟೀಮ್ ಏನಿದೆ, ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳು? ನಿಮಗೆ ಏನು ಅಭಿಪ್ರಾಯ ಇದೆ ಅವ್ರ ಮೇಲೆ? ಓರಲಿಯಾಗಿ ಜನ ಏನೋ ಮಾತಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ ವಿನಃ, ಈಗ ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಧೋರಣೆಯನ್ನು ನಾವು ಆ ಥರ ಮಾತಾಡಬಾರದು. ಯಾಕೆ ಅಂತಂದರೆ ನಮಗದರ ಹೆಚ್ಚಿನ ಮಾಹಿತಿಗಳು, ಒಳ ವಿಷಯದ ಮಾಹಿತಿಗಳು ನಮಗಷ್ಟು ತಿಳುವಳಿಕೆಗೆ ಬರೋದಿಲ್ಲ. ಅದು ರಾಜಕೀಯ ವ್ಯವಸ್ಥೆ. ನಾವು ಧಾರ್ಮಿಕ ವ್ಯವಸ್ಥೆಯಲ್ಲಿದ್ದೇವೆ. ಧಾರ್ಮಿಕ ವ್ಯವಸ್ಥೆಯಲ್ಲಿರುವವರು ರಾಜಕೀಯಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಉಂಟು, ಆದರೆ ಮಾಡುವ ಕಾಲ ಇದಲ್ಲ. ಅದು ಬಂದರೆ ಆವಾಗ ನಾವು ಇದರ ಬಗ್ಗೆ ಮಾತಾಡ್ಬೋದು. ಸ್ವಾಮೀಜಿಗಳ ಗಮನಕ್ಕೆ ಬಂದಿರಬಹುದು, ಎಷ್ಟು ಹತ್ಯೆಗಳು ನಡೆಯಿತು ವಿಚಾರವಾಗಿ. ಪ್ರವೀಣ್ ನೆಟ್ಟಾರ್ ಅವರ ಉದಾಹರಣೆ ತೆಗೆದುಕೊಂಡ್ರೆ, ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಇದೆ ಅಂತ ನೀವೇ ಪ್ರತಿ ಬಾರಿ ಕೂಡ ನೀವೇ ಹೇಳ್ತೀರಾ. ಆದರೆ ಎನ್ಐಎಗೆ ಸಿಕ್ಕಿತು, ತನಿಖೆ ಆಯಿತು. ಎಷ್ಟು ವರ್ಷಗಳು ಬೇಕಾಯ್ತಾ ಆರೋಪಿಗಳನ್ನು ಹಿಡಿಯೋಕೆ? ಅಥವಾ ಇದನ್ನು ಎಲ್ಲವನ್ನು ಕೂಡ ನೋಡಿದಾಗ ಎಲ್ಲರೂ ಹೇಳುವಂಥದ್ದು ಇದು ಎಲೆಕ್ಷನ್ ಗಿಮಿಕ್ ಅಂತ. ಸ್ವಾಮೀಜಿಗಳು ಇದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಸ್ತುತವಾಗಿ ಪ್ರವೀಣ್ ನೆಟ್ಟಾರ್ ನಮ್ಮ ನೇರ ಶಿಷ್ಯನಾಗಿದ್ದ ಹುಡುಗ. ನಾವು ಸುಳ್ಯಕ್ಕೆ ಹೋದಾಗ ತುಂಬ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಹುಡುಗ. ಅವನ ಬಗ್ಗೆ ತುಂಬ ಕಾಳಜಿ ಕೂಡ ಇತ್ತು ನಮಗೆ. ಅವನಿಗೆ ಹೇಳಿದ್ದೆ ಕೂಡ, ಸ್ವಲ್ಪ ಎಚ್ಚರಿಕೆಯಿಂದ ಇರು, ಯಾರೋ ನಿನ್ನ ಬೆನ್ನು ತಾಕ್ತಾ ಇದ್ದಾರೆ. ಅವನು ಸ್ವಲ್ಪ ರಾಜಕೀಯವಾಗಿ ಬೆಳೀತಾ ಇದ್ದ, ಆ ಕಾರಣಕ್ಕೆ ಅವನು ಅದನ್ನು ಸ್ವಲ್ಪ ಅಸಡ್ಡೆ ಮಾಡಿದ ಅಂತ ನಮಗೆ ಅನ್ನಿಸ್ತದೆ. ಆದರೆ ಒಂದಂತೂ ನಿಜ ಏನಂತಂದರೆ, ಯಾವಾಗ ಪ್ರವೀಣ್ ನೆಟ್ಟಾರು ಪ್ರಕರಣ ಆಯಿತು, ಅದು ಇಡೀ ಸಮಾಜದ ಕಣ್ಣು ತೆರೆಸಿತು. ಮಾನ್ಯ ಸಂಸದರು ಅದರ ಆವಾಗ ಇದ್ದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅದರ ಬಗ್ಗೆ ಬಹಳ ಜಾಗ್ರತೆಯನ್ನು ವಹಿಸಿ ಅದನ್ನು NIAಗೆ ಕೊಡಬೇಕನ್ನುವ ಆಗ್ರಹವನ್ನು ಮಾಡಿಕೊಂಡು ನಾವೆಲ್ಲ ಒಂದು ಸುತ್ತು ಅದರ ಹೋರಾಟಗಳನ್ನೆಲ್ಲ ಮಾಡಿಕೊಂಡು ಅದು NIAಗೆ ಹೋಯಿತು. ಹೋದ ತನಿಖೆಗಳು ಮಾತ್ರ ಭಾಳ ಚಂದವಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಮೊನ್ನೆ ಇತ್ತೀಚೆಗೆ ಕಳೆದ ವಾರ ವಿದೇಶದಲ್ಲಿ ಯಾರೋ ವಿದೇಶಕ್ಕೆ ಹೋಗಬೇಕು ಅಂತ ಯಾರ ಪ್ರಯತ್ನದಲ್ಲಿದ್ದ ಇಬ್ಬರನ್ನು ಕೇರಳದಲ್ಲಿ ಅವರು ಬಂಧಿಸಿದರು. ಹಾಗಾಗಿ ಹೆಚ್ಚಿನ ಆರೋಪಿಗಳೆಲ್ಲ ಇದಕ್ಕೆ ಬಂದಿದ್ದಾರೆ, ಕಾನೂನಿನ ಸುಪರ್ದಿಗೆ ಬಂದಿದ್ದಾರೆ. ಹಾಗಾಗಿ ಇನ್ನೂ ಒಂದು 4-5 ಮಂದಿಯ ಬಗ್ಗೆ ತನಿಖೆ ಆಗ್ತಾ ಇದೆ. ನೀವು ಬಹಳ ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕೇನು ಅಂತಂದರೆ, ಇಡೀ ಸುಳ್ಯದ ಈ ಒಂದು ಪ್ರಕರಣ ಬಾಕಿ ಎಲ್ಲ ಪ್ರಕರಣಗಳಿಗೆ ಒಂದು ಮೇಲ್ಪಂಕ್ತಿಯಾಗಿ ನಿಂತಿತು ಅಂತ ನಮಗೆ ಅರಿವಾಗತ್ತೆ. ಆಮೇಲೆ ಹರ್ಷ ಪ್ರಕರಣ ಆಯಿತು ಶಿವಮೊಗ್ಗದಲ್ಲಿ. ಹರ್ಷ ಪ್ರಕರಣದಲ್ಲೂ ಕೂಡ NIA ಸದ್ದು ಮಾಡಿತ್ತು. ಆಮೇಲೆ ನೋಡಿ ಇದು ಕುಕ್ಕರ್ ಬಾಂಬ್ ಪ್ರಕರಣ ಆಯಿತು. ಕುಕ್ಕರ್ ಬಾಂಬ್ ಪ್ರಕರಣದಲ್ಲೂ ಕೂಡ NIA ಬರಬೇಕು ಅಂತ ಹೇಳಿ ಒಂದು ಕೂಗು ಬಂತು. ಈಗಿನ ಮಾನ್ಯ ಸಂಸದರು ಒಂದು ವಿಷಯವನ್ನು ಎತ್ತಿಕೊಂಡ್ರು. ಆವಾಗಲೇ ಆ ವಿಷಯ ಇತ್ತು, NIA ಕಚೇರಿ ಮಂಗಳೂರಿನಲ್ಲಿ ಸ್ಥಾಪನೆಯಾಗಬೇಕು ಅಂತ. ಅದನ್ನು ಕೊಂಡೋಗಿ ಸನ್ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿ ಚರ್ಚೆ ಕೂಡ ಮಾಡಲಾಯಿತು. ಅವರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದರು. ಸನ್ಮಾನ್ಯ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳಾಗಿರತಕ್ಕಂಥ ಶೋಭಾ ಕರಂದ್ಲಾಜೆ, ಸನ್ಮಾನ್ಯ ರಾಜ್ಯ ಮಂತ್ರಿಗಳಾದಂತಹ ಸನ್ಮಾನ್ಯ ಸೋಮಣ್ಣನವರು ಅದರ ಬಗ್ಗೆ ಕೂಗು ಕೂಡ ಎಬ್ಬಿಸಿದರು. ಹಾಗಾಗಿ ನಮಗನ್ನಿಸ್ತದೆ NIA ಯಾಕೆ ಬರಬೇಕು ಅಂತಂದರೆ, ಇಲ್ಲಿಯ ಈ ವಾತಾವರಣಗಳೇನಿದ್ದಾವಲ್ಲ ಅಡಗುತಾಣಗಳಾಗಿ ಉಂಟು. ಈಗ ನಿಮಗೆ ಕರಾವಳಿಗೆ ಹತ್ತಿರವಾಗಿರುವಂಥದ್ದು ಕೇರಳದಿಂದ ಈ ಎಲ್ಲ ಪರಿಸ್ಥಿತಿಗಳು ತುಂಬ ನಡೆದದ್ದು ನಮಗೆಲ್ಲ ಅರಿವಿದೆ. ಹಾಗಾಗಿ ಪ್ರವೀಣ್ ನೆಟ್ಟಾರು ಪ್ರಕರಣ ಎಲ್ಲದರ ಕಡೆಗೆ ಗಮನ ಸೆಳೆದಿದೆ ಅನ್ನೋದು ಕಟು ಸತ್ಯ. ಓಕೆ, ಸ್ವಾಮೀಜಿಗಳು ಧರ್ಮ ರಕ್ಷಣೆಯ ಕಾರ್ಯದಲ್ಲೇ ಪ್ರತಿದಿನ ಕೂಡ ಅದರ ಬಗ್ಗೆ ನೀವು ಮಾತಾಡ್ತಾ ಇರ್ತೀರಾ. ಇಲ್ಲೇ ಹತ್ತಿರದ ಧರ್ಮಸ್ಥಳ ಕ್ಷೇತ್ರ ಏನಿದೆ, ಕ್ಷೇತ್ರದ ಬಗ್ಗೆ ಅಪವಾದಗಳನ್ನು ಮಾಡಲಾಯಿತು, ಕಲಂಕ ತರಲಾಯಿತು. ಇದ್ರ ಬಗ್ಗೆ ಸ್ವಾಮೀಜಿ ಏನು ಹೇಳ್ತೀರಾ?
ನಾವು ಆ ಪ್ರಕರಣವನ್ನು ತುಂಬ ಸಮಯದಿಂದ ಗಮನಿಸ್ತಾ ಇದ್ದೆವು. ಆ ಪ್ರಕರಣ ನಡೆಯುವಂಥ ರೀತಿಯನ್ನು ತುಂಬ ಗಮನಿಸಿಕೊಂಡು ಆ ಮಗುವಿನ ಹೋರಾಟದ ಅಂದರೆ ಅಲ್ಲೂ ಒಂದು ವಿಷಯ ಇತ್ತಲ್ಲ, ಏನಂತಂದರೆ ನೀವು ಏನು ಶುರು ಮಾಡಬೇಕಿದ್ರೂ ಆ ಮಾತು ಹೇಗೆ ಬರ್ತದೆ ಅಂತಂದರೆ ಆ ಮನೆಗೊಂದು ನ್ಯಾಯ ಸಿಗಬೇಕು, ಆ ಹುಡುಗಿಗೊಂದು ನ್ಯಾಯ ಸಿಗಬೇಕು, ಆ ತಾಯಿಗೊಂದು ನ್ಯಾಯ ಅಲ್ಲಿಂದಲೇ ಶುರುವಾಗೋದು. ಹಾಗಾಗಿ ನಮ್ಗೆ ಅದನ್ನು ನೋಡಿ 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 ಇದೇನು ಎತ್ತ ಹೋಗ್ತಾ ಇದೆ ಅನ್ನುವುದೆಲ್ಲ ಗಮನಿಸಿದಾಗ ನಾವು ಸಮಾನ ಮನಸ್ಕರಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದೆವು. ನೋಡಿ, ಅವರ ಮಾತುಗಳನ್ನೆಲ್ಲ ನೋಡಿದರೆ ಮತ್ತು ಅವರ ಹೋರಾಟದ ದಿಕ್ಕುಗಳನ್ನೆಲ್ಲ ನೋಡಿದರೆ ಅವರು ಇದನ್ನೇನೋ ಒಂದು ಉದ್ಯಮವನ್ನಾಗಿಸಿಕೊಂಡ ರೀತಿ ಕಾಣ್ತದೆ. ಹಾಗಾಗಿ ನಾವು ಸುಮ್ಮನಿದ್ದರೆ ಇದು ಇನ್ನು ಮುಂದೆ ಹೇಗಾಗ್ಬೋದು, ಇಡೀ ದೇಶಕ್ಕೊಂದು ಕೊಳ್ಳಿ ಇಡುವ ಪ್ರಸಂಗ ನಡೆದಿತ್ತು, ನೀವು ಹೀಗೆ ಸುಮ್ಮನೆ ಇರುವುದು ಒಳ್ಳೆಯದಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರಿಕೊಂಡ್ರು ಒಂದು ಹೋರಾಟ ಶುರುವಾಯಿತು. ಅದರಲ್ಲಿ ಮುಂಚೂಣಿಯಲ್ಲಿ ನಾವೇ ಇದ್ದೆವು. ಆಮೇಲೆ ನಮಗೆಲ್ಲ ಕರೆಯೆಲ್ಲ ಮಾಡಿ ನಮ್ಮನ್ನು ಅಣಕಿಸುವ ಕೆಲಸಗಳೆಲ್ಲ ಆಯಿತು. ನಾವು ಅದನ್ನೇ ಎದುರಿಸಿದೆವು. ಯಾರು ಕರೆ ಮಾಡಿದ್ರು ಸ್ವಾಮಿ? ಕರೆ ಅಂದರೆ ಅದರಲ್ಲೊಂದು ಸೇರಿಕೊಂಡವರು ಒಪೋಸಿಟ್ ಗ್ಯಾಂಗ್ ಒಂದಿತ್ತು, ಅವರು ದಂಧೆ ಮಾಡಿಕೊಂಡಿದ್ರು. ಅವರೆಲ್ಲ ನಮ್ಮ ಮೇಲೆ ಒಂದು ಆರೋಪ ಅದು ಇದು ಅಂತ ಎಲ್ಲ ಫೋನ್ ಮಾಡುವುದು, ಹೆದರಿಸುವುದು, ಮತ್ತು ಅದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ನೋಡಿ ನೋಡಿ ಇವ ಒಬ್ಬ ಮಂಗ ಅಂತ ತೋರಿಸುವುದು. ಅಂದರೆ ಈ ರೀತಿಯ ಒಂದು ಹುಚ್ಚುತನ, ಅಂದರೆ ಸೋಷಿಯಲ್ ಮೀಡಿಯಾ ನಮ್ಮ ಕೈಯಲ್ಲೇ ಇದೆ ಎನ್ನುವ ಒಂದು ಅಹಂ ಕೂಡ ಅವರಿಗಿತ್ತು. ಇವತ್ತು ನೋಡಿ, ಈ ನೀಟ್ ಪ್ರಕರಣ ಇದೆ ನೋಡಿ, ನೀಟ್ ಪ್ರಕರಣದಲ್ಲಿ ಜನ್ಸಿ ಹೋರಾಟ ಏನು ನಡೀತಾ ಬಂತಲ್ಲ, ಆ ಜನ್ಸಿ ಹೋರಾಟದಲ್ಲಿ ಈ ಜಿರಳೆಗಳು ಎಲ್ಲೆಲ್ಲೆಲ್ಲೆಲ್ಲಿ ನುಗ್ಲಿಕ್ಕೆ ಶುರು ಮಾಡಿದವು ನೋಡಿ ಈ ನೀಟ್ ಪ್ರಕರಣದಲ್ಲಿ. ಅದು ಮತ್ತೆ ಹಿಂಸಾಚಾರಕ್ಕೆ ಹೋಗುವ ಒಂದು ಮಟ್ಟಕ್ಕೆ ಬಂತು. ಹಾಗೆಯೇ ಅಲ್ಲೂ ಕೂಡ ಅಂತಹ ಒಂದು ಪ್ರಕರಣ ಗಮನಕ್ಕೆ ಬಂದಾಗ ನಾವು ಅದನ್ನು ಕೈಗೆತ್ತಿಕೊಂಡೇ ಹೋರಾಟ. ನಾವೇನು ಕ್ಷೇತ್ರ ಸಮಿತಿಯನ್ನು ಮಾಡಿ ಕ್ಷೇತ್ರವನ್ನು ಹೇಗೆ ಉಳಿಸಿಕೊಳ್ಳೋದು ಮತ್ತು ಆ ಕ್ಷೇತ್ರವನ್ನು ಹೇಗೆ ಆ ವ್ಯವಸ್ಥೆಯಲ್ಲಿ ನಾವುಗಳು ಮುಂದೆ ನಡೆಸೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ಮಾತುಕತೆಯನ್ನು ಮಾಡಿದೆವು, ಧುಮುಕಿದೆವು. ಅಲ್ಲಿಂದ ಶುರುವಾಯಿತು ನೋಡಿ ಒಂದು ವ್ಯವಸ್ಥೆ. ಎಲ್ಲವೂ ಎದುರಿನ ಹೋರಾಟಗಳೆಲ್ಲ ಮುಳುಗುತ್ತಾ ಬಂತು. ಅಂದರೆ ನಾವು ಏನು ಹೇಳ್ತಾ ಇದ್ದೆವು, ಈಗ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ನಮಗೂ ಒಂದು ಗಮನ ಏನಿತ್ತು ಅಂದರೆ, ಸತ್ಯ ಇದ್ದರೆ ತೋರಲಿ, ಆದರೆ ಸತ್ಯ ತೋರಲಿಕ್ಕೆ 13 ವರ್ಷ ಬೇಕಾ ಅನ್ನೋದು ನಮ್ಮ ಮನಸ್ಸಿಗೆ ಬಂದ ಭಾವ. ಇಷ್ಟು ವರ್ಷ ಬೇಕಾ ಇದಕ್ಕೆ? ಯಾಕೆ ಅಂತಂದರೆ ನಮ್ಮ ಹಿರಿಯವರೆಲ್ಲ ಕಾನೂನಿನಲ್ಲಿ ಆಗದೇ ಇರುವಂಥದ್ದು ಭಯದಿಂದ ಆಗ್ತದೆ ಎನ್ನುವುದರ ಕಡೆಗೆ ನಮ್ಮ ಹಿರಿಯವರೆಲ್ಲ ನಮಗೆ ಮಾರ್ಗ ತೋರಿಸಿದ್ದಾರೆ. ಆ ಮಣ್ಣಿಗೆ ಹೋದರೆ ಆ ಮಣ್ಣಿನಲ್ಲಿ ಧರ್ಮದೇವತೆಗಳನ್ನು ಕಂಡುಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗಳು ನೆರವೇರ್ತದೆ, ಭಯಗಳು ಪರಿಹಾರ ಆಗ್ತದೆ, ಸಮಸ್ಯೆಗಳು ದೂರವಾಗ್ತದೆ ಅನ್ನುವ ಒಂದು ರೀತಿಯಲ್ಲಿದ್ದ ಕ್ಷೇತ್ರ ಅದು. ನಮ್ಮ ಹಿರಿಯವರು ಆ ಕಾರಣಕ್ಕೆ, ಒಂದು ವಸ್ತು ಹೋದ ಕಾರಣಕ್ಕೆ ಆ ವಸ್ತು ಸಿಗಲಿಲ್ಲ ಅನ್ನುವ ಭಾವನೆ ಬಂದಾಗ ನಮ್ಮ ಹಿರಿಯವರು, ಇದು 7 ತಲೆಮಾರುಗಳ ಹಿಂದಿನ ವಿಷಯ, ನಮ್ಮವರು ಆ ದೈವವನ್ನು ಎತ್ತಿಕೊಂಡು ಧರ್ಮದೇವತೆಯನ್ನು ನೆನೆಸಿ ಹೇಳಿದ್ರಂತೆ, ನಂದು ಇಂತಹ ಒಂದು ಸ್ವರ್ಣದ ವಸ್ತು ಹೋಗಿದೆ, ತುಂಬ ಬೆಲೆ ಬಾಳುವ ವಸ್ತು ಅದು ಆ ಕಾಲಕ್ಕೆ, ಅದು ಸಿಕ್ಕಿದರೆ ನಿನ್ನನ್ನು ನಂಬ್ತೇನೆ ಅಂತ ಹೇಳಿದ್ರಂತೆ. ನಾವು ಹೇಳಿದರೆ ನಿಮಗೆ ಹೇಗೆ ಅರ್ಥ ಆಗ್ತದೆ ಗೊತ್ತಿಲ್ಲ, ವೀಕ್ಷಕ ಬಂಧುಗಳು ಏನು ತಿಳ್ಕೊಳ್ತಾರೆ ಗೊತ್ತಿಲ್ಲ. ಅಪ್ಪಟ ಸತ್ಯ, 24 ಗಂಟೆ ಒಳಗೆ ಆ ವಸ್ತು ಸಿಕ್ಕಿತು, ದೈವ ಬಂದು ಇಲ್ಲಿ ನೇಲೆ ನಿಂತದ್ದಕ್ಕೆ ಒಂದು ನಿದರ್ಶನ ಸಿಕ್ಕಿತು. ಅಂತಹ ಒಂದು ಕಾರಣಿಕ ಕ್ಷೇತ್ರಕ್ಕೆ ಈ ರೀತಿ ನಡ್ಕೊಳ್ತಾರೆ ಅಂತಲಾದಾಗ ನಮಗೆ ನಮ್ಮ ಧಾರ್ಮಿಕವಾದಂತಹ ನಂಬಿಕೆ ಮತ್ತು ನಮ್ಮ ಧಾರ್ಮಿಕ ನಂಬಿಕೆ ಒಳಗಿರುವಂಥ ಆಸ್ತೆ, ನಮಗದರ ಮೇಲೆ ಶ್ರದ್ಧೆ ಇದೆ. ಆ ಶ್ರದ್ಧೆಯನ್ನು ಎದುರಿನವರು ಹಾಳು ಮಾಡ್ತಾರೆ ಅಂತಲಾದರೆ ಅದನ್ನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ನೇರ ಧುಮುಕಿದೆವು. ಈಗ ಅದೆಲ್ಲವೂ ತಿಲಾಂಜಲಿ ಕೊಟ್ಟ ಹಾಗಾಗಿದೆ. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಅದರ ಮರು ತನಿಖೆಗೆ ಅಂತ ಏನು ಹೇಳಿದೆ, ತನಿಖೆ ಆಗಲಿ. ಒಮ್ಮೆ ಈ ಗುಂಗು ಇದೆಯಲ್ಲ, ಎಲ್ಲರಲ್ಲಿ ಅವರು ಏನು ಬೆಳೆಸಿಕೊಂಡು ಹೋಗಿದ್ದಾರಲ್ಲ, ಆ ಗುಂಗು ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಆಗ್ರಹಿಸ್ತೇವೆ, ಆ ಗುಂಗನ್ನು ತೆಗೆದುಬಿಡಿ. ಆ ಒಂದು ವಿಷಯ ಎಲ್ಲೋ ಬಹಿರಂಗ ಆಗಲಿ, ಅದರಲ್ಲಿ ಯಾರು ಭಯಪಡಬೇಕಾಗಿ ಅವಶ್ಯಕತೆ ಇಲ್ಲ. ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂತಂದರೆ, ಒಬ್ಬ ಧರ್ಮದ ಚೌಕಟ್ಟಿನಲ್ಲಿದ್ದವ ಯಾವತ್ತೂ ಬೇಕು ಅಂತ ಯಾರಿಗೂ ದೋಷ ಮಾಡಲಿಕ್ಕೆ ಮನ ಪಡುವುದೇ ಇಲ್ಲ. ಎಲ್ಲೋ ಅವನ ಗ್ರಹಚಾರದಿಂದ ತಪ್ಪಿಕೊಂಡು ಏನೋ ಅವನು ಅಂತಹ ಒಂದು ಸಂದಿಗ್ಧತೆಗೆ ಬರಬೇಕೇ ಹೊರತು, ಅದು ಅವನ ಗ್ರಹಚಾರ ಅಂತ ಹೇಳಬೇಕೇ ಹೊರತು ಬೇರೆ ಯಾವುದನ್ನು ಅದರಲ್ಲಿ ನಾವು ನೋಟ್ ಮಾಡುವ ಹಾಗಿಲ್ಲ, ಕೋಟ್ ಮಾಡುವ ಹಾಗಿಲ್ಲ. ಇನ್ನು ನೀಟ್ ವಿಚಾರದ ಬಗ್ಗೆ ನೀವು ಕೂಡ ಹೇಳಿದ್ರಿ, ಆಗ್ತಾನೆ ಪ್ರತಿಭಟನೆ ಆಯಿತು, ಇದರ ಒಟ್ಟು ಏನು ಬೆಳವಣಿಗೆ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀಟ್ ಪ್ರಕರಣದಲ್ಲಿ ಸರ್ಕಾರ ಸರಿಯಾದ ನಿಲುಮೆಯನ್ನು ತಗೊಳ್ಬೇಕಿತ್ತು. ಅದರಲ್ಲಿ ಆರಂಭದಲ್ಲಿ ಸರ್ಕಾರ ಎಡವಿತ್ತು. ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನರು ಒಳ್ಳೆಯ ನಾಯಕ, ನಾವು ಕಂಡ ಹಾಗೆ. ಅಂದರೆ ಪುರಿ ಜಗನ್ನಾಥನ ದೈವ ಭಕ್ತ, ಹಾಗಾಗಿ ಒಳ್ಳೆಯ ನಾಯಕ, ತುಂಬ
ಕಟುವಾಗಿ ನಿರ್ಣಯಿಸುವಂಥ ಒಬ್ಬ ಅದ್ಭುತ ಚಾಪುಳ್ಳ ನಾಯಕ. ನಾವು ಅವರನ್ನು ಬಹಳ ಹತ್ತಿರದಿಂದ ಬೆಲ್ಲೆವು. ಯಾಕೆ ಅಂತಂದರೆ ಅವರು ಕರ್ನಾಟಕ ಪ್ರಭಾರಿಯಾಗಿದ್ದರು ಮತ್ತು ಕರ್ನಾಟಕದ ಎಲ್ಲ ಚಟುವಟಿಕೆಗಳಲ್ಲಿ ಅವರ ಪಾತ್ರ ಇದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನರ ಕರ್ತವ್ಯಗಳು ಬಹಳ ಕಟ್ಟುನಿಟ್ಟಾಗಿ ಅವರು ನಿರ್ವಹಿಸ್ತಾರೆ, ಎಲ್ಲೂ ಅದನ್ನು ಸೋಲಿಕ್ಕೆ ಬಿಡೋದಿಲ್ಲ. ಆದರೆ ಅಲ್ಲಿ ಏನಾಯಿತು ಅಂತಂದರೆ ನೀಟ್ ಪ್ರಕರಣ ಬಂದಾಗ ತುಂಬ ಮಕ್ಕಳು ಭಯಭೀತರಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆವಾಗ ನಮಗನ್ನಿಸಿದ್ದು, ಇಲ್ಲ, ಇದರಲ್ಲಿ ಧರ್ಮೇಂದ್ರ ಪ್ರಧಾನರು ಹೊರಗೆ ಬಂದು ಮಾತಾಡಬೇಕಿತ್ತು ಮತ್ತು ಅವರಿಗೆ ಧೈರ್ಯ ತುಂಬಿಸಿಕೊಳ್ಬೇಕಿತ್ತು. ಈಗ ಅವರು 2ನೇ ಪರೀಕ್ಷೆಯನ್ನು ಭಾಳ ಚಂದವಾಗಿ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ನೀವು ಒಬ್ಬರು ಸಚಿವರಾಗಿ ಸ್ಥೈರ್ಯ ತುಂಬಿಸಬೇಕು, ಮಕ್ಕಳಿಗೆ ಅಧೀರತೆ ಬರಬಾರದು. ಯಾಕೆ ಅಂತಂದರೆ ನೋಡಿ, ಒಂದು ನೀಟ್ ಪರೀಕ್ಷೆಯನ್ನು ಬರೆಯುವುದಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಆ ಮಕ್ಕಳ ಸಾಧನೆ ಮತ್ತು ಆ ಮಕ್ಕಳ ಏಕಾಗ್ರತೆ ಮತ್ತು ಆ ಮಕ್ಕಳ ಚಟುವಟಿಕೆ ನಾವು ನೋಡ್ತೇವಲ್ಲ. ಅಯ್ಯೋ, ಆ ಮಕ್ಕಳು ಹಪಾಹಪಿ ಅಂದರೆ ಆ ಪ್ರಯತ್ನವನ್ನು ಮಾಡಿಕೊಂಡು ನಾನು ಇದರಲ್ಲಿ ಗೆಲ್ಲಬೇಕು ಅಂತ ಹೋರಾಟ ಮಾಡೋದು ಆ ಮಕ್ಕಳು. ಅಂಥ ಸನ್ನಿವೇಶ ಬಂದಾಗ ನಾನು ಸೋತು ಬಿಟ್ಟೆ ಅಲ್ಲ ಅಂತ ಭಯ ಬಂದಾಗ ಆ ಭಯಕ್ಕೆ ಒಂದು ನಾವು ಮಾರ್ಗದರ್ಶನ ಮಾಡಬೇಕಾದಂಥ ಅವಶ್ಯಕತೆ ಇತ್ತು ಅಂತ ನಮಗನ್ನಿಸ್ತದೆ. ಹಾಗಾಗಿ ಜಿರಳೆಗಳು ಬಂತು, ಜಿರಳೆಗಳು ಹೋರಾಟ ಶುರು ಮಾಡಿದವು. CJP ಪಕ್ಷ ಅಂತ ಒಂದು ಬಂತು, ಹೋರಾಟ ಶುರು ಮಾಡಿದರು. ಆದರೆ ಆ ಹೋರಾಟ ದಿಕ್ಕುದೇಸೆ ಇಲ್ಲದ ಹೋರಾಟ ಆಯಿತು. ನೀಟಿಗೆ ನೋಡಿ, ನೀಟ್ ಪರೀಕ್ಷೆಯ ಪತ್ರಿಕೆ ಸೋರಿತು ಅಂತ ಏನು ಹೇಳ್ತೀವಲ್ಲ, ಲೀಕ್ ಆಯಿತು ಅಂತ ಏನು ಹೇಳ್ತೀವಲ್ಲ, ಬಹಳ ವರ್ಷಗಳಿಂದಲೇ ಲೀಕ್ ಆಗಿದೆ. ಇದು ಮೊನ್ನೆ ನಡೆದ ಪ್ರಕರಣ ಅಲ್ಲ. ನೀವು 2026 ಏನು ನಡೀತು ಅಂತ ಹೇಳ್ತೀವಲ್ಲ, ನೀವು 1947 ನಂತರದ ಪ್ರಕರಣ, ಅಂದರೆ ನಮಗೆ ಸಂವಿಧಾನ ರಚನೆಯಾದದ್ದು 1950 ನಂತರ. ಸಂವಿಧಾನ ರಚನೆಯಾದ ಮೇಲೆ ಸರ್ಕಾರಗಳೇನು ಬಂತವಲ್ಲ, ಅಲ್ಲಿಂದಲೇ ನೀವು ನೋಡಿ ಅದೆಲ್ಲವೂ ಸೋರಿಕೆಯಾಗಿದೆ. ಏನು ಸೋರಿಕೆ ಆಗದ ಒಂದು ಗೌಪ್ಯ ವಿಷಯ ಅಲ್ಲ, ಅಂದರೆ ಅದು ಆಡಳಿತಾತ್ಮಕ ವಿಷಯಗಳಲ್ಲೇ ಅದು ಉಂಟು. ಹಾಗಾಗಿ ನಮಗೇನು ಅನ್ನಿಸಿದ್ದು ಅಂದರೆ, ನಮ್ಮ ಸನ್ಮಾನ್ಯ ಈಗಿನ ಘನವೇತ್ತ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ನರೇಂದ್ರ ಮೋದಿಜಿ ಸರ್ಕಾರ ಎಲ್ಲವನ್ನು ಕಟ್ಟುನಿಟ್ಟಾಗಿ ನಡೆಸ್ತದೆ ಅನ್ನುವಂತಹ ಒಂದು ವಿಷಯದಲ್ಲಿ ನಾವು ಇವತ್ತಿಗೂ ಹಂಬಲ ಇಟ್ಟುಕೊಂಡವರು. ಹಾಗಾಗಿ ಅಲ್ಲಿ ಎಲ್ಲೂ ಕೂಡ ಈಗ ಒಳಗೆ ನೋಡಿ, ಈ ಕೇಂದ್ರೀಕೃತವಾದ ವ್ಯವಸ್ಥೆಯಲ್ಲಿ ಒಳಗಿನಿಂದ ಯಾರೋ ಇರ್ತಾರೆ, ಅವರಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಇರ್ತವೆ, ಅವರು ಮಾಡಬಾರ್ದು ಅಂತ ಹೇಳಿ ಏನೂ ಇಲ್ಲ. ಆದರೆ ಇದನ್ನು ಕಟ್ಟುನಿಟ್ಟಾಗಿ ಗಮನಿಸಿಕೊಂಡು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆದರೆ ಪ್ರಸ್ತುತ ಜಿರಳೆ ಪಕ್ಷ ಬಂತು, ಹೋರಾಟ ಮಾಡಿದರು. ನೋಡಿ, ಹೋರಾಟ ನೀಟ್ ವಿಷಯದಲ್ಲಿ ಮಾತ್ರ ಇರಲಿಲ್ಲ, ಹಿಂದೂ ಧರ್ಮದ ವಿಷಯದಲ್ಲಿತ್ತು, ದೇವರ ವಿಷಯದಲ್ಲಿತ್ತು. ಯಾರೋ ಒಬ್ಬಳು ವಿದ್ಯಾರ್ಥಿ ಮೋದಿಜಿಯವರ ಮನೆತನದ ಬಗ್ಗೆ, ಅವರ ತಾಯಿಯ ಬಗ್ಗೆ ಇಷ್ಟೆಲ್ಲ ಮಾತಾಡುವಾಗ ಸಮಾಜ ಇದನ್ನು ನೊಂದುಕೊಂಡು ನೋಡಬೇಕು. ಯಾಕೆ ಅಂತಂದರೆ, ಆ ರೀತಿಯಲ್ಲೆಲ್ಲ ಹೋರಾಟದಲ್ಲಿ ಮಾತಾಡುವುದು ಅಂತ ಕೇಳಿದರೆ ಅದನ್ನು ಸಹಿಸಿಕೊಳ್ಳಬಾರ್ದು. ಹೋರಾಟ ಇರಬೇಕು. ನೋಡಿ, ಇವತ್ತು ಆ ಹೋರಾಟ ಎಲ್ಲಿ ಹೋಗ್ತಾ ಇದೆ? ದಿಕ್ಕೆ ತಪ್ಪಿತು, ಆ ಹೋರಾಟದ ದಿಕ್ಕೆ ತಪ್ಪಿತು. ಹಾಗಾಗಿ ನೀಟ್ ವಿಷಯದಲ್ಲಿ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಇದರ ಬಗ್ಗೆ ಎರಡು ಮಾತಿಲ್ಲ. ಅಲ್ಲಿ ಸುಮಾರು 22ರಿಂದ 23 ಮಕ್ಕಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಕ್ಕೊಂದು ಸಾಂತ್ವನ ತಲುಪಬೇಕು, ಅವರಿಗೊಂದು ಜೀವನಾವಶ್ಯಕತೆ ತಲುಪಬೇಕು, ಅದರ ಆಗ್ರಹ ನಮ್ಮದು ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಮುಂದಿನ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ಆಗುತ್ತೆ, ವಿರೋಧಿ ಅಲೆ ಏನಾದರೂ ಎದ್ದಿದೆಯಾ? ನಾವು ಕಂಡ ಹಾಗೆ ಪ್ರಸ್ತುತ ಸನ್ನಿವೇಶಗಳನ್ನು ನಮಗೆ ನೋಡಿದಾಗ ಎಲ್ಲೂ ವಿರೋಧಿ ಅಲೆ ಕಾಣೋದಿಲ್ಲ. ಈಗ ಒಬ್ಬರು ಘನವೇತ್ತ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಸಿಕ್ಕಿದ್ದನ್ನು ನೀವು ಮೊನ್ನೆ ನೀಟ್ ಪ್ರಕರಣವನ್ನೇ ನೋಡಿ, ಅವರು ಮಧ್ಯರಾತ್ರಿ 1.5 ಗಂಟೆಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಸುಮಾರು 40 ಲಕ್ಷ ಮೇಲೆ ಅವರಿಗೆ ಫಾಲೋವರ್ಸ್ ಹೆಚ್ಚಾಯಿತು. ಈಗ ಒಂದು ದಿಕ್ಕಿನಲ್ಲಿ ಪ್ರಧಾನಮಂತ್ರಿ ಫೇಲಿಯರ್ ಅಂತಲಾದರೆ ಅಷ್ಟು ಫಾಲೋವರ್ಸ್ ಅವರಿಗೆ ಹೇಗೆ ವೃದ್ಧಿಯಾದರು? ಅದೇನು ಜೆನ್ಸಿ ಅಲ್ಲ, ಅಂದರೆ ಕುಳಿತಲ್ಲಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಜನ ಅವರನ್ನು ಒಪ್ಪಿಕೊಂಡಿದ್ದಾರೆ, ಭಾರತ ದೇಶ ಅವರನ್ನು ಒಪ್ಪಿಕೊಂಡಿದೆ. ಇದು ಕೇವಲ ಭಾರತ ದೇಶ ಅಲ್ಲ, ಇಡೀ ಜಗತ್ತು ಅವರನ್ನು ಒಪ್ಪಿಕೊಂಡಿದೆ. ನೋಡಿ, ಉಕ್ರೇನ್ ರಷ್ಯಾ ಪ್ರಕರಣ ಬಂದಾಗ ಅಲ್ಲೂ ಕೂಡ ಮಾತು ಬರುವುದು, ಭಾರತ ಇದಕ್ಕೆ ಇತಿಶ್ರೀ ಹಾಡಬೇಕು. ಮೊನ್ನೆ ತೈಲ ಪ್ರಕರಣಗಳು, ಇರಾನ್ ಮತ್ತು ಅಮೇರಿಕದ ವಿಷಯ ಬಂದಾಗ ಅಲ್ಲಿ ಇಸ್ರೇಲ್ನ ವಿಷಯ ಬಂತಲ್ಲ, ಇಸ್ರೇಲ್ನ ಪ್ರಧಾನಿ ಕೂಡ ಹೇಳಿದ್ದು ಸನ್ಮಾನ್ಯ ಮೋದಿಜಿಯವರು ಇದರ ಮಧ್ಯಕ್ಕೆ ಬರಬೇಕು. ಅಂದರೆ ಭಾರತವನ್ನು ಜನ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಭಾರತವನ್ನು ಆ ರೀತಿಯಲ್ಲಿ ಮೆಚ್ಚುತ್ತಾರೆ. ಹಾಗಾಗಿ
ನಮ್ಮ ಆಗ್ರಹವೂ ಅಷ್ಟೇ, ಭಾರತ ಅದೇ ರೀತಿಯಲ್ಲಿರಬೇಕು. ಈ ಸಣ್ಣ ಪುಟ್ಟ ಪ್ರಕರಣಗಳು ಏನಿದ್ದಾವಲ್ಲ ಇದನ್ನೆಲ್ಲ ತುಂಬ ಚಾಕಚಕ್ಯತೆಯಿಂದ ನಿರ್ವಹಣೆ ಮಾಡಬೇಕು ಅನ್ನೋದೇ ನಮ್ಮ ಆಸಕ್ತಿ. ಓಕೆ, ಇನ್ನು ಪ್ರಧಾನಿಯವರು ಇಷ್ಟು ವಯಸ್ಸಾದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಯುವ ಜನರನ್ನು ಸೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತಿಭಟನೆ ನಂತರ. ಅವರ ಈ ಹೆಲ್ದಿ ಫಿಟ್ನೆಸ್ ಬಗ್ಗೆ ನಿಮಗೆ ಸೀಕ್ರೆಟ್ ಏನಾದರೂ ನಿಮ್ಗೆ ಗೊತ್ತಾ? ನಾವು ಕಂಡ ಹಾಗೆ ಅವರನ್ನು ತುಂಬ ಹತ್ತಿರದಿಂದ ನಾವು ಕಂಡವರು. ನಾವು ಬಹಳ ಸಲ ಅಂದರೆ ಪ್ರತಿ ವರ್ಷ ನಾವು ಗುಜರಾತಿಗೆ ಹೋಗ್ತೇವೆ. ಗುಜರಾತಲ್ಲಿ ಸೂರತ್ ಮತ್ತು ವಡೋದರಾ ಆಮೇಲೆ ಗಾಂಧಿಧಾಮ್ ಆ ಪ್ರದೇಶವನ್ನು ನಾವು ಸಂಚರಿಸ್ತೇವೆ. ಅಲ್ಲಿಂದ ನಾವು ಇವರನ್ನು ನೋಡಿದ್ದೇವೆ. ನಮಗನ್ನಿಸಿದ್ದು ಇವರೊಬ್ಬ ದೇವರ ಸಂಭೂತ, ಅಂದರೆ ಅವತಾರ ವ್ಯಕ್ತಿ ಇವರು. ನೋಡಿ, ನಾವು ಸಿಡಿಲ ಸಂತ ವಿವೇಕಾನಂದರನ್ನು ಗಮನಿಸ್ತೇವೆ. ವಿವೇಕಾನಂದರು ಸಣ್ಣ ಪ್ರಾಯದಲ್ಲಿ ದೇಶವನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಿದಂತಹ ಒಬ್ಬ ಸಿಡಿಲ ಸಂತ. ಮತ್ತು ಅವರ ಏಕಾಗ್ರತೆ ಮತ್ತು ಅವರ ವಿಚಾರಧಾರೆಗಳು ಇಡೀ ದೇಶವನ್ನು ಮುಂಚೂಣಿಗೆ ತರುವ ವಿಚಾರಧಾರೆಗಳು. ಆ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಬೆಳೆದವರು. ಅವರು ರಾಮಕೃಷ್ಣ ಮಿಷನ್ನ ಕೆಲವಾರು ವಿಷಯಗಳನ್ನು ಮತ್ತು ಅಲ್ಲಿರುವ ಹಿರಿಯ ಶ್ರೀಗಳ ಬಗ್ಗೆ ಒಲವಿದ್ದುಕೊಂಡು ಹಿಮಾಲಯದಲ್ಲೆಲ್ಲ ಕುಳಿತುಕೊಂಡು ಅವರು ತುಂಬ ಸಾಧನೆ ಮಾಡಿದವರು. ಅವರು ಸಂಘದ ಚಟುವಟಿಕೆಗಳಲ್ಲಿರುವಾಗ ಅವರಿಗೆ ಮನೆಯೇ ಅಂದರೆ ಹಿಮಾಲಯ, ಆ ರೀತಿಯಲ್ಲಿ ಅವರು ಹೋದವರು. ತುಂಬ ಸಾಧನೆ ಮಾಡಿದ್ದಾರೆ. ನೀವು ಕೇದಾರದ ಬಗ್ಗೆ ಅವರ ಭಕ್ತಿ ನೋಡಿ, ಕಾಶಿ ವಿಶ್ವನಾಥನ ಬಗ್ಗೆ ಭಕ್ತಿ ನೋಡಿ, ರಾಮನ ಬಗ್ಗೆ ಭಕ್ತಿ ನೋಡಿ, ಮೊನ್ನೆ ಅವರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದರು, ಅಲ್ಲಿಯ ಭಕ್ತಿ ನೋಡಿ. ಅಂದರೆ ಯಾವ ಪ್ರದೇಶಕ್ಕೆ ಅವರು ಹೋಗ್ತಾರೆ ಆ ಪ್ರದೇಶದ ವ್ಯವಸ್ಥೆಗೆ ಅವರು ಹೋಗ್ತಾರೆ. ನಾನು ಅಲ್ಲಿಯವನೇ ಅಂತ ಜನ ತಿಳ್ಕೊಳ್ಳುವ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ. ಅವರು ಅಮೆರಿಕಕ್ಕೆ ಹೋಗಲಿ, ನಾನು ಅಮೆರಿಕದವನೇ ಅಂತ ಭಾವಿಸಿಕೊಳ್ಬೇಕು, ಆ ಥರ ನಡ್ಕೊಳ್ತಾರೆ. ಅಂತಹ ಒಬ್ಬ ಪ್ರಧಾನಿಯನ್ನು ಈ ಜಗತ್ತು ಕಂಡದ್ದು ಬಹಳ ವಿರಳ. ಹಿಂದೆ ನಾವು ಇತಿಹಾಸವನ್ನು ಓದಿದಾಗ ನಮಗೆ ಅರಿವಾಗೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಲ್ಲಿ ಈ ಗುಣಗಳಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಯಾರೋ ಹುಟ್ಟಿ ಬಂದಿರಬಹುದು. ಅಂತಹ ಒಬ್ಬ ದೈವಾಂಶ ಸಂಭೂತರು, ಅಂದರೆ ಧಾರ್ಮಿಕ ನಡೆಯನ್ನಿಟ್ಟುಕೊಂಡು ಇಡೀ ಜಗತ್ತನ್ನು ಸುತ್ತಿಕೊಂಡು ಎಲ್ಲ ವ್ಯವಸ್ಥೆಗಳ ಆಗುಹೋಗುಗಳನ್ನು ಗಮನಿಸಿಕೊಂಡು ಅವರು ನಡೀತಾರೆ ಅಂತಲಾದರೆ ಸತ್ಯವಾಗಿ ನಿಮಗೆ ಹೇಳಬೇಕು, ಭಾರತ ಎದ್ದು ನಿಂತಿದೆ. ಇವತ್ತು ಕೆಲವಾರು ವಿಷಯಗಳು ಇದ್ದಾವೆ ಚರ್ಚೆಯಲ್ಲಿ, ಅದು ಯಾವುದೇ ಇರಲಿ ಅದನ್ನೆಲ್ಲವನ್ನು ನಿಭಾಯಿಸುವ ಚಾಕಚಕ್ಯತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಇದ್ದಾವೆ. ಯಾಕೆ ಅಂತಂದರೆ ಅವರ ಮಾನಸಿಕ ಸ್ಥಿತಿ ಇದೆಯಲ್ಲ ಅದು ತುಂಬ ಸದೃಢವಾಗಿದೆ. ಅವರ ಮೈಕಟ್ಟು ಹೇಗೆ ಸದೃಢವಾಗಿದೆಯೋ ಹಾಗೆಯೇ ಅವರ ಮಾನಸಿಕ ಸ್ಥಿತಿಯು ಸದೃಢವಾಗಿದೆ. ಇವತ್ತು ಅವರು 74, 75, 76 ಆಸುಪಾಸಿನಲ್ಲಿ ಇದ್ದಾರೆ ಅಂತ ಅಂದರೂ ಕೂಡ ಅವರಲ್ಲಿ ಆ ಮುತ್ಸದ್ಯತನ ಇದೆಯಲ್ಲ ಅದು ತುಂಬ ಗಟ್ಟಿಯಾಗಿದೆ. ಹಾಗಾಗಿ ಅವರನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ಗಮನಿಸಿದೆವು. ಹಿಂದೆ ಒಮ್ಮೆ ಅವರ ಬಗ್ಗೆ ಒಂದು ಅವರು ಪ್ರವಾಸದಲ್ಲಿರುವಾಗ ಒಂದು ಪ್ರಕರಣ ನಡೆಯಿತು. ರಷ್ಯಾ ಅಧ್ಯಕ್ಷರು ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಗೆ ತಂದರು ಅಂತ ಹೇಳುವ ಒಂದು ವಿಷಯಗಳು ಎಲ್ಲ ಕಡೆಯಲ್ಲಿ ನಿಮ್ಮ ವಾಹಿನಿಯಲ್ಲೂ ಹರಿದಾಡಿದೆ. ಹಾಗಾಗಿ ನಮಗನ್ನಿಸಿದ್ದೇನು ಗೊತ್ತಾ, ಅವರ ಮೇಲೆ ಯಾವುದೇ ನೆಗೆಟಿವ್ ಸೆನ್ಸ್ ನಡೆಯೋದಿಲ್ಲ. ಯಾಕಂದರೆ ಅವರು ದೈವಾಂಶ ಸಂಭೂತರಾಗಿರುವುದರಿಂದ ಅವರು ಧನಾತ್ಮಕವಾಗಿಯೇ ಇರ್ತಾರೆ. ಎಲ್ಲ ಕಡೆಯಲ್ಲೂ ಆ ಧನಾತ್ಮಕತೆಯನ್ನು ಅವರು ಬೆಳೆಸ್ತಾರೆ. ಹಾಗಾಗಿ ಅವರನ್ನು ಯಾರಿಂದಲೂ ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ನಾ ಭೂತ ಅಂತ ಹೇಳಬಹುದು, ನಾ ಭವಿಷ್ಯತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಮುಂದೆ ಇವರಿಗಿಂತ ಒಳ್ಳೆಯವರು ಬರಲಿ ಅಂತಲೇ ನಾವು ಆಶಯ ಪಡ್ತೀವಿ. ಇನ್ನು RSS ವಿಚಾರಕ್ಕೆ ಬರೋದಾದರೆ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಗೃಹ ಸಚಿವರು ಒಂದು ಚಾಲೆಂಜನ್ನು ಹಾಕಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೃಹ ಮಂತ್ರಿಗಳು ಚಾಲೆಂಜನ್ನು ಹಾಕಿದ್ದಾರೆ ಅಂತಂದರೆ ಅವರಿಗೆ ಬೇರೆ ಕೆಲಸ ಇಲ್ಲವೇನೋ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ ಸಂಘ ಇವತ್ತು ನಿನ್ನೆ ಹುಟ್ಟಿಕೊಂಡದ್ದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡಿದೆ ಸಂಘ. ಡಾಕ್ಟರ್ ಹೆಡಗೇವಾರ್ ಅವರು ಸಂಘವನ್ನು ಹುಟ್ಟು ಹಾಕುವಾಗ ಅವರೊಬ್ಬ ವೈದ್ಯ, ಆ ಕಾಲದ ಒಬ್ಬ ವೈದ್ಯ, ಡಾಕ್ಟರ್ ಎದುರು ಇವರೆಲ್ಲ ಏನೂ ಅಲ್ಲ, ಅವರೊಬ್ಬರು ಡಾಕ್ಟ್ರು. ಆ ಡಾಕ್ಟ್ರ್ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಆ ಸಂಘವನ್ನು ಚಳವಳಿಯಾಗಿ ಒಂದು ಆಂದೋಲನ ರೀತಿಯಲ್ಲಿ ನೇರ್ಪು ಮಾಡಿ ಸಮಾಜಕ್ಕೆ ಅವರು ಕೊಟ್ಟರು. ಆವಾಗ ಅವರ ಬ್ಯಾರಿಸ್ಟರ್ ಪದವಿ ಮತ್ತು ಅವರ ಸಂಘದ ಪದವಿಯಲ್ಲಿ ಅವರು ಕಲಿತುಕೊಂಡ ವಿದ್ಯೆ ಬಹಳ ದೊಡ್ಡದಾಗಿತ್ತು. ಒಬ್ಬ ವೈದ್ಯ ಆ ಕಾಲದಲ್ಲಿ, ಇವತ್ತು ನೋಡಿ 2 ಕೋಟಿ 3 ಕೋಟಿ ಕೊಟ್ಟು ಕಲಿಬೇಕಾ ವಿದ್ಯೆಯನ್ನು, ಆ ಕಾಲದಲ್ಲಿ ಅವರು ವಿದ್ಯೆ ಕಲಿತ ಆ ವಿದ್ಯೆಯನ್ನು ಎಲ್ಲವನ್ನ ಬದಿಗುತ್ತಿ ಸಮಾಜದ ಕೆಲಸವನ್ನು ಮಾಡಿದ್ರು. ಇವತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು ಮಾತಾಡ್ತಾರೆ ಅಂತಲಾದರೆ ಅವರ ಧೂಳಿಗೂ ಬರೋದಿಲ್ಲ. ಅಂತಹ ತ್ಯಾಗಿ, ಆ ತ್ಯಾಗಿ ದೇಶವನ್ನು ಕಟ್ಟಬೇಕು, ರಾಷ್ಟ್ರವನ್ನು ಕಟ್ಟಬೇಕು, ಧರ್ಮವನ್ನು ಕಟ್ಟಬೇಕು ಅಂತ ತ್ಯಾಗ ಮಾಡಿದ್ರಲ್ಲ, ಅವರ ತ್ಯಾಗದ ಎದುರು ಇವರ ತ್ಯಾಗ ಏನು?
ಏನೇನೂ ಅಲ್ಲ. ಇವರು ತ್ಯಾಗ ಮಾಡಿದ್ದು ನಮಗೇನು ಕಾಣಲಿಲ್ಲ. ಆದರೆ ಹೆಡಗೆ ಮಾರ್ಜಿ ಮಾಡಿದಂತಹ ತ್ಯಾಗ ಸಂಘ ಇವತ್ತು 100ನೇ ವರ್ಷ ದಾಟಿ 101ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದೆ. ಈ 100 ವರ್ಷದಲ್ಲಿ ಸಂಘ ಮಾಡಿದ ಪರಿವರ್ತನೆಗಳು ಏನೇನು ಅಂತ ಹೇಳಿದರೆ ನಾವು ಪಟ್ಟಿ ಮಾಡಿ ಕೊಡಬಲ್ಲೆವು ಕೇಳಿದರೆ. ಹಾಗಾಗಿ ಅದನ್ನು ಸಂಘ ಹೇಳ್ತಾ ಹೋಗ್ತದೆ. ಸಂಘಕ್ಕೆ ಏನು ಬ್ಯಾನರ್ ಬೇಕಾಗಿಲ್ಲ, ಸಂಘ ಎಲ್ಲೂ ಅದನ್ನು ತೋರಿಸೋದಿಲ್ಲ. ಸಂಘದ ಸ್ವಯಂ ಸೇವಕ ಒಬ್ಬ ಸಮಾಜದ ವ್ಯವಸ್ಥೆಯಲ್ಲಿ ಮುಂಚೂಣಿಗೆ ಬಂದವ ಅಂತಲಾದರೆ ಎಲ್ಲವನ್ನು ನಿಸ್ವಾರ್ಥವಾಗಿ ನಡೆಸುವ ಅವ ಸಂಘದ ಸ್ವಯಂ ಸೇವಕ. ಹಾಗಾಗಿ ಅವನಿಗೆ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಸ್ವಯಂ ನನಗೆ ಸಮಾಜದ ಕೆಲಸ ಮಾಡಬೇಕು, ನಾನು ನಿಸ್ವಾರ್ಥಿಯಾಗಿ ಸಮಾಜದ ಕೆಲಸ ಮಾಡಬೇಕು ಅಂತ ತುಡಿತದಿಂದ ಬರುವವ ಮನೆ ಬಿಡ್ತಾನೆ, ಸಂಸಾರ ಬಿಡ್ತಾನೆ, ಕುಟುಂಬ ಬಿಡ್ತಾನೆ. ನಾವು ಬಟ್ಟೆ ಹಾಕಿ ಸನ್ಯಾಸಿಗಳಾಗಿ ಒಂದು ಪೀಠಕ್ಕೆ ಬಂದಿದ್ದೇವೆ, ಅವನು ಬಿಳಿ ಬಟ್ಟೆ ಹಾಕಿಕೊಂಡು ಸಮಾಜವನ್ನು ನಡೆಸ್ತಾನ್ರಿ. ಇವರು ಕೇಳುವುದಕ್ಕೊಂದು ಅರ್ಥ ಇಲ್ವಾ? ಇವರು ಹಿಂದೆ ಹೋಗಬೇಕು. ಎಲ್ಲಿಗೂ ಹೋಗಬೇಕು? ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕು. ಆವತ್ತಿನ ನಿಬಂಧನೆಗಳೇನಿತ್ತು ನೋಡಿ. ಸನ್ಮಾನ್ಯ ಆಗಿನ ಪ್ರಧಾನಮಂತ್ರಿಗಳು, ಇವರದೇ ಪಕ್ಷದ ಪ್ರಧಾನಮಂತ್ರಿಗಳು, ಆವಾಗ ಅವರು ಸಂಘವನ್ನು ಗೌರವಿಸಿದ್ರು. ಅವ್ರಿಗೆ ಗೊತ್ತಿರಲಿಲ್ವಾ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ? ಒಂದು ಮೌಖಿಕವಾಗಿ ಹೇಳ್ತಾ ಇದ್ರಲ್ಲ ಸನ್ಮಾನ್ಯ ಇಂದಿರಾಜಿಯವರು, ಅವರು ಹೇಳಲಿಲ್ಲ. ಅಂತಹ ಒಬ್ಬ ಧೀಮಂತ ನಾಯಕಿಗೆ ಗೊತ್ತಾಗದ್ದು ಇವರಿಗೆ ಹೇಗೆ ಗೊತ್ತಾಯಿತು? ಹಾಗಾಗಿ ಇದೆಲ್ಲ ಏನು ಗೊತ್ತಾ, ಇದೆಲ್ಲ ಸಮಾಜದಲ್ಲಿ ಹಾದಿ ತಪ್ಪಿಸುವ ಮಾತುಗಳು. ಇಂಥ ಮಾತುಗಳನ್ನು ಆಡಲೇಬಾರದು. ಅವರು ಅಭಿವೃದ್ಧಿಯನ್ನು ಮಾಡಲಿ. ಒಳ್ಳೆ ಇಲಾಖೆಗೆ ಜವಾಬ್ದಾರಿ ತಗೊಂಡಿದ್ದಾರೆ. ಆ ಇಲಾಖೆಯನ್ನು ಚೆನ್ನಾಗಿ ನಡೆಸಿಕೊಂಡು ಒಂದು ಒಳ್ಳೆ ಕೀರ್ತಿಯನ್ನು ತರಲಿ. ಅವರು ಮುಂದಕ್ಕೂ ಅವರು ಒಳ್ಳೆಯ ನಾಯಕರಾಗಿ ಬೆಳೆಯಲಿ. ಸುಮ್ಮನೆ ಸಂಘದ ಬಗ್ಗೆ ಮಾತಾಡಿಕೊಂಡು ಸಂಘವನ್ನು ಸಣ್ಣದು ನೋಡಿ. ಒಂದು ಹಾತೆ ದೀಪದ ಕಡೆಗೆ ಬಂದು ದೀಪವನ್ನೇ ನಂದಿಸ್ತೇನೆ ಅಂತ ಬರ್ತದೆ. ಅದು ದೀಪದ ಕಡೆಗೆ ಬಂದು ತಾನೇ ನಂದು ಹೋಗ್ತದೆ. ದೀಪವನ್ನು ನಂದಿಸ್ಲಿಕ್ಕೆ ಅದಕ್ಕಾಗೋದಿಲ್ಲ. ಹಾಗಾಗಿ ಸಂಘದ ಬಗ್ಗೆ ಮಾತಾಡುವುದನ್ನು ಬಿಡಬೇಕು. ಯಾಕೆ ಅಂತಂದರೆ ಸಂಘ ಹೆಮ್ಮರವಾಗಿ ಬೆಳೆದಿದೆ. ಅವರು ಮತ್ತೆ ಅದನ್ನು ಹೇಳಬಹುದು. ನಾವು ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ನಿಮ್ಗೆ ಮಾಡುವ ಅಧಿಕಾರ ಇದೆ. ಬಾಕಿಯವರು ಪ್ರಶ್ನೆ ಮಾಡಿದರೆ ನೀವು ಆ ಪ್ರಶ್ನೆಯನ್ನು ನಿಲ್ಲಿಸ್ತೀರಿ, ತಡೆಯುತ್ತೀರಿ. ಅಂದರೆ ನಿಮ್ಗೆ ಅಧಿಕಾರ ಇದೆ ಅಂತ ತಡೆಯುತ್ತೀರಿ. ಅದನ್ನು ಬಿಟ್ಟುಬಿಡಿ. ನೀವು ಪ್ರಶ್ನೆ ಮಾಡಬೇಕು. ಯಾವುದನ್ನು ಯಾಕೆ ಮಾಡಬೇಕು? ಸನ್ಮಾನ್ಯ ಮುಖ್ಯ ಈಗ ನೋಡಿ, ಅವರದೇ ಪಕ್ಷದಲ್ಲಿ ಎಷ್ಟು ಸಂಘದಿಂದ ಬೆಳೆದ ಸ್ವಯಂ ಸೇವಕರು ಬೇಕು. ಅವರ ಪಕ್ಷದಲ್ಲಿ ನಾವು ಗುರುತಿಸಿ ಹೇಳ್ತೇವೆ. ಒಳ್ಳೆಯವರು ಇದ್ದಾರೆ, ಅವರು ಯಾರು ಮಾತಾಡೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರೇ ಮಾತಾಡೋದಿಲ್ಲ. ಇವರು ಯಾಕೆ ಮಾತಾಡಬೇಕು? ಬೇಡ ಅದೆಲ್ಲ. ನೀವು ರಾಜಕಾರಣವನ್ನು ಎಲ್ಲಿ ಮಾಡಬೇಕು? ರಾಜಕೀಯವನ್ನು ಎಲ್ಲಿ ಮಾಡಬೇಕು? ಅಲ್ಲೇ ಮಾಡಿ. ಎಲ್ಲಿ ಗುದ್ದಬೇಕು ಅಲ್ಲೇ ಗುದ್ದಿ. ಸುಮ್ಮನೆ ಜನಗಳ ಎದುರು ಬರೋದು, ಅಧಿಕಾರದ ವ್ಯವಸ್ಥೆ ಇದೆ ಅಂತ ಮಾತಾಡೋದು ಅದೆಲ್ಲ ಒಳ್ಳೆಯದಲ್ಲ. ಒಂದು ಒಳ್ಳೆ ಸರ್ಕಾರವನ್ನು ಸಮಾಜಕ್ಕೆ ಕೊಡಿ, ಸಮಾಜವನ್ನು ಒಳ್ಳೆ ದಾರಿಯಲ್ಲಿ ನಡೆಸಿಕೊಳ್ಳಿ, ಎಲ್ಲರೂ ಖುಷಿಯಲ್ಲಿ ಇರಲಿ. ಜನ ಈಗ ನೀವೇನು ಉಚಿತ ಕೊಟ್ಟಿದ್ದೀರಿ ಅಂತ ಹೇಳಿ ಜನ ಏನು ಭಾಳ ತುಂಬ ಸಂತೋಷದಲ್ಲಿದ್ದಾರಾ? ಅದನ್ನೊಂದು ರಿಪೋರ್ಟ್ ಮಾಡಿ ತಗೊಳ್ಳಿ, ಮಾತಾಡಿ ನೋಡಿ ಹೇಗಿದೆ ಸಮಾಜ ಅನ್ನು ಕೇಳಿ. ನಿಮ್ಗೆ ಸಾಧ್ಯ ಇದೆಯಲ್ಲ. ಆದರೆ ಸಮಾಜ ಒಳ್ಳೇದಿರಬೇಕು ಅಂತ ನೀವು ಕೊಟ್ಟಿದ್ದೀರಿ ಅಂತ ನಿಮ್ಗೆ ಆ ಭಾವನೆ ಏನಿದೆಯಲ್ಲ, ಆ ಭಾವನೆಯಿಂದ ನೀವು ಖುಷಿಯಾಗಿದ್ದೀರಲ್ಲ, ಸಾಕು. ಹಾಗೆ ನಡ್ಕೊಳ್ಳಿ, ಸಮಾಜ ಅದನ್ನು ಒಪ್ಕೊಳ್ತದಲ್ಲ. ಹಾಗಾಗಿ ಇಂತಹ ವಿಷಯಗಳಲ್ಲೆಲ್ಲ ಒಂದು ಉನ್ನತ ವ್ಯವಸ್ಥೆಯಲ್ಲಿದ್ದವರು ಮಾತನ್ನು ಆಡುವಾಗ ಸಮಾಜ ಒಪ್ಪಿಕೊಳ್ಬೇಕು. ಆ ರೀತಿ ಇರಬೇಕು. ನಿಮ್ಮ ಪ್ರಕಾರ ಗೃಹ ಸಚಿವರು ಈ ಆಡಳಿತ ಬಂದ ನಂತರ, ಅಧಿಕಾರ ಸಿಕ್ಕ ನಂತರ ಫೇಲ್ ಆದರು ಅಂತ ಅನಿಸ್ತಾ ಇದೆಯಾ? ನಾವು ಹೇಳಬಾರ್ದು. ಅಂದರೆ ಅವರಿಗೆ ಸಿಕ್ಕ ಅವಧಿ ಸಣ್ಣ ಅವಧಿ, ಇನ್ನೂ ಅವರು ಅದರಲ್ಲಿ ಗಟ್ಟಿಯಾಗ್ತಾ ಹೋಗಬೇಕು. ನಾವು ಆ ಮಾತನ್ನು ಅವರಿಗೆ ಹೇಳಲಿಕ್ಕೆ ನಾವು ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಅವರು ಇಲಾಖೆಗೆ ಬಂದಿದ್ದಾರೆ, ಇನ್ನೂ ಅವರು ತುಂಬ ಕರ್ತವ್ಯಗಳನ್ನು ಮಾಡಬೇಕು. ಮೊನ್ನೆ ಅವರ ಊರಿಗೂ ಹೋಗಿ ಬಂದಿದ್ದೇವೆ ನಾವು, ಕಲಬುರಗಿಗೆ ಹೋಗಿ ಬಂದಿದ್ದೇವೆ. ಅವರು ಕಲಬುರಗಿಯನ್ನು ಇನ್ನೂ ಒಳ್ಳೇದು ಮಾಡಬೇಕು, ನಮ್ಮ ಅಪೇಕ್ಷೆ ಅವರಲ್ಲಿ. ಅಂದರೆ ಅಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಜಲ್ ಜೀವನ್ ಮಿಷನ್ ತಂದಿದ್ದಾರೆ. ನಾವು ಅವರಿಗೆ ಆಗ್ರಹ ಮಾಡ್ತೇವೆ, ಅದನ್ನು ಹಳ್ಳಿಗೆ ತಗೊಂಡು ಹೋಗಿ. ನೀವು ಅದರಲ್ಲಿ ಅವರದ್ದು ಅಂತ ಭಾವಿಸಬೇಡಿ. ನಾವು ಅವರಿಗೆ ನಮ್ಮ ಆಗ್ರಹ ಇದೆ. ನಾವು ನಿಮ್ಮ ಊರಿಗೆ ಹೋಗಿ ಬಂದಿದ್ದೇವೆ, ಮೊನ್ನೆ ನಿಮ್ಮ ಊರಲ್ಲೇ ಇದ್ದೇವೆ, ಬೇಕಾದ್ರೆ ಒಂದು ರಿಪೋರ್ಟ್ ತಗೊಳ್ಳಿ ನಾವು ಎಲ್ಲಿ ಹೋಗಿ ಬಂದಿದ್ದೇವೆ ಅಂತ. ಹಾಗಾಗಿ ನಾವಲ್ಲಿ ನೋಡಿದಾಗ ಅಲ್ಲಿ ನೀರಿನ ಅವಸ್ಥೆ ತುಂಬ ಸಂಕಟ ಇದೆ, ಮತ್ತು ವಿದ್ಯುತ್ ಸಂಕಟ ಇದೆ. ಅದನ್ನೊಂಚೂರು ಪರಿಹರಿಸಲಿಕ್ಕೆ ಪ್ರಯತ್ನಿಸಿ. ನಿಮ್ಮನ್ನು ಅಲ್ಲಿಯ ಜನ ಮೆಚ್ಚಿಕೊಳ್ತಾರೆ, ನಮಗೂ ಖುಷಿ ಆಗ್ತದೆ. ಇನ್ನೊಮ್ಮೆ ನಾವು ಕಲಬುರಗಿಗೆ ಹೋಗ್ತೇವೆ, ಹೋದಾಗ ನಮ್ಗೆ ಖುಷಿಯಾಗಿರಬೇಕು. ಅಲ್ಲಿಯ ಜನ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು. ಅವರು ನೋಡಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ನಮ್ಮ ಕರಾವಳಿಯ ಬಗ್ಗೆ ಮಾತಾಡ್ತಾರೆ. ನಮ್ಮ ಕರಾವಳಿ ಎಷ್ಟು ಚಂದ ಇದೆ, ಎಷ್ಟು ಒಳ್ಳೆಯದಿದೆ ನಮ್ಗೆ ಗೊತ್ತಿದೆ. ಹಾಗಾಗಿ ಸ್ವಲ್ಪ ಇಲ್ಲಿದ್ದನ್ನು ಅಲ್ಲಿ ಅಳವಡಿಸಿಕೊಳ್ಳಿ, ಆಗ ನಮಗೆ ಮತ್ತೆ ಖುಷಿಯಾಗ್ತದೆ. ಇನ್ನು ರಾಜಕಾರಣದಲ್ಲಿ ವಿಷಯದಲ್ಲಿ ನಾವು ಇದ್ದೀವಿ. ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಯಿತು. ಈಗ ಡಿ ಕೆ ಶಿ ಅವರ ಸರ್ಕಾರ ಇದೆ.
ಸಿದ್ದರಾಮಯ್ಯರವರ ರಾಜಕೀಯ ನಿವೃತ್ತಿ ಇದು BJPಗೆ ಒಂದು ರೀತಿಯಲ್ಲಿ ಲಾಭ ಆಯಿತಾ ಅಥವಾ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತಾ ಮುಂದಿನ ದಿನಗಳಲ್ಲಿ? ಇದು ನಾವು ಮಾತಾಡಲಿಕ್ಕೆ ಅಷ್ಟು ಅರ್ಹರಲ್ಲ ಅಂತ ಅನ್ನಿಸ್ತೇವೆ. ಯಾಕೆಂತಂದರೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ತುಂಬ ಜಂಜಿ ಮುಖ್ಯಮಂತ್ರಿಗಳು, ಅವರಲ್ಲಿ ತುಂಬ ಇದಿದೆ, ಏನು ಸಾಮರ್ಥ್ಯ ಇದೆ, ಅದನ್ನು ಮಾಡಿಸಿ ಅಂದರೆ ಅವರಿಗೆ ಒಳ್ಳೆಯ ಅನುಭವ ಇದೆ ಆಡಳಿತಾತ್ಮಕವಾಗಿ, ಮತ್ತು ಅವರಿಗೆ ರಾಜಕೀಯದ ತುಂಬ ಹಿತಾಸಕ್ತಿಗಳು ಇದ್ದಾವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ನಿವೃತ್ತಿ ತಗೊಂಡಿದ್ದಾರೆ, ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಆದರೆ ಇದರ ಬಗ್ಗೆ ನಾವು ಮಾತಾಡಬಾರ್ದು ಅಂತ ನಮಗೆ ಅನ್ನಿಸ್ತದೆ. ಯಾಕೆ ಅಂತಂದರೆ ಇದು ಒಳ ರಾಜಕೀಯ ಅವರವರೇ ಅರ್ಥ ಮಾಡಿಕೊಂಡು ಅವರವರೇ ಒಂದು ಉತ್ತರ ಕೊಡಬೇಕು ಮುಂದೆ ಸಮಾಜ ಕೇಳ್ತದೆ, ಯಾಕೆ ಸಿದ್ದರಾಮಯ್ಯನವರೇ ನೀವು ನಿವೃತ್ತಿ ತಗೊಂಡ್ರಿ, ಏನಾಯಿತು ಅಂತ ಕೇಳ್ತಾರೆ. ಆದರೆ ಅವರು ಈಗ ಒಂದು ಮಾತು ಹೇಳಿದ್ದಾರೆ, ರಾಜಕೀಯ ಕಲುಷಿತವಾಗಿದೆ ಅಂತ. ಆದರೆ ನಮಗನ್ನಿಸುವುದೇನು ಗೊತ್ತಾ, ಇವರು ಇಷ್ಟು ವರ್ಷ ಮುಖ್ಯಮಂತ್ರಿಗಳು ಇದ್ದಾವಾಗ ಯಾಕೆ ಹೇಳಲಿಲ್ಲ ಕಲುಷಿತವಾಗಿದೆ ಅಂತ? ಯಾಕದು ಯಾವ ಹಂತದಲ್ಲಿ ಅದು ಕಲುಷಿತವಾಯಿತು, ಕಲುಷಿತ ಆಗಲಿಕ್ಕೆ ಕಾರಣಗಳೇನೆನ್ನುವುದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಜನತೆಗೆ ಹೇಳಬೇಕು. ಎಲ್ಲಿ ಕಲುಷಿತ ಆಯಿತು, ಕಲುಷಿತ ಯಾಕಾಯಿತು? ನಿಮ್ಮಂತಹ ಒಂದು ಒಳ್ಳೆಯ ನಾಯಕರಿರುವಾಗ, ಅಹಿಂದ ಚಳವಳಿಯಲ್ಲಿ ನೀವು ಬಹಳ ಮುಂಚೂಣಿಯಲ್ಲಿ ಬಂದವರು, ನಿಮ್ಮಂತಹ ಒಳ್ಳೆಯ ನಾಯಕರಿರುವಾಗ ಯಾಕೆ ಅದು ಕಲುಷಿತ ಆಯಿತು? ಅದನ್ನು ಅವರು ಸಮಾಜಕ್ಕೆ ಹೇಳಬೇಕು. ಯಾಕೆ ಗೊತ್ತಾ, ಅಂಥವರ ಮಾತನ್ನು ಸಮಾಜ ಗಮನಿಸ್ತದೆ. ಈಗ ಸಿದ್ದರಾಮಯ್ಯನವರು ಏನಾರು ಒಂದು ಮಾತಾಡಿದರೆ ಆ ಮಾತಿಗೆ ತುಂಬ ಸಮಾಜ ಬೆಲೆ ಕೊಡ್ತದೆ, ಗಮನಿಸ್ತದೆ. ಹಾಗಾಗಿ ಅವರು ಆ ಮಾತನ್ನು ಹೇಳಿದರು, ಅವರು ಅದನ್ನು ಹೇಳಬೇಕು ಸಮಾಜಕ್ಕೆ. ಮತ್ತು ಇದು ಅವರ ಒಳಗಿನ ವಿಷಯ, ಮತ್ತು ಇದು ರಾಜಕೀಯ ವಿಷಯ. ನಾವು ರಾಜಕೀಯ ಇದರಲ್ಲಿಲ್ಲ, ಅಂದರೆ ರಾಜಕೀಯ ಸರ್ವೆಯಲ್ಲಿದ್ದೇವೆ ವಿನಃ ರಾಜಕೀಯದ ಒಳಗೆ ಇಲ್ಲ. ರಾಜಕೀಯದ ಒಳಗಿದ್ದರೆ ಇದನ್ನು ಮಾತಾಡಬೇಕು. ನಾಳೆ ಹೇಳಬಹುದಲ್ವಾ, ನಾನೇನು ಸಂತನಲ್ಲ ಅಂತ ಒಂದು ಮಾತು ಬರ್ತದೆ ರಾಜಕೀಯದಲ್ಲಿ. ಏನು ನಿಮಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ಸಿಗ್ತದ, ನಾನೇನು ಸನ್ಯಾಸಿಯ ಅಂತ ಒಂದು ಮಾತು ಬರ್ತದೆ. ಅಂದರೆ ಸನ್ಯಾಸಿಗಳು ರಾಜಕೀಯದಿಂದ ದೂರ ಅಂತಲೇ ಒಂದು ಮಾತಿದೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಚರ್ಚೆ ಮಾಡೋದು ನಮಗಷ್ಟು ಒಳ್ಳೆಯದು ಅಂತ ಅನ್ನಿಸುವುದಿಲ್ಲ. ಇಷ್ಟಕ್ಕೆ ಅದನ್ನು ನಿಲ್ಲಿಸ್ತೇವೆ. ಓಕೆ, ಇನ್ನು ನಿಮ್ಮದೇ ಆತ್ಮೀಯರು ಜಿಲ್ಲೆಯ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು BJP ಎಲ್ಲೋ ಒಂದು ಮಟ್ಟಿಗೆ ಸೈಡ್ ಲೈನ್ ಮಾಡ್ತಾ ಇದೆ, ಅನಿಸ್ತಾ ಇದೆಯಾ? ಇದ್ರ ಬಗ್ಗೆ ಸನ್ಮಾನ್ಯ ಸಂಸದರನ್ನು ಸೈಡ್ ಲೈನ್ ಮಾಡ್ತದೆ ಅಂತ ಹೇಳಿ ನಮಗೆ ಎಲ್ಲೂ ಅನ್ನಿಸ್ಲಿಲ್ಲ. ಅಂದರೆ ನೋಡಿ, ಈಗ ಏನಾಗತ್ತೆ ಅಂತಂದರೆ, ಒಬ್ಬರು ಸಮಾಜವನ್ನು ನಡೆಸ್ತಾ ಇದ್ದಾರೆ, ರಾಜಕೀಯ ವ್ಯವಸ್ಥೆಯಲ್ಲಿದ್ದಾರೆ, ಮತ್ತೊಬ್ಬರು ಬರ್ತಾ ಇದ್ದಾರೆ. ಆವಾಗ ಅಲ್ಲಿ ನೋಡಿ, ನೀವು ಮೈಸೂರಿನ ಒಂದು ಪ್ರಕರಣ ನೋಡಿ, ಪ್ರತಾಪ್ ಸಿಂಹರು ಬಹಳ ಮುಂಚೂಣಿಯ ಸಂಸತ್ ಸದಸ್ಯರು, ಒಳ್ಳೆ ಹೋರಾಟಗಾರರು, ಒಬ್ಬರು ಪತ್ರಕರ್ತರು, ಅವರೊಳಗೊಬ್ಬ ಪತ್ರಕರ್ತ ಇದ್ದಾನೆ. ಹಾಗಾಗಿ ಅವರು ಮಾಡಿದ ಕೆಲಸಗಳು, ಅವರ ಹೋರಾಟ ಇವತ್ತಿಗೂ ಅವರು ಪಟ್ಟಿ ಕೊಡ್ತಾರೆ, ಅಂದರೆ ಅಷ್ಟು ಪಟ್ಟಿ ಇದೆ ಅವರದ್ದು. ಅದೇ ನೋಡಿ, ರಾಜರ ಒಡೆತನದ ಒಂದು ಕಾಲದ ಪ್ರಭುತ್ವ, ರಾಜರ ಕಾಲದ ಪ್ರಭುತ್ವಕ್ಕೆ ರಾಜಕೀಯವನ್ನು ಸೇರಿಸಿಕೊಂಡು ಆವಾಗ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರು ಸಂಸದರಾಗಿದ್ದರು. ಆನಂತರ ಯದುವೀರ ರಾಜ ಒಡೆಯರ್ ಬಂದರು. ಈಗ ಯದುವೀರ ರಾಜ ಒಡೆಯರ್ ಬಂದಾಗ ಸನ್ಮಾನ್ಯ ಪ್ರತಾಪ್ ಸಿಂಹರಿಗೆ ಹೇಳಿದರು, ಸ್ವಲ್ಪ ಸೈಡ್ ಕೊಡಿ, ಅವ್ರು ಬರಲಿ. ಅವ್ರಿಗೆ ಹಸಿವಿಸಿ ಆಯಿತು, ಆದರೂ ಬಿಟ್ಟು ಕೊಟ್ಟರು, ಒಳ್ಳೆ ಮನಸ್ಸಿನಿಂದ ಬಿಟ್ಟು ಕೊಟ್ಟರು. ಮತ್ತು ಅವರ ಇದಕ್ಕೂ ಕೆಲಸ ಮಾಡಿದರು, ಅವರ ವೇಕೆನ್ಸಿಗೂ ದಾರಿ ಮಾಡಿ ಕೊಟ್ಟರು. ಹಾಗೆಯೇ ಇಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ನಡೆದಿದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಿರ್ದೇಶನ ಬಂತು, ಅವರು ಏನು ತಗಾದೆ ಇಲ್ಲದೆ ಯಾವುದೇ ರೀತಿಯ ಭಾವನೆಯನ್ನು ಅವರು ಸಮಾಜಕ್ಕೆ ಹೇಳದೆ ಒಳ್ಳೆ ರೀತಿಯಲ್ಲಿ ಈಗಿನ ಸಂಸದರಿಗೆ ದಾರಿ ಮಾಡಿ ಕೊಟ್ಟರು. ಹಾಗಾಗಿ ಈಗಿನ ಸಂಸದರು ಒಬ್ಬ ನಿವೃತ್ತ ಸೇನಾನಿ, ಒಬ್ಬ ಸೈನಿಕ, ನಿವೃತ್ತ ಅಂತ ಬರೋದಿಲ್ಲ, ಒಬ್ಬ ಸೇನೆಗೆ ಹೊರಟು ಹೋದರೆ ಮತ್ತೆ ನಿವೃತ್ತಿ ಅಂತ ಇಲ್ಲ ಹೇಳ್ತಾರೆ. ಅಂದರೆ ಅವನ ಮನಸ್ಸಿನಲ್ಲೂ ಸೇನೆಯ ಎಲ್ಲ ಲಕ್ಷಣಗಳು ತುಂಬಿಕೊಂಡಿರ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಸೇನಾನಿ, ಆ ಸೇನಾನಿಯ ಕೈಗೆ ಸಂಸತ್ ಬಂದಿದೆ. ಹಾಗಿರುವುದರಿಂದ ಅಲ್ಲೂ ಕೂಡ ಅವರ ಈಗ ನೀವು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರನ್ನು ನೋಡಿದರೆ ಅವರು ಈಗಲೂ ಕೂಡ ಚುರುಕುತನದಲ್ಲಿ ಓಡಾಟ ಮಾಡ್ತಾನೇ ಇದ್ದಾರೆ. ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಮಠ ಮಂದಿರಗಳನ್ನು ಭೇಟಿ ಮಾಡ್ತಾರೆ, ಮತ್ತು ಎಲ್ಲ ಪಕ್ಷದಲ್ಲೂ ಅವರು ಚಟುವಟಿಕೆಯಲ್ಲಿದ್ದಾರೆ, ಎಲ್ಲ ಕಡೆ ಅವರು ಗುರುತಿಸಿಕೊಳ್ತಾರೆ. ಹಾಗಾಗಿ ನಮಗನ್ನಿಸ್ತದೆ, ಅವರು ಹಿಂದೆ ಬಿದ್ದರು, ಇವರು ಮುಂದೆ ಬಂದರು, ಅವರಿಂದ ಇವರು ಹಿಂದೆ ಬಿದ್ದರು, ಅಥವಾ ಪಕ್ಷ ಅವರನ್ನು ಹಿಂಗೆ ಮಾಡಿತು ಅನ್ನುವ ಪ್ರಶ್ನೆ ಎಲ್ಲೂ ನಮಗೆ ಕೇಳಿ ಬರಲಿಲ್ಲ. ಇನ್ನು ಮಂಗಳೂರಿನಲ್ಲಿ ಬಾಂಗ್ಲಾ ಪ್ರಜೆಗಳು ಪತ್ತೆಯಾದರು, ಇದ್ರ ಬಗ್ಗೆ ಸ್ವಾಮೀಜಿಗಳು ಹೇಳೋದಾದ್ರೆ? ಬಾಂಗ್ಲಾ ಪ್ರಜೆಗಳು ಇದ್ದಾರೆ ಅಂತ ಹೇಳಿ ನಾವು ಹಿಂದೆಯೇ ಒಂದು ಹೋರಾಟ ಮಾಡಿದ್ದೆವು. ಎಲ್ಲಿ ಅಂತ ಹೇಳಿದರೆ, ಬೈಕಂಪಾಡಿ ಅನ್ನುವ ಒಂದು ಪ್ರದೇಶದಲ್ಲಿ
ಅಲ್ಲಿ ಒಂದು ನಾಗನ ಕಲ್ಲುಗಳೆಲ್ಲ ಇದಾಗಲಿಕ್ಕೆ ಶುರುವಾಯಿತು, ಕಳ್ಳತನ ಆಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ಅದು ಕೋಡಿಕಲ್ಲಿಗೆ ಬಂತು. ಕೋಡಿಕಲ್ಲು ಇದೆಲ್ಲ ವಿಷಯಗಳು ಬಂದಾಗ ನಾವು ಆವಾಗಲೇ ವಾಯ್ಸ್ ಎತ್ತಿದ್ದೇವೆ. ಆವಾಗ ಅಲ್ಲಿ ಕಮಿಷನರ್ ಆಗಿದ್ದವರು ಈಗ ಹುಬ್ಬಳ್ಳಿಯಲ್ಲಿದ್ದವರು ಸನ್ಮಾನ್ಯ ಶಶಿಕಾಂತ್ ಅವರು, ಶಶಿಕುಮಾರ್ ಅವರಿದ್ದರು. ಇದರಲ್ಲಿ ಒಬ್ಬರು ಕೆಳಗಿನ ಅಧಿಕಾರಿಗಳಾಗಿದ್ದವರು ಹರಿರಾಮ್ ಶಂಕರ್, ದಕ್ಷ ಅಧಿಕಾರಿ. ನಾವು ಅವರನ್ನು ಹತ್ತಿರದಿಂದ ನೋಡಿದ್ದೇವೆ, ಅವರ ಜೊತೆಗೆ ತುಂಬ ಒಡನಾಟ ಇದ್ದದರಿಂದ ಆ ಮಾತಿದೆ. ಅವರು ಆಮೇಲೆ ಹಾಸನಕ್ಕೆ ಹೋದರೆ ಈಗ ಉಡುಪಿಗೆ ಬಂದಿದ್ದಾರೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಗುರುಗಳೇ ಏನು ವಿಷಯ ಇರಲಿ ನೀವು ಸುಮ್ಮನೆ ಇರಿ, ನಾವು ಇದನ್ನು ಹೊರಗೆ ತರ್ತೇವೆ. ಅವರು ಹೊರಗೆ ತಂದರು, ಅದೆಲ್ಲ ಗೊತ್ತಾಯಿತು. ಆದರೆ ಆವಾಗ ಬೈಕಂಪಾಡಿಯ ಒಳ ಪ್ರದೇಶಗಳಲ್ಲೆಲ್ಲ ಈ ಬಾಂಗ್ಲಾದೇಶಿ ಪ್ರಜೆಗಳು ಇದ್ದಾರೆ ಎನ್ನುವುದು ನಮ್ಮ ಗಮನಕ್ಕೆ ಬಂದಿದ್ದಾವೆ ಅಂದರೆ ಅದು ಹೇಗೆ? ಅಲ್ಲಿ ಕೆಲಸಗಳಿಗೆ ಜನವನ್ನು ಕರ್ಕೊಂಡು ಹೋಗುವ ರೀತಿ ನೋಡಿದರೆ ನಮ್ಮವರೆಲ್ಲ ಒಂದು 600-700 ರೂಪಾಯಿಗೆ ದುಡಿದ್ರೆ ಅವರು ಆವಾಗ 300-500 ರೂಪಾಯಿಗೆ ಬರ್ತಾ ಇದ್ದಂಥ ಒಂದು ವ್ಯವಸ್ಥೆ ಇತ್ತು. ಹೀಗೆಲ್ಲ ಕಂಡಾಗ ನಮ್ಮ ಮನಸ್ಸಿಗೆ ಬಂದಿದೆ. ಹಾಗಾಗಿ ಇತ್ತೀಚೆಗೆ ಅದು ಸಾಬೀತು ಕೂಡ ಆಯಿತು. ಹಲವು ಕಡೆಯಲ್ಲಿ ಬಾಂಗ್ಲಾದೇಶಿ ಅದು ಕೂಡ ನೋಡಿ ನಮ್ಮ ಕಾವೂರಿನಲ್ಲಿ ಸಿಕ್ಕಿದ್ದಾರೆ ಅಂತ ಒಂದು ಆಶ್ಚರ್ಯ. ಕಾವೂರು ಅನ್ನೋದು ಬಹಳ ಮುಂದುವರೆದ ಪ್ರದೇಶ, ಅಲ್ಲಿ ಸಿಕ್ಕಿದ್ದಾರೆ. ಹಾಗಾಗಿ ಬಾಂಗ್ಲಾದೇಶಿ ಪ್ರಜೆಗಳು ಈಗಲೂ ಇದ್ದಾರೆ, ನಮ್ಮ ಆಸುಪಾಸಲ್ಲೂ ಇರಬಹುದು. ಖಂಡಿತವಾಗಿ ಹೇಳ್ತೇವೆ, ನಮ್ಮ ಆಸುಪಾಸಲ್ಲೂ ಇರಬಹುದು. ಯಾಕೆ ಅಂತಂದರೆ ಅವರಿಗೆ ಯಾವುದೇ ರೀತಿಯ ಓಡಾಟಕ್ಕೆ ಆಧಾರ್ ಕಾರ್ಡ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಅದು ತುಂಬ ಸಲೀಸಾಗಿ ಸಿಗ್ತಾ ಇದ್ದಂಥ ಒಂದು ವ್ಯವಸ್ಥೆ. ಹಾಗಿರುವುದರಿಂದ ಅವರು ಇವತ್ತಿಗೂ ಗುಜರಿ ಹೆಕ್ಕಿಕೊಂಡು ಅದು ಇದು ಅಂತ ಕೆಲಸ ಮಾಡಿಕೊಂಡು ಎಲ್ಲೆಲ್ಲೂ ಇದ್ದಾರೆ. ಈ ಕೆಲವೊಮ್ಮೆ ಈ ನಮ್ಮ ಇದಿದೆಯಲ್ಲ ಎಲೆಕ್ಟ್ರಾನಿಕ್ಸ್ ಕೆಲಸಗಳಲ್ಲಿ ಹೆಚ್ಚಿನವರೇ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ, ಇರಬಹುದು. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ, ಎಲ್ಲೆಲ್ಲಿ ಅವರು ಕಾಣ್ತಾರೆ ಅವರನ್ನು ಹೊರಗಾಕುವ ಕೆಲಸ ಮಾಡಿ. ಯಾಕೆ ಮಾಡಬೇಕು ಅಂದರೆ ಒಂದು ಕಡೆ ಕಳ್ಳತನದ ಇದು ಜಾಸ್ತಿ ಆಗ್ತಾ ಇದೆ. ರೇಪ್ ಅಲ್ಲ, ಇದು ಸರಕಳ್ಳತನ, ಅದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಆ ಪ್ರಕರಣಗಳನ್ನೆಲ್ಲ ನೋಡಿದಾಗ ಅದರಲ್ಲಿ ಇವರದೆಲ್ಲ ಕೈವಾಡ ಇರ್ತದೋ ಗೊತ್ತಿಲ್ಲ. ಹಾಗಾಗಿ ಸರ್ಕಾರ ಅದನ್ನು ಗಮನಿಸಬೇಕು. ಆದಷ್ಟು ಬೇಗ ಬಾಂಗ್ಲಾದೇಶಿ ಪ್ರಜೆಗಳನ್ನು ಹೊರಗೆ ಹಾಕಿದರೆ ಒಂದು ಸ್ವಲ್ಪ ಶಾಂತಿ ಇರಬಹುದಾ ಅಂತ ಅನ್ನಿಸ್ತದೆ. ಅಂದರೆ ಅವರು ಎಲ್ಲವನ್ನ ಅಶಾಂತಿ ಮಾಡ್ತಾರೆ ಅಂತ ಅಲ್ಲ, ಆದರೆ ಅವರ ಮನಸ್ಥಿತಿ ಏನು ಗೊತ್ತಾ? ಈಗ ಬಾಂಗ್ಲಾದಿಂದವರ ಬಂದ ಮನಸ್ಥಿತಿ ಏನು ಗೊತ್ತಾ? ಅವರು ಗುಂಪಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಗುಂಪಾಗಿರುವಾಗ ಕೆಲವೆಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಅವರ ಕೆಲಸಗಳು ಇರ್ತವೆ ಅನ್ನೋದು ಸಾಮಾನ್ಯ ನೋಟ. ಹಾಗಿರುವುದರಿಂದ ಅದನ್ನು ಹತ್ತಿಕ್ಕುವ ಕೆಲಸ ಆಗಬೇಕು ಅಷ್ಟೇ. ಏನು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕೂಡ ಡ್ರಗ್ಸ್ ಸೇವನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಮೊನ್ನೆ ತಾನೇ 82 ಕೋಟಿ ರೂಪಾಯಿಯ ಒಂದು ಡ್ರಗ್ಸನ್ನು ನಾಶಪಡಿಸಲಾಯಿತು. ಇನ್ನು ಆಂಬುಲೆನ್ಸ್ನಲ್ಲೂ ಕೂಡ ಡ್ರಗ್ಸ್ ಸಾಗಾಟ ಆಗ್ತಾ ಇದೆ ಅನ್ನೋದು ದೊಡ್ಡ ಮಟ್ಟದ ಒಂದು ಗಂಭೀರ ಆರೋಪ. ಇದ್ರ ಬಗ್ಗೆ ನಾವು ಬಹಳ ಹಿಂದಿನಿಂದ ಈ ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಬಂದವರು, ಬಹಳ ಹಿಂದಿನಿಂದ ಇದರ ಬಗ್ಗೆ ತೋರಿಸ್ತಾ ಬಂದವರು. ಹಲವು ನಮ್ಮ ಮಂಗಳೂರಿನ ಹಲವು ಪ್ರದೇಶಗಳು ಇವತ್ತಿಗೂ ಡ್ರಗ್ಸಿಗೆ ಅಧೀನವಾಗಿ ಇದ್ದಾವೆ. ಅದು ನಿಮಗೆ ಗಾಂಜಾ ನಶೆ ಇರ್ಬೋದು, ಕಮಟು ವಾಸನೆ, ಆಮೇಲೆ ಅದು ಯಾವುದು MDX ಎಲ್ಲ ಏನೆಲ್ಲ ಹೇಳ್ತಾರಲ್ಲ ಅದೆಲ್ಲ ಗುಮಾನಿ ಇವತ್ತಿಗೂ ಇದೆ. ನೋಡಿ, ಒಂದು ವಿದ್ಯಾರ್ಥಿ ಬಳಗವೇ ಹಾಳಾಗ್ತದೆ ಅನ್ನುವ ಕಾಲಘಟ್ಟದಲ್ಲಿ ಹಲವು ಪ್ರಕರಣಗಳು ಬೆಳಕಿಗೆ ಬಂದವು. ಶಾಲೆಗೆ ಅದನ್ನು ಸರಬರಾಜು ಮಾಡುವುದು ಎಲ್ಲಿವರೆಗೆ ಅಂದರೆ ಬೆಂಗಳೂರಿನಿಂದ ಅವರು ಆಫ್ರಿಕಾ ಪ್ರಜೆ ಒಬ್ಬರು ತಾಯಿ ಅದನ್ನು ಒಂದು ಇದರಲ್ಲಿ ಯಾವುದರಲ್ಲಿ ಆಹಾರ ಪೊಟ್ಟಣ, ಸಣ್ಣ ಆಹಾರ ಪೊಟ್ಟಣ, ಎನರ್ಜಿಕ್ ಇದು ಅಂತ ಜ್ಯೂಸ್ ಅಂತ ಹೇಳಿ ಮಾಡಿ ಸಣ್ಣ ಪೊಟ್ಟಣ, ಅದರಲ್ಲಿ 5 ml 2 ml ಏನು ಅದರೊಳಗೆ ಅದನ್ನು ಹಾಕಿ ಕಳಿಸ್ತಾ ಇದ್ರು. ಮಕ್ಕಳೆಲ್ಲ ಅದಕ್ಕೆ ದಂಬಾಲು ಬೀಳ್ತಾ ಇದ್ರು. ಅದು ಪುಣ್ಯಕ್ಕೆ ಬೆಂಗಳೂರಲ್ಲಿ ಗೊತ್ತಾಯಿತು. ಅಲ್ಲಿಯ ಆರಕ್ಷಕರು ಬಹಳ ಚಂದ ಕೆಲಸ ಮಾಡಿದ್ರು, ಅದನ್ನು ಹೊರಗೆ ತಂದರು. ನಮ್ಮಲ್ಲಿ ಬಹಳ ಪ್ರಕರಣಗಳು ಬಂದಿದ್ದಾವೆ. ಹಾಗಾಗಿ ಇವತ್ತಿಗೂ ಹಿಡಿತಾ ಇದ್ದಾರೆ. ಆದರೆ ಪ್ರಕರಣ ಎಲ್ಲಿ ಮುಟ್ಟಿತ್ತು ಅಂತ ಗೊತ್ತಾಗೋದಿಲ್ಲ ಅಷ್ಟೇ. ಈಗ ನಮ್ಗೆ ಗೊತ್ತಾಗಬೇಕೇನು ಗೊತ್ತಾ, ಪ್ರಕರಣ ಗಮನಕ್ಕೆ ಬಂದ ಮೇಲೆ ಅದು ಹಳ್ಳ ಹಿಡಿಯಿತಾ ಅಥವಾ ಅದು ಎಲ್ಲಿಯಾದರೂ ತಲೆ ಮುಟ್ಟಿತಾ ಎನ್ನುವುದನ್ನು ಸರ್ಕಾರ ಅಥವಾ ಸರ್ಕಾರಿ ಆರಕ್ಷಕ ಅಧಿಕಾರಿಗಳು ನಮಗೆ ಹೇಳಬೇಕು. ಬಟ್ ಈ ಎಲ್ಲ ಪ್ರಕರಣಗಳಲ್ಲಿ ನೋಡಿದರೆ ಮುಂದಿನ ವ್ಯವಸ್ಥೆ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನೂ ಇದರಲ್ಲಿ ಚುರುಕಾಗಿ ಕೆಲಸ ಆಗಬೇಕು. ಆ ದೃಷ್ಟಿಯಿಂದ ಸಾರ್ವಜನಿಕರು ಇದರ ಕಡೆಗೆ ಸಹಕರಿಸಬೇಕು. ಅಂತಹ ಪ್ರಕರಣಗಳು ಎಲ್ಲಿಯಾದರೂ ಬಂದರೆ ಪ್ರತಿನಿಧಿಗಳಿಗೆ ಹೇಳಿ ಆ ಪ್ರಕರಣಗಳನ್ನೆಲ್ಲ ಮಟ್ಟ ಹಾಕುವ ಕೆಲಸ ಆಗಬೇಕು. ಮತ್ತು ಬೆಳ್ತಂಗಡಿಯ ಪ್ರಕರಣ ನಮಗೆ ನೋಡಿದಾಗ ದಿಗಿಲು ಅನ್ನಿಸ್ತದೆ, ಒಂಥರ ಎದೆ ದಸಕ್ ಅನ್ನಿಸ್ತದೆ. ಯಾಕೆ ಅಂತಂದರೆ ಒಂದು ಆಂಬುಲೆನ್ಸ್ ಅಂದರೆ ತುರ್ತು ವಾಹನ ಒಂದು ಜೀವವನ್ನು ಉಳಿಸಲಿಕ್ಕೆ, ಒಂದು ಜೀವವನ್ನು ತೆಗೆಸಲಿಕ್ಕೆ ಹಾಳು ಕೆಲಸವನ್ನು ಮಾಡ್ತದೆ ಅಂತಲಾದರೆ ಆ ಸಮಾಜ ಗಮನಿಸಬೇಕು.
ಆ ಸಮಾಜ ಇದನ್ನು ಗಮನಿಸಬೇಕು, ತುರ್ತಾಗಿ ಗಮನಿಸಬೇಕು ಆ ಸಮಾಜ. ಯಾಕೆ ಅಂತಂದರೆ ಯಾಕೆ ಇಂಥ ಕೆಲಸಗಳೆಲ್ಲ ಈ ರೀತಿ ನಡೀತಾವೆ? ಒಂದು ತುರ್ತು ವಾಹನ ಈಗ ಎಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡುವಾಗ ಆಯ್ತಲ್ಲ. ಈಗ ಎಲ್ಲೇ ಆದರೂ ಆಂಬುಲೆನ್ಸ್ ಕುಯ್ 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 ಅಂತ ಹೋದಾಗ ಅದರಲ್ಲಿ ಎಂತ ಹೋಗ್ತಾ ಇದೆ ಅಂತ ಜನ ಆಡುವ ಮಟ್ಟಕ್ಕೆ ಬಂತಲ್ಲ. ಈ ನೋಡಿ, ಇಂತಹ ವಿಷಯಗಳಲ್ಲಿ ಯಾರು ಎಲ್ಲ ಕೆಲಸ ಮಾಡ್ತಾರಲ್ಲ, ಆ ಕೆಲಸ ಮಾಡುವವರು ತುಂಬ ಜಾಗೃತೆಯಿಂದ ಕೆಲಸ ಮಾಡಬೇಕು. ಇದು ತುಂಬ ನೋವಿನ ವಿಷಯ. ಯಾಕೆ ಅಂತಂದರೆ ಆಂಬುಲೆನ್ಸ್ಗಳು ಒಂದು ಜೀವವನ್ನು ಉಳಿಸಲಿಕ್ಕೆ ತುಂಬ ರೀತಿಯಲ್ಲಿ ಓಡಾಡ್ತಾ ಇರ್ತವೆ. ಈಗ ಅಲ್ಲಿ ಇಲ್ಲಿ ಓಡಾಟ ಮಾಡಿದರೆ ಎಲ್ಲರೂ ಗುಬ್ಬ ಅಂತ ಹೇಳಿ ನೋಡಿಕೊಂಡು MDM ಹೋಗ್ತಾ ಇದೆಯಾ, RDX ಹೋಗ್ತಾ ಇದೆಯಾ ಅಂತ ಹೇಳಲಿಕ್ಕಾಯ್ತಲ್ಲ. ಇದು ತುಂಬ ಅಸಹ್ಯ. ಹಾಗಾಗಿ ಆ ವ್ಯಕ್ತಿ ಯಾರೇ ಆಗಲಿ ಅವರನ್ನು ಕಟಕಟೆ ಒಳಗೆ ತಂದು ಹೊರಗೆ ಬರದಂತೆ ನೋಡಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಸ್ವಾಮೀಜಿಗಳೇ, ಇನ್ನು ಪುತ್ತೂರು ಇಡೀ ಒಂದು BJPಗೆ ಆ ಒಂದು ತಾಲೂಕು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗಿರುವಂಥದ್ದು ಏನು ನಡೀತಾ ಇದೆ, ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ? ಪುತ್ತೂರು ಕ್ಷೇತ್ರದಲ್ಲಿ ನಾವು ಕಂಡಂತೆ ಈಗ ಪುತ್ತಿಲರ ಹೋರಾಟ ಇದೆ. ಅವರು ಹೋರಾಟದಿಂದ ಹಿಂದೆ ಹೋಗುವ ಯಾವ ಪ್ರಮೇಯಗಳು ಕಾಣ್ತಾ ಇಲ್ಲ. ಒಬ್ಬ ಒಳ್ಳೆಯ ನಾಯಕ ಏನೇ ಇರಲಿ, ಸಂಘಟನೆ ಸಮಾಜ ಅಂತ ಹೇಳಿದಾಗ ಅವರು ತುಂಬ ಹೋರಾಟದಲ್ಲಿ ಇರುವವರು. ಭಾಜಪಾದ ವಿಷಯ ಏನು ಎನ್ನುವುದನ್ನು ಭಾಜಪವೇ ಹೇಳಬೇಕು, ಅದು ಭಾಜಪಕ್ಕೆ ಬಿಟ್ಟ ವಿಷಯ. ಆದರೆ ಪುತ್ತೂರಿನ ಇವತ್ತಿನ ಸ್ಥಿತಿಯಲ್ಲಿ ನೋಡಿದಾಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಅಲ್ಲಿಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಗಮನಕ್ಕೆ ಬಂದ ಹಾಗೆ ಎರಡೂ ಕಡೆಯಲ್ಲೂ ಒಂದು ಅಂದರೆ ಭಾಜಪ ಮತ್ತು ಪುತ್ತಿಲ ಪರಿವಾರ ಏನಿದೆಯಲ್ಲ, ಅವರು ಇನ್ನೊಮ್ಮೆ ಕುಳಿತುಕೊಂಡು ಇದನ್ನೊಂದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋದು ನಮ್ಮ ಅಂಬೋಣ. ಅದನ್ನು ಅವರು ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಭಾಜಪ ಸರಿಯಾದಂತಹ ತೀರ್ಮಾನ ತಗೊಂಡಿತು ಅನ್ನುವ ಭಾವನೆ ನಮ್ಮದು. ಅದು ಒಳ್ಳೆ ರೀತಿಯಲ್ಲಿ ಪರಿಹಾರವಾದರೆ ಎಲ್ಲರಿಗೂ ಅಂದರೆ ಸುಖಾಂತ್ಯವಾಗಿ ನಡೆದರೆ ತುಂಬ ಒಳ್ಳೆಯದು. ಆದರೆ ಅದು ಹೇಗೆ ನಡೀತದೆ ಅನ್ನೋದು ಗೊತ್ತಿಲ್ಲ. ನಾವು ಕೂಡ ಇದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೇವೆ, ನಮ್ಮ ಪ್ರಯತ್ನ ಕೂಡ ಇದೆ. ಅದು ಒಳ್ಳೆ ರೀತಿಯಲ್ಲಿ ಪರಿಹಾರವಾದರೆ ಇಲ್ಲಿ ಈ ಪ್ರಸ್ತುತವಾಗಿ ನಮ್ಮ ಯುವಜನತೆ, ಆ ಯುವಜನತೆಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಆ ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಪರಿಹಾರವಾಗಬೇಕು ಅಂತ ನಾವು ಬಯಸ್ತೇವೆ. ಅದನ್ನು ಇನ್ನು BJP ಪುತ್ತಿಲರನ್ನು ನಡೆಸ್ಕೊಂಡಂಥ ರೀತಿಯನ್ನು ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ತೀರೋ ಅಥವಾ ಹೇಗೆ? ನೋಡಿ, ಅದು ರಾಜಕೀಯ, ತಿರ್ಗಾ ಅದು ರಾಜಕೀಯವೇ ಬರ್ತದೆ. ನಾವು ರಾಜಕೀಯ ವಿಷಯದಲ್ಲಿ ತಲೆ ಹಾಕಬಾರ್ದು ಅನ್ನೋ ಒಂದು ಮಾತಿದೆ. ನಾವು ಸಲಹೆ ಕೊಡಬಹುದು. ಈಗ ನಾವು ಪುತ್ತಿಲರು ನಮ್ಮ ತುಂಬ ಆತ್ಮೀಯರು, ಭಾಜಪದಲ್ಲಿರುವವರು ಎಲ್ಲರೂ ನಮ್ಮ ತುಂಬ ಸಂವೇದನಾಶೀಲರು, ಮತ್ತು ಸಂಘ ನಾವು ಒಟ್ಟಿಗೆ ಇರೋದು, ಅದರಲ್ಲೇನು ರಾಜಿ ಇಲ್ಲ. ಹಾಗಾಗಿ ನಾವು ಅಂಥ ವಿಷಯಗಳು ಬಂದಾಗ ನಾವೊಬ್ಬರು ಸಂತರಾಗಿ ಅವರಿಗೆ ಮಾರ್ಗದರ್ಶನ ನೀಡುವುದು ಅಥವಾ ಅವರ ವಿಷಯದಲ್ಲಿ ಹೇಳುವುದು, ಇದೆಲ್ಲ ಕೆಲಸ ಮಾಡ್ತೇವೆ. ಮೊದಲಿಗೆ ನಾವು ಕೂಡ ಈ ಕೆಲಸಕ್ಕೆ ಕೈ ಹಾಕಿ ಅವರನ್ನೊಂದು ಸಂಘಟನೆಯಲ್ಲಿರುವಾಗ ಅವರನ್ನು ಸಂಘಟನೆಗೆ ತಗೊಂಡೋಗಬೇಕು ಅಂತ ಹೇಳಿ ನಾವು ಭಾಳ ಕೆಲಸ ಮಾಡಿದವರು. ದುರಾದೃಷ್ಟ ಅದೆಲ್ಲ ವ್ಯವಸ್ಥೆಗಳು ಸರಿಯಾಗಲಿಲ್ಲ. ಆಮೇಲೆ ಅವರು ರಾಜಕೀಯಕ್ಕೆ ಬಂದರು. ರಾಜಕೀಯಕ್ಕೆ ಬಂದಾಗ ನಾವು ಒಮ್ಮೊಮ್ಮೆ ಅವರಿಗೆ ಹೇಳಿದ್ದುಂಟು, ಪುತ್ತಿಲರಿಗೆ, ನೀವು ರಾಜಕೀಯಕ್ಕೆ ಹೋಗೋದು ಬೇಡ, ನೀವು ಸಂಘಟನೆಯಲ್ಲಿರಿ ಅಂತ ಹೇಳಿ. ಆದರೆ ಅದು ಅವರ ಅದೃಷ್ಟ, ರಾಜಕೀಯ ತಗೊಂಡು ಹೋಯಿತು. ತಗೊಂಡು ಹೋದಾಗ ಗೊಂದಲಗಳು ಬಂದಾಗ ಸುರುವಿಗಾಗಿ ಮಾತಾಡಿದ್ದು ನಾವೇ ಆ ವಿಷಯದಲ್ಲಿ. ಅಂದರೆ ನಮಗೆ ಕುತೂಹಲ ಮತ್ತು ಆ ವಿಷಯಗಳಲ್ಲೆಲ್ಲ ನಮ್ಮ ಮನಸ್ಸಿಗೆ ಬರುವುದೇನು ಅಂತಂದರೆ ಒಳ್ಳೆಯವರು ಒಳ್ಳೆಯವರಾಗಿ ಇರಬೇಕು ಅನ್ನುವ ಭಾವನೆಯಿಂದ ನಾವು ಆ ವಿಷಯವನ್ನು ವ್ಯಕ್ತಪಡಿಸುವುದು. ಈಗಲೂ ನಮ್ಮ ಪ್ರಸ್ತುತ ಮಾತು ಅದೇ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅದು ಪರಿಹಾರವಾಗಿ ಒಂದು ಒಳ್ಳೆಯ ಸಂದೇಶ ಯುವಜನತೆಗೆ ಹೋದರೆ ನಮಗೆ ಬಹಳ ಸಂತೋಷ. ಹಾಗಾಗಿ ಆ ವಿಷಯದಲ್ಲಿ ನಾವು ಈಗಲೂ ಮಾತುಕತೆಗೆ ನಾವು ಮುಂಚೂಣಿಯಲ್ಲಿದ್ದೇವೆ. ಏನು ಅಶೋಕ್ ರೈ ಅವರು BJPಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇನಾದರೂ BJPಗೆ ಸಂಕಷ್ಟ ಆಗ್ಬೋದು ಅಥವಾ ಲಾಭ ಆಗ್ಬೋದು, ಹೇಗೆ? ಅಶೋಕ್ ರೈ ಅವರು ಅವರೇ ಹೇಳ್ತಾ ಇದ್ದಾರೆ, ನಾನು ಬರುವುದಿಲ್ಲ, ನನ್ನ ಆತ್ಮವು ಅಲ್ಲಿಗೆ ಹೋಗುವುದಿಲ್ಲ ಏನೋ ಹೇಳ್ತಾರೆ ಅವರು. ಅದು ಅವರಿಗೆ ಬಿಟ್ಟದ್ದು. ಆದರೆ ಅಶೋಕ್ ರೈಗಳು ನಾವು ಅವರನ್ನು ಗಮನಿಸಿದ್ದೇವೆ. ಅವರು ಒಬ್ಬ ಹಿಂದೂ ಧರ್ಮದ ಹೆದ್ದೇರೆ, ಅವರಲ್ಲೊಂದು ಒಬ್ಬ ಹಿಂದೂ ಇದ್ದಾನೆ ಒಳಗಿಂದ. ಹಾಗಾಗಿ ಅವರು ಹಿಂದೆ ಎಲ್ಲ ಹಿಂದೂ ಸಮಾಜದ ವಿಷಯ ಬಂದಾಗ ಅವರು ಬಹಳ ಮುಂಚೂಣಿಯಲ್ಲಿ ನಿಂತು ಮಾತಾಡಿದವರು. ನಾವಿಲ್ಲೊಂದು ಹಿಂದೂ ಸಮಾಜೋತ್ಸವ 2012ರಲ್ಲಿ ಮಾಡಿದ್ದೆವು, ಅದರ ಅಧ್ಯಕ್ಷತೆಯನ್ನು ಅವರೇ ತಗೊಂಡದ್ದು. ಹಾಗಾಗಿ ನಮಗೆ ಆ ವಿಷಯದಲ್ಲಿ ಅಶೋಕ್ ರೈಗಳನ್ನು ಬಿಟ್ಟು ಮಾತಾಡಲಿಕ್ಕಾಗೋದಿಲ್ಲ. ಈಗ ಬೇರೆ ಮಠಗಳಲ್ಲಿ ಅವರು ಯಾವುದನ್ನು ವಹಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ನಮ್ಮ ಮಠದಲ್ಲಿ ನಾವು ಹಿಂದೂ ಸಮಾಜೋತ್ಸವ ಮಾಡಿದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಸನ್ಮಾನ್ಯ ಅಶೋಕ್ ರೈಗಳು. ಹಾಗಾಗಿ ಇವತ್ತು ಅವರು ಅಲ್ಲಿದ್ದಾರೆ. ನಾವು ಅವರಿಗೆ ಹೇಳೋದು, ಅಲ್ಲೂ ಕೂಡ ಹಿಂದುತ್ವ ಮಾತಾಡಿ, ಅಲ್ಲೂ ಕೂಡ ಸ್ವಲ್ಪ ನಿಮ್ಮ ಛಾಪು ತೋರಿಸಿ ಅಂತಲೇ ಅವರಿಗೆ ಹೇಳೋದು. ಎಲ್ಲಿ ಸಿಕ್ಕಿದ್ರೂ ಹೇಳ್ತೇವೆ, ಸ್ವಲ್ಪ ಹಿಂದುತ್ವ ಮಾತಾಡಿ, ಹಿಂದುತ್ವ ನಿಮ್ಮಲ್ಲಿ ಬರಲಿ ಅಂತಲೇ ಹೇಳೋದು. ಆ ದೃಷ್ಟಿಯಿಂದ ನಮಗೆ ಅವರು ಇವತ್ತಿಗೂ ತುಂಬ ಅಭಿಮಾನದಿಂದ ಇರುವ ಒಬ್ಬ
ನಾಯಕ. ಇನ್ನು ಪುತ್ತೂರಲ್ಲಿ ಹಿಂದೂ ಕಾರ್ಯಕರ್ತ ಇಡೀ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಯಾವುದೇ ಒಂದು ಕೇಸನ್ನು ದಾಖಲಿಸಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಬರುವಂಥದ್ದು ಒಬ್ಬ ವಕೀಲರು, ಅದು ಅರುಣ್ ಶ್ಯಾಮ್ ಅಂತ. ನಿಮಗೆ ಅವರ ಬಗ್ಗೆ ಗೊತ್ತಿರಬಹುದು, ಈ ಮಾಹಿತಿ ನಿಮಗೂ ಕೂಡ ಬಂದಿರಬಹುದು. ಪುತ್ತೂರಲ್ಲಿ ಅರುಣ್ ಶ್ಯಾಮ್ ಅವರಿಗೆ BJP ಟಿಕೆಟ್ ಕೊಡುತ್ತಂತೆ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ? ಅರುಣ್ ಶ್ಯಾಮರಿಗೆ ಟಿಕೆಟ್ ಕೊಡ್ತದೋ ಕೊಡೋದಿಲ್ವೋ ಅದು ನಮ್ಮ ಅನಿಸಿಕೆಯ ಪ್ರಕಾರ ಅದು ಭಾಜಪಾದ ವಿಷಯ ಅಥವಾ ಅದು ಒಂದು ಸಂಘಟನಾತ್ಮಕ ವಿಷಯಕ್ಕೆ ಬಿಟ್ಟದ್ದು. ಆದರೆ ಅರುಣ್ ಶ್ಯಾಮರು ಒಬ್ಬ ಒಳ್ಳೆಯ ದಕ್ಷ ಹಿರಿಯ ನ್ಯಾಯವಾದಿ. ನಾವು ಅವರ ನ್ಯಾಯವಾದವನ್ನು ತುಂಬ ಹತ್ತಿರದಿಂದ ಬಲ್ಲೆವು, ಮತ್ತು ನಮಗವರು ತುಂಬ ಹತ್ತಿರದವರು. ತುಂಬ ಕೇಸುಗಳನ್ನು ನಮ್ಮ ಕೇಸು ಸಮೇತ ಅವರಲ್ಲಿತ್ತು, ಅದನ್ನು ಸ್ಕ್ವಾಶ್ ಮಾಡಿ ಬಂದವರು. ತುಂಬ ಮುಂಚೂಣಿಯ ನ್ಯಾಯವಾದಿಗಳು ಮತ್ತು ಹಿರಿಯ ನ್ಯಾಯವಾದಿಗಳು. ಘನವೆತ್ತ ವಿಷಯಗಳೆಲ್ಲ ಅವರಲ್ಲಿ ಉಂಟು. ದೊಡ್ಡ ದೊಡ್ಡ ಕೇಸುಗಳನ್ನು ಸಕ್ಸಸ್ ಮಾಡಿದವರು. ಹಾಗಾಗಿ ಅಂತಹ ಒಬ್ಬ ನಾಯಕ ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ನಾವು ಮೆಚ್ಚಬೇಕು. ಯಾಕೆ ಅಂತಂದರೆ ಅವರ ನ್ಯಾಯವಾದ ತುಂಬ ಸೂಕ್ಷ್ಮ ಮತ್ತು ತುಂಬ ಘನ. ಹಾಗಾಗಿ ಆ ವಿಷಯಗಳನ್ನು ತುಂಬ ಅವರು PhD ಮಾಡಿಕೊಂಡು ಬಂದವರು. ಒಬ್ಬ ನ್ಯಾಯವಾದಿ ಕಾನೂನು ಪದವಿಯನ್ನು ಪಡೆದು PhD ಮಾಡೋದು ಅದು ಬಹಳ ದೊಡ್ಡ ಸಂಗತಿ. ಹಾಗಾಗಿ ಅವರು PhD ಮಾಡಿ ಹಿರಿಯ ನ್ಯಾಯವಾದಿಯಾಗಿ ಈಗ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಳ ಕೀರ್ತಿವಂತ ನ್ಯಾಯವಾದಿಯವರು. ಇವತ್ತಿಗೆ ಒಬ್ಬ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬರು ಘನವೆತ್ತ ನ್ಯಾಯಾಧೀಶರು ಮಾತಾಡ್ತಾರೆ ಅಂತಲಾದರೆ ಅವರ ಪುಸ್ತಕವನ್ನು ಕೋಟ್ ಮಾಡ್ತಾರೆ. ಈಗಲೂ ಒಂದು ಪುಸ್ತಕ ಬರೀತಾ ಇದ್ದಾರೆ. ಹಾಗಾಗಿ ಅಂತಹ ಒಬ್ಬ ನಾಯಕ ರಾಜಕೀಯಕ್ಕೆ ಬರ್ತಾನೆ ಅಂತ ಹೇಳಿದರೆ ನಮಗನ್ನಿಸುವುದೇನು ಗೊತ್ತಾ, ಒಂದು ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಸ್ವಾಗತಿಸಬೇಕು, ಅಂತವ್ರು ಬರಬೇಕು. ಹಾಗಾದ್ರೆ ಒಂದು ರೀತಿಯಲ್ಲಿ ಸ್ವಾಮೀಜಿ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಖಂಡಿತವಾಗ್ಲೂ. ಅರುಣ್ ಶ್ಯಾಮರ ಬಗ್ಗೆ ನಮಗೆ ಒಳ್ಳೆ ಮಾಹಿತಿ ಇದೆ. ಮತ್ತು ಅರುಣ್ ಶ್ಯಾಮರು ನಮ್ಮ ತುಂಬ ಆಪ್ತ ವಲಯದಲ್ಲಿ ಇರುವವರು. ಅಂದರೆ ನಮಗೆ ಹಿಂದೆ ನಮ್ಮದೊಂದು ಕೇಸ್ ಆಗಿತ್ತಲ್ಲ, ಈ ಉಳೆಬೆಟ್ಟು ಪ್ರಕರಣ. ಅದರಲ್ಲಿ ನಮ್ಮ ಮೇಲೆ ಇದೇ ಸರ್ಕಾರ ಹಿಂದೆ ಇತ್ತು, ನಮ್ಮ ಮೇಲೆ ಒಂದು 10-20 ಕೇಸ್ ಹಾಕಿದ್ದಾರೆ. ಆ ಕೇಸನ್ನು ಎಲ್ಲವನ್ನ ಎದುರಿಸಿದವರು ಸನ್ಮಾನ್ಯ ಅರುಣ್ ಶ್ಯಾಮರು. ಹಾಗಾಗಿ ಆವಾಗ ನಮ್ಗೆ ಅವರು ಬೆನ್ನೆಲುಬಾಗಿದ್ದವರು. ಮತ್ತೆ ನಮಗೆ ತುಂಬ ಒಡನಾಟ ಆಯಿತು, ಮತ್ತು ತುಂಬ ಹತ್ತಿರ ಆದೆವು. ತುಂಬ ಹತ್ತಿರ. ಬೆಂಗಳೂರಿಗೆ ಹೋದಾಗ ನಾವು ಭೇಟಿ ಮಾಡಬೇಕು, ಮಾತಾಡಬೇಕು, ಆ ರೀತಿಯ ಒಂದು ಭಾವ. ನೀವು ನಮ್ಮನ್ನು ಇವತ್ತು ಮಾತಾಡಿಸ್ತಾ ಇದ್ದೀರಿ ವಾಹಿನಿಯ ಮೂಲಕ. ಅವರು ನಿನ್ನೆಲ್ಲ ಮೊನ್ನೆ ಮಠಕ್ಕೆ ಭೇಟಿ ಕೊಟ್ಟು ನಮ್ಮನ್ನು ಮಾತಾಡಿಸಿಕೊಂಡು ಹೋದವರು. ಕಾಕತಾಳೀಯ ಸಂಬಂಧ, ನೀವು ಎತ್ತಿದ ಪ್ರಶ್ನೆಗೂ ಅವರು ಬಂದ ವಿಷಯಕ್ಕೂ. ಹಾಗಾಗಿ ಒಳ್ಳೆಯ ನಾಯಕ. ಮತ್ತು ಸಮಾಜದ ಬಗ್ಗೆ, ಸಮಾಜದ ವಿಚಾರದ ಬಗ್ಗೆ, ಧರ್ಮ ನ್ಯಾಯ ನೀತಿಗಳ ಬಗ್ಗೆ ತುಂಬ ತಿಳುವಳಿಕೆ ಉಳ್ಳ ಒಬ್ಬ ವ್ಯಕ್ತಿ. ಹಾಗಾಗಿ ಇತ್ತೀಚೆಗೆ ಅವರು ಒಂದು ನಮ್ಮ ವಿಟ್ಲದ ಸಮೀಪ ಅವರ ಹಿರಿಯವರು ನಡೆಸಿಕೊಂಡು ಬಂದ ದೇವಸ್ಥಾನದ ಬ್ರಹ್ಮಕಲಶವನ್ನು ಬಹಳ ಚಂದವಾಗಿ ಹಿಂದೂ ಸಮಾಜೋತ್ಸವದ ರೀತಿಯಲ್ಲಿ ಅವರು ಆಚರಿಸಿದ್ದನ್ನು ನೋಡಿದಾಗ ನಮಗನ್ನಿಸ್ತದೆ ಅವರಲ್ಲೊಂದು ರಾಜಕೀಯ ಪಟುತ್ವ ಇದೆ. ಅಂಥವರು ರಾಜಕೀಯಕ್ಕೆ ಬರಬೇಕು. ಖಂಡಿತ ಅವರು ಸಮಾಜದಿಂದ ಆಯ್ಕೆಯಾಗಿ ಒಂದು ಜನಸಾಮಾನ್ಯರ ಧ್ವನಿಯಾಗಿ ಅವರು ಬೆಳಗಬೇಕು ಅನ್ನೋದು ನಮ್ಮ ಕೂಡ ಹಂಬಲ. ಕೊನೆಯದಾಗಿ ಪುತ್ತೂರಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ಒಂದು ಕಡೆ ಅಶೋಕ್ ರೈ ಅವರು ಕಾಂಗ್ರೆಸ್ಸಿಂದ ಆಗಿ ಇರ್ಬೋದು ಅಥವಾ ಪಕ್ಷೇತರರಾಗಿ ಅರುಣ್ ಕುಮಾರ್ ಅವರು ಫಿಕ್ಸ್ ಆಗಿದ್ರೆ ನಾನು ಪಕ್ಷೇತರಾಗಿ ನಿಲ್ತೇನೆ ಅಂತ, ಒಂದು ಕಡೆ BJPಯಿಂದ ಅರುಣ್ ಶ್ಯಾಮ್ ಅವರು. ಸ್ವಾಮೀಜಿಯವರ ಮತ ಯಾರಿಗೆ? ಈಗ ಈ ಮೂವರು ನೀವೀಗ ಯಾರ ಹೆಸರು ಹೇಳಿದ್ದೀರಲ್ಲ, ಆ ಮೂವರು ನಮ್ಮವರೇ. ಯಾರೂ ನಮ್ಮವರಲ್ಲ ಅಂತ ಹೇಳುವ ವಿಷಯ ಇಲ್ಲ. ಅವರು ಮೂವರು ನಮ್ಮವರು. ಹಾಗಾಗಿ ಈಗ ಒಬ್ಬರಿಗೆ ಮತ ಕೊಟ್ಟರೆ ಇಬ್ಬರ ಮತ ಹಾಳಾಗ್ತದೆ. ಇಬ್ಬರಿಗೆ ನಾವು ಮತ ಕೊಡ್ಲಿಕ್ಕೆ ಆಗುದಿಲ್ಲ, ಒಬ್ಬರಿಗೆ ಮಾತ್ರ ಮತ ಕೊಡಬೇಕು. ಈಗ ನೀವು ಕೇಳೋದು ನಿಮ್ಮಲ್ಲಿ ಆ ಮೂವರಲ್ಲಿ ನಿಮಗೆ ಯಾರು ಹಿತ ಅಂತ. ನಮಗೂ ಮೂವರು ಹಿತ. ನಮ್ಮ ಇದು ಏನು ಹೇಳ್ತೀವಲ್ಲ, ನಮ್ಮ ಮತ ಹಾಳಾದರೂ ತೊಂದರೆ ಇಲ್ಲ, ನಾವು ಮೂವರಿಗೆ ಒತ್ತುತ್ತೇವೆ. ಅಂದರೆ ಮೂವರು ಒಳ್ಳೆಯವರೇ, ಅದರಲ್ಲಿ ಏನು ರಾಜಿ ಇಲ್ಲ. ಒಳ್ಳೆ ಕೆಲಸಗಾರರು, ಒಳ್ಳೆ ಕರ್ತವ್ಯವನ್ನು ಮಾಡುವವರು, ಮತ್ತು ರಾಜಕೀಯದಲ್ಲಿ ಬಹಳ ಪಟುತ್ವವನ್ನು ಸಂಪಾದಿಸಿಕೊಳ್ಳುವವರು. ಹಾಗಾಗಿ ಮೂವರು ಸಮಾಜಕ್ಕೆ ಬೇಕು. ಆದರೆ ನಮ್ಮ ಮನಸ್ಥಿತಿ ಇಷ್ಟೇ, ಈ ಮೂವರನ್ನು ರಾಜಿ ಮಾಡಿ ಒಂದೇ ದಾರಿಯಲ್ಲಿ ಹೋಗುವ ಹಾಗೆ ಪ್ರೇರೇಪಣೆ ಮಾಡಬೇಕು ಯಾರಾದರೂ. ಅದಕ್ಕೆ ನಾವು ಸಿದ್ಧರಿದ್ದೇವೆ. ಹಾಗೆ ಅಂತ ಹೇಳಿ ಅವರು ಒಪ್ಪಿಕೊಳ್ಬೇಕಲ್ಲ. ಈಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಆಡಳಿತದಲ್ಲಿದ್ದಾರೆ. ಅವರು ಚುರುಕಾಗಿ ಕೆಲಸ ಮಾಡುವಂತಹ ಮನಸ್ಸುಳ್ಳವರು ಅವ್ರು ಮಾಡಬೇಕು. ಇಲ್ಲ, ನೀವು ಒಪ್ಪಿಕೊಳ್ಬೇಕು ಅಂದರೆ ಅವರು ಕೂಡ ನಮ್ಮ ಜೊತೆ ಬರಬೇಕನ್ನ ಮಾತಿನ ಮೇಲೆ ಅವರಲ್ಲ ಮಾತಿನ ಮೇಲೆ ನಾನು ಕೇಳುವಂಥದ್ದು. ಅರುಣ್ ಪುತ್ತಿಲರವನ್ನ ಮತ್ತೆ BJP ಕರ್ಸ್ಕೊಂಡು ಅನಂತರ ಅವರಿಗೆ ಒಂದು ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ, ಮಾತು ಕೊಡುತ್ತೆ. ಆದರೆ ಮಾತಿಗೆ ಬದ್ಧವಾಗಿ BJP ನಿಲ್ಲಿಲ್ಲ. ಇದ್ರ ಬಗ್ಗೆ ಅಲ್ಲ, ಅಲ್ಲಿ ಏನಂತಂದರೆ ಅದು ಮಾತುಕತೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಒಂದು ಹಂತದಲ್ಲಿ ಮಾತುಕತೆ ಮಾಡಿದ್ದೇವೆ. ಆದರೆ ಆ ಮಾತುಕತೆ ಸ್ವಲ್ಪ ಸರಿಯಾಗಿ ಹೋಗಿಲ್ಲ. ಕಾರ್ಯಕರ್ತರು ಮತ್ತು ಏನು ಈಗ ಪುತ್ತಿಲ ಪರಿವಾರ ಅದೇನು ಸ್ವಲ್ಪ ವಿರಸಗಳೆಲ್ಲ ಉಂಟಾಯಿತು.
ಆದರೂ ನಮ್ಗೆ ಅನ್ನಿಸಿದ್ದು ಏನು ಗೊತ್ತಾ, ಇವತ್ತಿಗೂ ನಾವು ಪಾಸಿಟಿವ್ ಆಗಿರೋದು, ಇವರೆಲ್ಲ ನಮ್ಮವರು, ಇವರೆಲ್ಲ ಚಂದವಾಗಿರಬೇಕು, ಮತ್ತು ಇವರು ಸಮಾಜಕ್ಕೊಂದು ಆಸ್ತಿ. ನಾವು ಏನು ಹೇಳೋದು, ಯಾರನ್ನು ನೀವು ನಮಗೆ ಹೇಳಿ, ಇವರೆಲ್ಲ ನಮ್ಮ ಸಮಾಜಕ್ಕೊಂದು ಆಸ್ತಿ, ಹಿಂದೂ ಸಮಾಜಕ್ಕೆ ಇವರೆಲ್ಲ ಆಸ್ತಿ. ಬೇರೆ ಅದು ಬಿಡಿ, ಅವ್ರ ರಾಜಕೀಯ ಏನು ಮತ್ತೊಂದು ಇನ್ನೊಂದು ಅದೆಲ್ಲ ಬಿಡಿ, ಅದು ಹೊರಗಿದ್ದು. ಆದರೆ ನಾವು ಇವರನ್ನು ಗಮನಿಸಿದ್ದು, ಇವರು ನಮ್ಮ ಸಮಾಜಕ್ಕೊಂದು ಆಸ್ತಿ, ಸಮಾಜಕ್ಕೊಂದು ನಿದರ್ಶನ ಮಾಡಿಕೊಂಡು ಸಮಾಜಕ್ಕೊಂದು ಬೆಳಕು ತೋರಿಸುವಷ್ಟು ಶಕ್ತಿ ಇದೆ ಅವರಲ್ಲಿ. ಹಾಗಾಗಿ ಅಂತಹ ನಾಯಕರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರಬೇಕು. ಅವರು ರಾಜಕೀಯವಾಗಿಯೂ ಗಟ್ಟಿಯಾಗಬೇಕು, ಮತ್ತು ಅವರು ಧಾರ್ಮಿಕವಾಗಿಯೂ ಗಟ್ಟಿಯಾಗಬೇಕು, ಮತ್ತು ಅವರು ಸಾಮಾಜಿಕವಾಗಿಯೂ ಗಟ್ಟಿಯಾಗಬೇಕು. ಹಾಗಾಗಿ ಇಂತಹ ನಾಯಕರಿದ್ದರೇ ಮುಂದೆ ಒಳ್ಳೆಯ ಸಮಾಜ ನಿರ್ಮಾಣ ಆಗೋದು, ಅದರಲ್ಲಿ ಸಂಶಯ ಇಲ್ಲ. ಇನ್ನು ಜಿಲ್ಲೆಯಲ್ಲಿ ನಿಮಗೆ ಫೈರ್ ಬ್ರ್ಯಾಂಡ್ ಸ್ವಾಮೀಜಿ ಅಂತ ಹೆಸರಿದೆ. ಒಟ್ಟು ಎಷ್ಟು ಕೇಸ್ಗಳಿದೆ ಮತ್ತು ಪ್ರಸ್ತುತ ಈಗ ಎಷ್ಟಿದೆ ನಮ್ಮ ಮೇಲೆ? ಕೇಸ್ ಬಂದದ್ದು 22 ಕೇಸುಗಳಲ್ಲಿ 22 ಕೇಸುಗಳು ಸ್ಕ್ವಾಶ್ ಆಗಿದೆ. ಅದಕ್ಕೆ ಮೊದಲ ನಾವು ಗೌರವವನ್ನು ಕೊಡಬೇಕಾದ ಸಾಮಾನ್ಯ ಅರುಣ್ ಶ್ಯಾಮರಿಗೆ. ಅವರು ಅದನ್ನು ನೇತೃತ್ವ ವಹಿಸಿಕೊಂಡಿದ್ದು. ಇಲ್ಲಿ ನಮ್ಮ ಕರಾವಳಿಯಲ್ಲಿ 3-4 ನ್ಯಾಯವಾದಿಗಳು ಅದರ ಬೆನ್ನು ತಟ್ಟಿದವರು. ಅದು ರಾಘವೇಂದ್ರ ರಾವರು, ಜಗದೀಶೇನವರು, ಆಮೇಲೆ ರಾಘವೇಂದ್ರ HV, ಇವರೆಲ್ಲ ತುಂಬ ಅದರ ಬೆನ್ನ ಹಿಂದೆ ಕುಳಿತು ಕೆಲಸ ಮಾಡಿದ್ದಾರೆ. ತುಂಬ ನಮ್ಮನ್ನು ಕಾಯುವ ಒಂದು ತಂಡವೇ ಇದೆ. ನೀವು ಬಂಡವಾಳಕ್ಕೆ ಪುತ್ತೂರಿಗೆ ಹೋದರೆ ಅಲ್ಲಿ ಒಬ್ಬರು ಮಹೇಶ್ ಕಜೆ ಅಂತ ಇದ್ದಾರೆ, ಅವರು ತುಂಬ ಕಾಳಜಿ ವಹಿಸಿಕೊಳ್ತಾರೆ. ಮತ್ತು ತುಂಬ ಇಲ್ಲಿ ನವೀನ್ ಇದ್ದಾರೆ, ನವೀನ್ ಶೆಟ್ಟಿ ಅಂತ ಹೇಳಿ ಕೊಡಿಯಲ್ಬೈಲಲ್ಲಿ ತುಂಬ ಯುವ ನ್ಯಾಯವಾದಿಗಳು ನಮ್ಮ ಬಗ್ಗೆ ಆವಾಗ ಮಾತಾಡ್ತಾ ಇರ್ತಾರೆ. ರವಿ ಪ್ರಸನ್ನರು ತುಂಬ ನ್ಯಾಯವಾದಿಗಳು, ಇನ್ನೂ ತುಂಬ ಹೆಸರಿದೆ, ಹೇಳ್ತಾ ಹೋದರೆ ಅದೇ 1-2 ಗಂಟೆ ಆಗ್ತದೆ. ಹಾಗಾಗಿ ಈ ಕೇಸುಗಳನ್ನೆಲ್ಲ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಂಡೋಗುವಂಥ ಒಂದು ಸ್ಥಿತಿ ಬಂತು ಆವಾಗಿನ ಸರ್ಕಾರದ ಧೋರಣೆಯ ಕಾರಣ. ನಾವು ನಿಜವಾಗಿ ಏನು ಗೊತ್ತಾ, ಆವತ್ತು ನಡೆದದ್ದು ಒಂದು ನಾರಾಯಣ ಗುರುಗಳ ಪೂಜೆ ಮಾಡುವ ಒಬ್ಬ ಹುಡುಗನ ಮೇಲೆ ಆಗಿರುವಂತಹ ಹಲ್ಲೆ. ಅದನ್ನು ಪ್ರತಿಭಟಿಸಲಿಕ್ಕೆ ನಾವು ಸಕಲೇಶ್ಪುರ ಹಿಂದೂ ಸಮಾಜೋತ್ಸವದಿಂದ ರಾತ್ರೋರಾತ್ರಿ ಹೊರಟು 3 ಗಂಟೆಗೆ SS ಹಾಸ್ಪಿಟಲಿಗೆ ಹೋಗಿ ಅಲ್ಲಿಂದ ನಾವು ಧ್ವನಿ ಎತ್ತಿದ್ದು. ಆವಾಗ ನಮಗೆ ಜೊತೆಯಾದವರು ನಮ್ಮ ಸಂಘಟನೆಯಲ್ಲಿ ಆವಾಗ ಬಹಳ ಮುಂಚೂಣಿಯಲ್ಲಿದ್ದವರು ಸನ್ಮಾನ್ಯ ಸತ್ಯಜಿತ್ರು. ಅವರು ಒಂದು ಕರೆಯನ್ನೇ ಕೊಟ್ಟರು ಬಂದ್ ಮಾಡುವ, ಅಂದರೆ ಅದು ಅಂತಹ ಒಂದು ಕಿಚ್ಚಿನ ಹೋರಾಟ. ಹಾಗಾಗಿ ಅದರಲ್ಲಿ ನಮ್ಮ ಮೇಲೆ ಕೇಸಾಯಿತು. ನಮಗೆ ಎಲ್ಲರೂ ಹೇಳಿದ್ದು ಕೇಸಿಗೆ ಹೆದರುವ ಪ್ರಶ್ನೆ ಇಲ್ಲ ಅಂತ. ನಾವು ಹೆದರಲೇ ಇಲ್ಲ. ಆರಕ್ಷಕರು ಬಂದರು, ನಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿದರು. ಆಗಲೂ ಆಯಿತು, ನೀವು ಕೊಂಡೋಗಿ ಅರೆಸ್ಟ್ ಮಾಡಿ ಅಂತಲೇ ಹೇಳಿದ್ದು. ಅವರಿಗೇನೋ ನಮ್ಮನ್ನು ಕಂಡಾಗ ಏನೋ ದೈವಭಕ್ತಿ ಖಂಡಿತ ಏನೋ ಗೊತ್ತಿಲ್ಲ, ಸ್ವಾಮೀಜಿ ನೋಡಿ ನೀವು ಏನಾಗ್ತದೆ ನೋಡಿ 2 ದಿವಸ ಅಂತ ಹೇಳಿ ತುಂಬ ಕಾನೂನಾತ್ಮಕವಾಗಿ ಕಾನೂನು ಬಿಟ್ಟು ಅವ್ರು ಕೆಲಸ ಮಾಡಲಿಲ್ಲ. ಹಾಗಾಗಿ ನಮ್ಗೆ ಅವ್ರು ನೋಟಿಸ್ ಕೊಟ್ಟರು. ಆ ನೋಟಿಸ್ ಪ್ರಕಾರ ನಮ್ಮ ಹೇಳಿಕೆಯನ್ನು ದಾಖಲು ಮಾಡಿದೆವು, ಮತ್ತು ಅದೆಲ್ಲ ಜಾಹೀರಾಯಿತು. ಹಾಗಾಗಿ ನಮಗೆ ಈ ಸರ್ಕಾರದ ಮೇಲೆ ಇದ್ದ ಭಾವನೆ ಏನು ಅಂತಂದರೆ, ನಮ್ಮಂಥ ಒಬ್ಬ ಸಂತರಿಗೆ ನೋಡಿ ಮೊನ್ನೆ ಒಂದು ಪ್ರಕರಣ ಆಯಿತು. ಆ ಪ್ರಕರಣವನ್ನು ನಾವು ಗಮನಿಸಿದಾಗಲೂ ಸರ್ಕಾರ ಈ ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದೆ ಅನ್ನುವ ಒಂದು ಸಿಟ್ಟು ಬರ್ತದೆ ನಮಗೆ. ಸನ್ಮಾನ್ಯ ಬೆಳಗಾವಿಯ ಸಂತರವರು ಒಳ್ಳೆ ಕೆಲಸ ಮಾಡುವವರು, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಅವರ ಮೇಲೆ ಜಾತಿ ನಿಂದನೆ ಅಂತ ಹೇಳಿ ಏನೆಲ್ಲ ಮಾಡಿ ನೋಡಿ, ಅವರು ಅಲ್ಲಿ ಕೆಲವು ಸಂತರಿದ್ದಾರೆ, ಲಿಂಗಾಯತರು ಅಂತ ಹೇಳಿಕೊಳ್ತಾರೆ, ಲಿಂಗ ಕಟ್ಟಿಕೊಂಡು ಅವರು ಲಕ್ಷ್ಮಿಯನ್ನು ಜರಿಯುವುದು, ಅವರು ಬ್ರಾಹ್ಮಣರನ್ನು ಜರಿಯುವುದು. ಅವನಿಗೆ ಯಾರು ಕೆಲಸ ಕೊಟ್ಟಿದ್ದು, ಅವನು ಯಾಕೆ ಅದನ್ನು ಮಾಡೋದು? ಅದನ್ನು ಅದೇ ಸಮಾನ ಸ್ಥಿತಿಯಲ್ಲಿರುವ ಒಬ್ಬರು ಸಂತರು ಪ್ರಶ್ನೆ ಮಾಡಿದರೆ ಅವರ ಮೇಲೆ ಕೇಸಾಯಿತು. ಅಂದರೆ ಅಲ್ಲೊಬ್ಬ ನಿಜಗುಣ ಸ್ವಾಮೀಜಿ ಅಂತ ಆ ಮನುಷ್ಯನನ್ನು ನೀವು ನೋಡಿದರೆ ಅವನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವ ಸುಖಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು? ಲಕ್ಷ್ಮಿಯನ್ನು ತೆಗಳಿದ್ದಕ್ಕ, ಅಥವಾ ಕೃಷ್ಣನನ್ನು ತೆಗಳಿದ್ದಕ್ಕ, ಅಥವಾ ಗಾಯತ್ರಿ ಮಂತ್ರ ತೆಗೊಳ್ಳುವುದಕ್ಕ? ಸರ್ಕಾರ ಇಂಥ ಕೆಲಸ ಮಾಡ್ಬೋದಾ? ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಳೆ ನಮ್ಮ ಎದುರು ಸಿಕ್ಕಿದ್ರು ಮೊದಲ ಪ್ರಶ್ನೆ ನಮಗೆ ಅವರಿಗಿದೆ, ಯಾಕೆ ಕೊಟ್ರಿ ಅವರಿಗೆ? ಅಂದರೆ ಹಿಂದೂ ಸಮಾಜವನ್ನು ತೆಗಳಿದ್ರೆ ನಿಮಗೆ ಖುಷಿ ಆಗುತ್ತಾ? ಅವರಿಗೆ ನೀವು ಬಹುಮಾನ ಕೊಡ್ತೀರಾ? ಇದು ಕೆಟ್ಟ ಕೆಲಸ. ಇಂಥ ಕೆಟ್ಟ ಧೋರಣೆಯನ್ನು ಸರ್ಕಾರ ಮಾಡಿದಲ್ಲ, ನಮ್ಗೆ ಆ ಸಿಟ್ಟು ಇವತ್ತಿಗೂ ಇದೆ. ಹಾಗಾಗಿ ಅಂತಹ ಸನ್ನಿವೇಶದಲ್ಲಿ ಸರ್ಕಾರ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಿತ್ತು. ಅವರು ಅಷ್ಟೆಲ್ಲ ಸಮಾಜಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಬಹಿರಂಗವಾದ ವೇದಿಕೆಯಲ್ಲಿ ಏನು ಜುಲಿ ಲಕ್ಷ್ಮಿ ಅಂತ ಕೇಳ್ತಾನವ, ಕಾವಿ ಬಟ್ಟೆ ಧಾರಣೆ ಮಾಡಿಕೊಂಡಿದ್ದಾನೆ. ಇದೆಲ್ಲ ಸರ್ಕಾರ ಸಹಿಸಿಕೊಳ್ಬಾರದಿತ್ತು. ನೋಡಿ, ಸಮಾನ ರೀತಿಯಲ್ಲಿ ಸರ್ಕಾರ ನಡೆಯೋದಾದರೆ ಅವ ಇವತ್ತು ಜೈಲಲ್ಲಿರಬೇಕಿತ್ತು. ಇಲ್ಲ, ಅವ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾನೆ. ಅದೇ ನಮ್ಮ ಕಾಡಸಿದ್ದೇಶ್ವರ ಶ್ರೀಗಳನ್ನು ಜೈಲಿನೊಳಗೆ ಹಾಕುವ ಒಂದು ಸನ್ನಿವೇಶ ನಡೆಯಿತು. ಅವರು ಎಲ್ಲಿ ಹೋಗ್ತಾರೆ ಪ್ರವಚನಕ್ಕೆ, ಅಲ್ಲಿ ಅವರನ್ನು ನಿಷೇಧ ಹೇರಲಿಕ್ಕಾಯಿತು, ಜಿಲ್ಲಾಡಳಿತ ನಿಷೇಧ ಹೇರಿತು. ಇದೆಲ್ಲ ಪ್ರಕರಣಗಳನ್ನು ನೋಡಿದಾಗ ಸರ್ಕಾರಕ್ಕೆ ಇದೆಲ್ಲ ಬೇಡ, ಇದು ಕೆಟ್ಟ ಹೆಸರು.
ಸರ್ಕಾರ ಇದನ್ನು ತಂದುಕೊಳ್ಳಬಾರದು. ಈಗಲೂ ನಮ್ಮ ಆಗ್ರಹ, ಇಂತಹ ಕರ್ತವ್ಯಗಳಲ್ಲೆಲ್ಲ ಸರ್ಕಾರದ ಕೆಲಸ ಮಾಡಲೇಬಾರದು. ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ, ಬಾಕಿ ಇದರಲ್ಲಿ ಯಾಕೆ ಸುಮೋಟೋ ಕೇಸ್ ದಾಖಲು ಮಾಡೋದಿಲ್ಲ? ಅವರೆಲ್ಲ ಏನೇನು ಮಾಡ್ಬೋದು, ಏನೇನು ಮಾತಾಡ್ಬೋದು. ಈಗಿನ ಪ್ರಧಾನಿಗಳನ್ನು ಏಕವಚನದಲ್ಲಿ ನಿಂದಿಸಿ ಏನೇನು ಮಾತಾಡ್ಬೋದು, ಅಂದರೆ ಅದು ಅವರ ಹಕ್ಕು. ಮತ್ತೊಬ್ಬರು ಇವರ ಬಗ್ಗೆ ಮಾತಾಡಿದರೆ ಯಾಕೆ ಕೇಸ್ ಮಾಡೋದಿಲ್ಲ, ನಾನು ಪೊಲೀಸರನ್ನು ಆಗ್ರಹ ಮಾಡ್ತೇನೆ ಅಂತ ಹೇಳಿ ಒಬ್ಬರು ಅಧ್ಯಕ್ಷರು ಮಾತಾಡ್ತಾರೆ. ಅಂದರೆ ನೋಡಿ ಅವರ ಮನಸ್ಥಿತಿ ಹೇಗಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳೋದು, ಒಳ್ಳೆ ಕೆಲಸಗಳನ್ನು ಮಾಡಿದರೆ ಜನ ಒಪ್ತಾರಲ್ಲ, ಆ ಒಳ್ಳೆ ಕೆಲಸಗಳಲ್ಲಿ ನೀವು ಮುಂಚೂಣಿಯಲ್ಲಿರಿ. ಇಂತಹ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಯಾಕೆ ನೀವು ಸಮಾಜದಲ್ಲಿ ತೊಂದರೆಗೆ ಬೀಳ್ತೀರಿ ಅಂತ ನಾವು ಕೇಳ್ತಾ ಇರೋದು. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲೆಲ್ಲ ಹೀಗೆ ಕಾಣ್ತಾ ಇದೆ. ಹಿಂದೂ ಧರ್ಮದ ಮೇಲೆ ತೊಂದರೆಗಳು ಬಂದಾಗ ಯಾರು ಮಾತಾಡೋದಿಲ್ಲ. ಅದೇ ಬೇರೆ ಧರ್ಮ, ಬೇರೆ ಮತ, ಅವರು ಕೂಡಲೇ ನಾನು ಮುಂದೆ ಅಂತ ಕಾಯ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಾಗ ನಮಗೆ ತುಂಬ ನೋವಿದೆ. ಈ ನೋವನ್ನು ಸರ್ಕಾರ ಬಗೆಹರಿಸ್ತದೆ ಅಂತ ನಾವು ಕಾಯ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ವಿ. ಸ್ವಾಮೀಜಿ ಅವರಿಗೆ ಜೀವ ಬೆದರಿಕೆ ಇದೆಯಾ, ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸ್ವಾಮೀಜಿ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಎಲ್ಲೂ ಕೂಡ ಫೈರ್ ಆಗಿ ಭಾಷಣಗಳು ಯಾವುದೂ ಕೂಡ ಕಾಣ್ತಾ ಇಲ್ಲ? ಪ್ರಸ್ತುತ ಈಗ ಫೈರ್ ಆಗಿ ಮಾತಾಡ್ತೇವೆ ಅಂತ ಹೇಳಿ ಏನು ನಮ್ಮ ಮೇಲಿರುವ ಅಭಿಮಾನ ಇದೆ, ಅದು ಹಿಂದೇನೂ ಹಾಗೆ, ಇವತ್ತು ಹಾಗೆ, ಮುಂದೇನೂ ಹಾಗೆ. ನಾವು ಯಾವುದಕ್ಕೆ ಹೆದರುವುದಿಲ್ಲ. ನಾವು ಸಮಾಜದಲ್ಲಿ ಮಾತಾಡುವುದರ ಬಗ್ಗೆ, ಸಮಾಜದ ವಿಷಯವನ್ನು ಸಮಾಜಕ್ಕೆ ತಲುಪಿಸುವುದರ ಬಗ್ಗೆ ಎಲ್ಲೂ ಕೂಡ ನಾವು ಭಯಭೀತರಾಗಿ ಇಲ್ಲವೇ ಇಲ್ಲ. ನೀವೇನಂತೀರಿ? ಈಗ ನಾವೇನಾದರೂ ಮಾತಾಡಿದರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ಅವರು ಬಂಧಿಸ್ತಾರೆ, ಅಷ್ಟೇ ಅಲ್ವಾ, ಬೇರೇನಾಗೋದಿಲ್ವಲ್ಲ. ಬಂಧಿಸಲಿ. ಅಂತಹ ಒಬ್ಬ ಪ್ರಾವೀಣ್ಯ ಪಂಡಿತ ಡಾಕ್ಟರ್ ವೀರ ಸಾವರ್ಕರ್ ಅವರನ್ನೇ ಬಂಧಿಸಿದ್ದಾರೆ, ಅವರಿಗೆ ಕರಿನೀರ ಶಿಕ್ಷೆ ಕೊಟ್ಟಿದ್ದಾರೆ, ಅವರನ್ನು ನಾನಾ ರೀತಿಯಲ್ಲಿ ಹಿಂಸೆ ಮಾಡಿದ್ದಾರೆ. ಇವತ್ತಿಗೂ ನಮ್ಮ ಜನಮಾನಸದಲ್ಲಿ ಅವರು ಕೀರ್ತಿಯ ಶಿಖರವಾಗಿ ನಮ್ಮ ಬಾಯಲ್ಲಿ ಈಗಲೂ ಅವರು ಆಡ್ತಾ ಇದ್ದಾರೆ ಅಂತಂದರೆ, ಅಂತಹ ಒಂದು ಮನುಷ್ಯನ ರೀತಿಯಲ್ಲಿ ನಾವು ಬದುಕುವುದಕ್ಕೆ ಏನು ತೊಂದರೆ ಇದೆ? ಅದೇನು ತೊಂದರೆ ಇಲ್ಲ. ಯಾಕೆ ಅಂತಂದರೆ ಅವರೇ ಹೇಳ್ತಾರಲ್ಲ, ಕಾನೂನು ಸಮಾನ ಇರಬೇಕು, ನಮಗೊಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಅಂತ ಆಗಬಾರದು ಅಂತಲ್ಲವೇ ನಾವು ಆಗ್ರಹ ಮಾಡೋದು. ಕಾನೂನು ಎಲ್ಲ ಒಂದೇ ರೀತಿ ಇರಬೇಕಂದ್ರೆ ಅವರಿಗೆ ಏನು ಸಮಸ್ಯೆ ಆಯಿತು ಆದಾಗ ಅವರೇನು ಕೂಗೆಬ್ಬಿಸ್ತಾರಲ್ಲ, ಹಿಂದೂ ಧರ್ಮಕ್ಕಾದಾಗ ಕೂಗೆಬ್ಬಿಸ್ಬೇಕಲ್ಲ. ನೋಡಿ ಅಲ್ಲಿ ದಯಾನಿಧಿ ಆ ಥರ ಮಾತಾಡಿದ, ತಮಿಳ್ನಾಡಲ್ಲಿ ಮಲೇರಿಯಾ ಡೆಂಗೆ ಅಂತ ಮಾತಾಡಿದ, ಆವಾಗ ಇವರ ನಾಲಿಗೆಗೆ ಏನಿತ್ತು? ಎಲುಬಿರ್ಲಿಲ್ವಾ? ಈಗ ಎಲುಬಿಲ್ಲ ಹೇಳ್ತಾರಲ್ಲ, ಆಗ ಎಲುಬಿತ್ತ. ಹಾಗಾಗಿ ನಾವು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹಿಂದೂ ಧರ್ಮಕ್ಕೆ ಮಾತಾಡಿದಾಗ ನೀವೊಬ್ಬರು ಹಿಂದೂ ಅಲ್ವಾ, ಮಾತಾಡಿ, ಯಾಕೆ ನಾವೇ ಮಾತಾಡಬೇಕು ಅಂತ ಭಾವಿಸ್ತೀರಿ? ಹಾಗಾಗಿ ನಮ್ಮ ಮನಸ್ಸಿಷ್ಟೇ, ನಾವು ಏನು ನಮ್ಮ ಕರ್ತವ್ಯಗಳಲ್ಲಿ, ನಮ್ಮ ಸಾಮಾಜಿಕ ಧೋರಣೆಗಳಲ್ಲಿ ನಾವು ಇವತ್ತಿನ ವರೆಗೆ ಏನು ಮಾಡ್ತಾ ಇದ್ದೇವೆ, ಆ ಧರ್ಮ ಕಾರ್ಯಗಳಲ್ಲಿ ನಮ್ಮ ಧ್ವನಿ ಅದೇ. ನಾವು ಯಾವುದಕ್ಕೂ ಹೆದರುವವರಲ್ಲ. ಸತ್ಯಕ್ಕೆ ಯಾಕೆ ಹೆದರಬೇಕು? ಸತ್ಯಕ್ಕೆ ಹೆದರಬಾರ್ದು. ಯಾಕೆ ಅಂತಂದರೆ ನಮ್ಮ ಈ ಸರ್ಕಾರದ ವಿಷಯ ಬಂದಾಗ ಹಲವಾರು ಮಂದಿ ನಮ್ಮ ಒಳ್ಳೆಯ ಭಾವನೆಯಲ್ಲಿರುವ ನಮ್ಮ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಈಗ ನೋಡಿ, ಕೇರಳ ಭಾಗದಲ್ಲಿ ಗೃಹ ಮಂತ್ರಿಗಳಿದ್ದಾರೆ. ಮೊನ್ನೆ ಅವರು ಒಂದು ಮಠಕ್ಕೆ ಬರ್ತಾರೆ, ರಮೇಶ್ ಚೆನ್ನಿತ್ತಲ, ಒಳ್ಳೆ ನಾಯಕರು ನೋಡಿ, ಅವರು ಗೃಹ ಮಂತ್ರಿಗಳು. ಅವರು ಒಂದು ಮಠಕ್ಕೆ ಬಂದು ಸ್ವಾಮಿಗಳನ್ನು ಭೇಟಿ ಮಾಡಿ ಅವರಿಂದ ಫಲಮಂತ್ರಾಕ್ಷತೆ ಪಡ್ಕೊಳ್ತಾರೆ. ನೋಡಿ ಎಷ್ಟು ನಮಗೆ ಅವರ ಬಗ್ಗೆ ಒಳ್ಳೆ ಭಾವ ಬರ್ತದೆ. ಹಾಗಾಗಿ ಆ ರಮೇಶ್ ಚೆನ್ನಿತ್ತಲರನ್ನು ನೋಡಿ ಬಾಕಿ ಅವರು ಕಲಿಯಬೇಕು, ಅವರಲ್ಲಿ ಕಲಿಯಲಿಕ್ಕೆ ತುಂಬ ಇದೆ. ಹಾಗಾಗಿ ನಮ್ಮ ಹತ್ತಿರದ ರಾಜ್ಯ ಅದು ಕೇರಳ, ಅಲ್ಲಿಯ ಗೃಹ ಮಂತ್ರಿಗಳವರು. ಹಾಗಾಗಿ ಇವರೆಲ್ಲ ಅವರನ್ನು ನೋಡಿ ಕಲಿಯಬೇಕು. ಆ ದೃಷ್ಟಿಯಿಂದ ಪ್ರಸ್ತುತವಾಗಿ ನಾವು ಹೇಳೋದು, ಸಮಾಜ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು, ಸಮಾಜದ ಕರ್ತವ್ಯಗಳು ಚೆನ್ನಾಗಿ ನಡೆಯಬೇಕು, ನಾವು ಕೂಡ ಅದರೊಟ್ಟಿಗೆ ಸೇರಿಕೊಂಡು ಸಮಾಜವನ್ನು ಎತ್ತಿಕೊಳ್ಳಬೇಕು, ಒಂದು ಆದರ್ಶಯುತವಾದ ಸಮಾಜ ನಿರ್ಮಾಣ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪ್ರತಿಭೆಗಳಿಗೆ ಅಲ್ಲಲ್ಲಿ ಕೆಲಸ ಸಿಗಬೇಕು, ಅವರು ಚೆನ್ನಾಗಿರಬೇಕು, ಮನೆಯನ್ನು ಚಂದವಾಗಿ ನಡೆಸಬೇಕು. ಶಿಕ್ಷಣ ಮತ್ತು ಆರೋಗ್ಯ ಇದು ಯಾರ್ದು ಖಾಸಗಿ ಸೊತ್ತಾಗಿರದೆ ಇದು ಸರ್ಕಾರದ್ದೇ ಸೊತ್ತಾಗಿದ್ದುಕೊಂಡು ಜನಮಾನಸದಲ್ಲಿ ಒಂದು ಕೀರ್ತಿಯ ಶಿಖರವಾಗಿ ದೇಶ ನಡೆಯಬೇಕು, ರಾಜ್ಯ ನಡೆಯಬೇಕು, ಗ್ರಾಮ ತಾಲೂಕು ಎಲ್ಲವೂ ನಡೆಯಬೇಕು ಅಂತ ಆಸೆ ಪಟ್ಟವರು ನಾವು. ಹಾಗಾಗಿ ಆ ಕರ್ತವ್ಯಗಳಲ್ಲಿ ಯಾವತ್ತೂ ಕೂಡ ಮುಂಚೂಣಿಯಲ್ಲಿರ್ತೇವೆ. ಯಾವುದೇ ವಿಷಯದಲ್ಲಿ ನಾವು ಇದಾಗೋದು ಬೇಡ, ಕೆಸರಾಗೋದು ಬೇಡ ಅನ್ನುವ ಭಾವನೆಯಿಂದ ಇರುವವರು ಅಷ್ಟೇ. ಯಾರ ಮನಸ್ಸಿಗೂ ನೋಯಿಸಬೇಕು ಅಂತ ಅನ್ನುವ ಭಾವ ಇಲ್ಲ. ಆದರೆ ಹಿಂದೂ ಧರ್ಮ, ಹಿಂದೂ ದೇವರು, ಹಿಂದೂ ಸಂಘಟನೆಯ ವಿಷಯದಲ್ಲಿ ಬಂದರೆ ಯಾರ ಬಗ್ಗೆಯೂ ಮಾತಾಡದೆ ಇರುವುದಿಲ್ಲ. ಇದು ನಮ್ಮ ಭಾವ. ಕೊನೆಯದಾಗಿ 2 ಪ್ರಶ್ನೆ ಸ್ವಾಮೀಜಿ. ಸರ್ಕಾರ ಬಂದ ನಂತರ ಹೇಳಿತು ಮಂಗಳೂರಲ್ಲಿ ಏನು ಕೂಮುಗಲಭೆ ನಡೀತಾ ಇದೆ ಇವೆಲ್ಲವನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ, 2 ದಕ್ಷ ಅಧಿಕಾರಿಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ. ಅದೇ ರೀತಿ ಕಮಿಷನರ್ ಅವರು ಬಂದರು, ಜಿಲ್ಲೆಗೆ SP ಅವರು ಬಂದರು, ಅವ್ರು ಹೇಳಿದಂತೆ ನಡ್ಕೊಂಡ್ರು ಅಂತ ಅನಿಸ್ತಾ ಇದೆ ನಿಮಗೆ? ಈಗ ನೋಡಿ,
ಸಾಮಾನ್ಯವಾಗಿ ನಾವು ಭಾವಿಸುವುದು ಏನು ಅಂತಂದರೆ ಕಾರ್ಮಿಕರಿಗೆ ಕೆಲಸ ಬೇಕು, ಕಾರ್ಮಿಕರಿಗೆ ಕೆಲಸ ಇಲ್ಲ. ಒಂದು ಹೊಯ್ಗೆ, ಇನ್ನೊಂದು ಕಲ್ಲು, ಮತ್ತೊಂದು ಜಲ್ಲಿ. ಇದು 3 ಕರಾವಳಿಯ ಕೇಂದ್ರ ಭಾಗ. ಈ 3 ವಸ್ತುಗಳು ಕರಾವಳಿಯಲ್ಲಿ ಬಹಳ ದೊಡ್ಡ ಸದ್ದನ್ನು ಎಬ್ಬಿಸ್ತಾ ಇದ್ದಾವೆ. ಅದರಲ್ಲೇ ತೊಡಕಿದೆ. ಅದನ್ನೇ ಒಂದು ಸರ್ಕಾರಕ್ಕೆ ಆ ಕೆಲಸ ಮಾಡಲಿಕ್ಕಾಗಲಿಲ್ಲ ಅಂದರೆ ಮತ್ತೆ ನಾವು ಸರ್ಕಾರವನ್ನು ಹೊಗಳಬೇಕು. ಸಾಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ಜಲಸಂಪನ್ಮೂಲ ಸಚಿವರಿದ್ದಾಗ ಅವರೊಂದು ಮಾತು ಹೇಳ್ತಾ ಇದ್ರು, ಕರಾವಳಿಯಲ್ಲಿ 24 ಗಂಟೆ ಬೆಳಕು ಇರಬೇಕು ಅಂತ. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಸುದೈವ. ನಾವು ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇವೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿ ಜಲ್ಲಿಯ ಕೊರತೆ ಇದೆ ಅಂದರೆ ಗಣಿಗಾರಿಕೆ, ಆಮೇಲೆ ಮರಳಿನ ಕೊರತೆ ಇದೆ ಅದು ಗಣಿಗಾರಿಕೆ, ಆಮೇಲೆ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಇಲ್ಲ. ನೋಡಿ, ಇದು ಎಲ್ಲಿ ನಮ್ಗೆ ಗೊತ್ತಾಗ್ತದೆ ಗೊತ್ತಾ? ಈ ಮನೆ ಹೋಗಿ ವ್ಯಾಪಾರ ಮಾಡ್ತಾರೆ, ಸೀರೆ ಮಾರುವುದು, ಆಮೇಲೆ ಕೆಲವು ಗೃಹ ಉತ್ಪನ್ನಗಳನ್ನು ಮಾರುವುದು. ಅವರು ನಮ್ಮಲ್ಲಿ ಬಂದು ಹೇಳ್ತಾರೆ, ನಾವು ತುಂಬ ಕಡೆ ಹೋದೆವು, ನಮಗೇನು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇವೆ, ಈ ಬೀದಿ ಬದಿ ವ್ಯಾಪಾರಿಗಳು ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅವರನ್ನೆಲ್ಲ ಈಗ ಬೆಂಗಳೂರಿನಲ್ಲಿ ತೆಗೀತಾ ಇದ್ದಾರಲ್ಲ, ಅವರಿಗೇನು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇವೆ, ನಮ್ಮ ಕರಾವಳಿಯಲ್ಲಿ ಇದನ್ನು ಸರಾಗ ಮಾಡಿ, ಇದಕ್ಕೊಂದು ಕಾನೂನು ತನ್ನಿ, ಸಾಮಾನ್ಯರಿಗೆ ಕೈಗೆಟಕುವ ಹಾಗೆ ಮಾಡಿ. ಯಾವುದು? ಹೊಯ್ಗೆ, ಉಸುಕು, ಜಲ್ಲಿ, ಕಲ್ಲು ಸಾಮಾನ್ಯರಿಗೆ ಸಿಗುವ ಹಾಗೆ ಮಾಡಿ. ಇದನ್ನು ನೋಡಿ, ಆವತ್ತು 2,000 1,500 ಸಿಗ್ತಾ ಇದ್ದ ಉಸುಕು ಹೊಯ್ಗೆ ಇವತ್ತು 30,000 40,000. ಬಡವರು ಹೇಗೆ ಮನೆ ಕಟ್ಟುವುದ್ರಿ? ಅವರು ಹೇಳ್ತಾರೆ, ನಾವೊಂದು ಸೈಟ್ ಮಾಡ್ತೇವೆ, ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಏನು ಈ ದುರ್ದೈವ! ಹಾಗಾಗಿ ನಾವು ಆಗ್ರಹ ಮಾಡೋದು, ಈಗ ಅವರು ಬಿಡದಿಯಲ್ಲಿ ಬಹಳ ದೊಡ್ಡ ಎಕರೆ ಕಟ್ಲೆ ಭೂಮಿಯನ್ನು ಅವರೇನು ಸೈಟ್ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಈ ಕಲ್ಲು ಎಲ್ಲಿಂದ ತಗೊಂಡು ಹೋಗ್ತಾರೆ, ಮರಳು ಎಲ್ಲಿಂದ ತಗೊಂಡು ಹೋಗ್ತಾರೆ? ಒಂದು ಸರಾಗ ಕಾನೂನೇ ಇಲ್ಲ. ತಿರ್ಗಾ ಹೇಳ್ತಾರೆ, ನಿನ್ನೆ ನೋಡಿ ಯಾವುದೋ ಒಂದು ಹೇಳಿಕೆ, ಅಕ್ರಮಗಾರರನ್ನು ಗೂಂಡಾ ಕಾಯ್ದೆಗೆ ಹಾಕಬೇಕು. ಅಕ್ರಮಕ್ಕೆ ಯಾರು ಪೋಷಣೆ ಮಾಡುದು? ಅಕ್ರಮ ಆಗುವುದು ಎಲ್ಲಿ? ಸರಾಗ ಇಲ್ಲದೆ ಇದ್ದದ್ರಿಂದ ಅಕ್ರಮ ಆಗುವುದು. ಈಗ ಮರಳು ಸರಾಗ ಇಲ್ಲ, ಅಕ್ರಮ ಆಗ್ತದೆ. ಎಷ್ಟು ಬೇಕು ನಿಮಗೆ? ಆಮೇಲೆ ಕಲ್ಲು ಸರಾಗ ಆಗ್ತಾ ಇಲ್ಲ, ಅಕ್ರಮ ಆಗ್ತಾ ಇದೆ. ಅಕ್ರಮದಲ್ಲಿ ಅದು 40,000 60,000 ಹೋಗ್ತದೆ, ಸರಾಗದಲ್ಲಿ ಅದೊಂದು 3,000 4,000 ಹೋಗ್ಬಹುದಲ್ವ? ಯಾಕೆ ಸರ್ಕಾರ ಮಾಡೋದಿಲ್ಲ? ಅದನ್ನೇ ಯಾಕೆ ಪ್ರಶ್ನೆ ಮಾಡಬಾರದು? ಸಾಮಾನ್ಯ ನಾಗರಿಕರು ಈಗ ಜೆನ್ಜಿ ಎಲ್ಲ ಹೋರಾಟ ಆಗ್ತಾ ಇದೆಯಲ್ಲ, ಇದಕ್ಕೊಂದು ಹೋರಾಟ ಮಾಡಬೇಕು. ಸರ್ಕಾರದ ಕಣ್ಣು ತೆರೆಸಬೇಕು ಎಲ್ಲರೂ. ಯಾಕೆ ಅಂತಂದರೆ ಸಾಮಾನ್ಯ ನಡೆಯೋದು ಕಾರ್ಮಿಕರ ವಿಷಯ. ಕಾರ್ಮಿಕರಿಗೆ ಕೆಲಸ ಇಲ್ಲ, ಮನೆ ಕಟ್ಟುವ ಕೆಲಸ ಇಲ್ಲ, ಆಮೇಲೆ ಒಂದು ಶೆಡ್ ಕಟ್ಟಬೇಕಾದ್ರೆ ಕಷ್ಟ ಉಂಟು, ಕಲ್ಲು ಸಿಗುವುದಿಲ್ಲ, ಹೊಯ್ಗೆ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಅತ್ಯಂತ ಸರಳವಾಗಿ ಪರಿಹರಿಸಬೇಕು. ನೋಡುವ, ಇದನ್ನೊಂದು ಮಾಡಲಿ. 1-2 ತಿಂಗಳಲ್ಲಿ ನಾವು ವಾಹಿನಿಯ ಮುಖಾಂತರ ಆಗ್ರಹ ಮಾಡ್ತೇವೆ, 1-2 ತಿಂಗಳಲ್ಲಿ ಇದಕ್ಕೊಂದು ಸರಾಗ ಕಾನೂನು ತನ್ನಿ. ನೀವು ಹೇಳಿದ್ರಿ ನಾವು ಕಮಿಷನರ್, ಒಳ್ಳೆ ಕಮಿಷನರನ್ನು ತರ್ತೇವೆ, ಇನ್ನೊಬ್ಬರನ್ನು ತರ್ತೇವೆ, ಮತ್ತೊಬ್ಬರನ್ನು ತರ್ತೇವೆ, ಏನು ಇದನ್ನು ಮಟ್ಟ ಹಾಕ್ತೇವೆ ಅಂತ ಹೇಳಿದ್ರಲ್ಲ. ಏನು ಮಟ್ಟ ಹಾಕಿದ್ದು? ಏನು ಇವರು ಗುಡ್ಡೆ ಕೊರದದ್ದು? ಏನಾಗಿಲ್ಲ ಬಿಡಿ, ಅದೆಲ್ಲ ವಿಷಯವೇ ಅಲ್ಲ. ನೀವು ಜನಗಳಿಗೆ ಕೆಲಸ ಕೊಡಿ. ನೀವು ಅಲ್ಲಿ ನಾವು 2,000 ಅಲ್ಲಿ ಕೊಟ್ಟಿದ್ದೇವೆ, 3,000 ಇಲ್ಲಿ ಕೊಟ್ಟಿದ್ದೇವೆ, 200 ಕರೆಂಟ್ ಕೊಟ್ಟಿದ್ದೇವೆ ಅಂತ ನೀವು ಅದನ್ನೇ ಮಾತಾಡ್ತಾ ಇದ್ದೀರಿ ಇಷ್ಟು ಸಮಯದಿಂದ. ನೀವು ಕರಾವಳಿಯ ಪರಿಸ್ಥಿತಿಯನ್ನು ನೋಡಿ, ಜನಸಾಮಾನ್ಯರು ಬೊಬ್ಬೆ ಹಾಕ್ತಾ ಇದ್ದಾರೆ. ಅಂದರೆ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಅಲ್ಲಿ ಕೆಲಸ ಕೊಡಿ. ಈ ಗಣಿಗಾರಿಕೆ ಅನ್ನೋದು ಏನಿದೆಯಲ್ಲ, ಕಾನೂನು ಸರಾಗ ಮಾಡಿ, ಸಾಮಾನ್ಯರಿಗೆ ಅದು ಸಿಗುವ ಹಾಗೆ ಮಾಡಿ. ಆಗ ಇದೆಲ್ಲವೂ ಚಂದ ನಡೀತದೆ, ಯಾರು ಏನನ್ನು ಮಾತಾಡೋದಿಲ್ಲ. ಹಾಗಾಗಿ ನಾವು ಸರ್ಕಾರವನ್ನು ಆಗ್ರಹ ಮಾಡೋದು, ಈ ಕೆಲಸ ಮೊದಲಿಗೆ ಮಾಡಿ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಜ್ರದೇಹಿ ಮಠ ಅನ್ನೋದು ಅದು ಎಷ್ಟೋ ಜನರಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾದಂಥ ಒಂದು ಮಠ. ಅದು ಸ್ವಾಮೀಜಿಗಳು ಕೂಡ ಧರ್ಮರಕ್ಷಣೆ ಕಾರ್ಯದಲ್ಲಿ ಪ್ರತಿದಿನ ಕೂಡ ನೀವು ಮುಂಚೂಣಿಯಲ್ಲಿರುವಂಥವ್ರು, ಪ್ರತಿದಿನ ಕೆಲಸ ಕಾರ್ಯಗಳಾಗ್ತಾ ಇದೆ. ಇನ್ನು ಹೊಸದಾಗಿ ಏನೊಂದು ಟೆಂಪಲ್ ಪ್ರೋಸೆಸ್ ಅನ್ನೋ ಒಂದು ಕಾರ್ಯವನ್ನು ನೀವು ಹಮ್ಮಿಕೊಂಡಿದ್ದೀರಾ. ಸೊ ಏನದು, ಏನು ವಿಶೇಷ ಅದರಲ್ಲಿ? ಅಂದರೆ ನಮ್ಮಲ್ಲಿ ಬಹಳ ವರ್ಷದಿಂದ ನಾವು ಧರ್ಮ ಸೇವೆ, ಸಮಾಜ ಸೇವೆ, ಸಂಘಟನೆ ಈ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ಬಂದವರು. ಆ ಸನ್ನಿವೇಶಕ್ಕೆ ನಾವು ಕೈ ಹಾಕಿ ನಮ್ಮ ಅಭಿವೃದ್ಧಿ, ನಮ್ಮ ಏಳಿಗೆ ಅದರ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸಿಕೊಂಡವರಲ್ಲ. ಆ ದೃಷ್ಟಿಯಿಂದ ಪ್ರಸ್ತುತವಾಗಿ ನಮ್ಮ ಒಂದು ಒಳವರ್ಗ ಅಂತ ಇದೆ, ನಮ್ಮ ಶಿಷ್ಯ ವರ್ಗ. ಅದರಲ್ಲಿ ನಮ್ಮ ಅರ್ಚಕರು, ನಮ್ಮ ತಂತ್ರಿಗಳು ಹೇಳುವ ಪ್ರಕಾರ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು. ನಾವಿಷ್ಟು ಜಾತ್ರೆ ಮಾಡ್ತೇವೆ, ಈ ಜಾತ್ರೆಯ ವ್ಯವಸ್ಥೆಗಳು ನಮ್ಮ ಪ್ರಸ್ತುತ ಪರಿಸ್ಥಿತಿಗೆ ಪೂರಕವಾಗಿಲ್ಲ, ನೀವು ಆದಷ್ಟು ಬೇಗ ಈ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಕರಾವಳಿಯ ಉದ್ಯಮಿಗಳನ್ನೆಲ್ಲ ಸೇರಿಸಿಕೊಂಡು
ಮತ್ತು ನಮ್ಮ ಧಾರ್ಮಿಕ ಶ್ರದ್ಧೆ ಉಳ್ಳಂತಹ ನಾಯಕರನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆಯ ದೇವಸ್ಥಾನ ಮತ್ತು ಒಂದು ಮಠ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೇವೆ. ಅದರ ಪ್ರಕ್ರಿಯೆ ಈಗಾಗಲೇ ಆಲೋಚನೆಗಳಿಗೆ ಬಂದಿದೆ, ಒಂದು ಸಭೆಯೆಲ್ಲ ನಡೀತಾ ಇದೆ. ಆ ದೃಷ್ಟಿಯಿಂದ ಆ ಎಲ್ಲ ಕೆಲಸಗಳು ಚಂದವಾಗಿ ನಡೆದಾಗ ಮುಂದೆ ಇನ್ನಷ್ಟು ನಮಗೆ ವೇಗವಾಗಿ ಸಮಾಜದ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಆಲೋಚನೆ ಇದೆ. ಆದರೆ ಮುಂಚೂಣಿಯಲ್ಲಿರುವುದು ಸಮಾಜ ಸಂಘಟನೆ, ಹಿಂದೂ ಧರ್ಮದ ಕಾರ್ಯ. ಅದನ್ನು ಯಾವತ್ತಿಗೂ ನಾವು ಎದುರುಗೊಂಡು ಮಾಡ್ತೇವೆ. ಈ ಎಲ್ಲ ಕೆಲಸಗಳಲ್ಲಿ ಸಮಾಜ ನಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದೆ. ಯುವ ಸಂಘಟನೆಗಳು, ಯುವ ವೇದಿಕೆ ಇವರೆಲ್ಲರೂ ಚಂದವಾಗಿ ನಮಗೆ ಸ್ಪಂದಿಸ್ತಾರೆ. ಆ ಎಲ್ಲ ಕಾರ್ಯಗಳಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಹಾಗೆಯೇ ಭಗವಂತ ಮುನ್ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸುವ ಹಾಗೆ ನಮಗೆ ಒಂದು ವರ್ಡಲ್ಲಿ ಹೆಸರು ಹೇಳ್ತೇವೆ, ಅವರ ಬಗ್ಗೆ ಒಂದು ಲೈನಲ್ಲಿ ಮಾತ್ರ ನಮಗೆ ಉತ್ತರ ಬೇಕಾಗಿರುವಂಥದ್ದು. ರಮನಾಥ್ ರೈಗಳು. ರಮನಾಥ್ ರೈಗಳು ಒಳ್ಳೆಯ ನಾಯಕರು, ಒಳ್ಳೆಯ ರಾಜಕೀಯ ಮುತ್ಸದ್ದಿಗಳು. ಅವರು ಇನ್ನೂ ಚೆನ್ನಾಗಿ ಬೆಳೆಯಬೇಕು. ರಾಹುಲ್ ಗಾಂಧಿ ರಾಜಕೀಯದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿಕೊಂಡು ಮಾಡುವ ಕೆಲಸಗಳಲ್ಲಿ ಅವರು ಹಿಂದಿದ್ದಾರೆ. ಅವರು ಇನ್ನೂ ಪಳಗಬೇಕು ಅಂತ ಅನ್ನಿಸ್ತದೆ. ಅರುಣ್ ಕುಮಾರ್ ಪುತ್ತಿಲ ಸಂಘಟನೆಯಲ್ಲಿ ಬಹಳ ಮುಂಚೂಣಿಗೆ ಬಂದವರು, ಸಂಘಟನಾತ್ಮಕ ವಿಷಯಗಳಲ್ಲಿ ಒಳ್ಳೆ ಬೆಳಗಿದವರು, ಇನ್ನೂ ಗಟ್ಟಿಯಾಗಬೇಕು. ನಳಿನ್ ಕುಮಾರ್ ಕಟೀಲು ರಾಜಕೀಯ, ಸಂಘಟನೆ, ಧಾರ್ಮಿಕ ಈ ಎಲ್ಲ ವಿಷಯಗಳಲ್ಲಿ ಚಂದ ನಡೆದವರು. ಇನ್ನೂ ಅವರು ಆ ದಾರಿಯಲ್ಲಿ ಇನ್ನೂ ಕ್ರಮಿಸಬೇಕು. ಬ್ರಿಜೇಶ್ ಚೌಟಾ ಒಬ್ಬರು ನಿಸ್ವಾರ್ಥವಾದ ಸೈನಿಕ. ಆ ಸೈನಿಕ ದೇಶ ಸೇವೆಗೆ ಹೊರಟಿದ್ದಾರೆ. ಅವರ ಕಾರ್ಯಗಳು ಇನ್ನಷ್ಟು ಉಜ್ವಲವಾಗಲಿ ಅಂತ ಪ್ರಾರ್ಥಿಸ್ತೀವಿ. ರಿಯಾಜ್ ಪರಂಗಿಬೇಟೆ ಅವರ ಹೆಸರು ಅಂತಂದರೆ ನಮಗೊಂದು ಸ್ವಲ್ಪ ಅಲರ್ಜಿ. ಯಾಕೆ ಅಂತಂದರೆ ಹಿಂದೆ ಮುಂದೆ ನೋಡದೆ ಮಾತಾಡುವ ಒಬ್ಬ ವ್ಯಕ್ತಿ. ಹಾಗಾಗಿ ಅವರು ಇವತ್ತು ಚಾಲ್ತಿಯಲ್ಲಿಲ್ಲ. ಹಾಗಾಗಿ ಅವರ ಬಗ್ಗೆ ನಾವು ಮಾತಾಡೋದು ಉಚಿತ ಅನ್ನಿಸುವುದಿಲ್ಲ. ಮಿಥುನ್ ರೈ ಒಳ್ಳೆಯ ನಾಯಕರು, ಸಂಘಟನಾತ್ಮಕವಾಗಿ ಒಳ್ಳೆಯ ಬೆಳವಣಿಗೆ ಇದ್ದ ಒಬ್ಬ ನಾಯಕ. ಇವತ್ತು ಅವರು ಮುಂಚೂಣಿಯಲ್ಲಿದ್ದಾರೆ. ಇನ್ನೂ ಅವರು ಒಳ್ಳೆಯ ಸ್ಥಾನಕ್ಕೆ ಮುಟ್ಟಬೇಕು. ಪದ್ಮರಾಜ್ ಸಂಘಟನಾತ್ಮಕವಾಗಿ ಮತ್ತು ಒಂದು ದೇವಸ್ಥಾನದ ವ್ಯವಸ್ಥೆಯಲ್ಲಿ ಒಬ್ಬರು ನ್ಯಾಯವಾದಿಯಾಗಿ ಮುನ್ನಡೀತಾ ಇದ್ದಾರೆ. ಇನ್ನೂ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಮುನ್ನಡೆಯಲಿ. ರಾಜಶೇಖರಾನಂದ ಸ್ವಾಮೀಜಿಗಳ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಅವರು ಒಳ್ಳೆಯ ಕಾರ್ಯಗಳಲ್ಲಿ ಯಾವತ್ತು ಮುಂಚೂಣಿಯಲ್ಲಿ ಇರಬೇಕು, ಒಳ್ಳೆಯ ಕಾರ್ಯ ಮಾಡ್ತಾ ಇರಬೇಕು, ಸತ್ಕಾರ್ಯಗಳಲ್ಲಿ ಅವರ ಪ್ರೇರಣೆ ಇರಬೇಕು. ಸಮಾಜದಲ್ಲೊಬ್ಬ ನಿಸ್ವಾರ್ಥ ಸಂತನಾಗಿ ಅವರು ಹಾಗೇ ಇರಬೇಕು. ಕೊನೆಯದಾಗಿ ಹರೀಶ್ ಪುಂಜ ಒಳ್ಳೆಯ ನಾಯಕರು, ಗಟ್ಟಿ ಧ್ವನಿಯ ಹಿಂದೂ ಸಮಾಜದ ಒಳ್ಳೆಯ ಗಟ್ಟಿ ರಾಜಕೀಯ ನಾಯಕರು. ಅವರಿಗೆ ಇನ್ನೂ ಭವಿಷ್ಯ ಇದೆ. ಸ್ವಾಮೀಜಿಗಳೇ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮ ಜೊತೆ ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ವಿವಾದಾತ್ಮಕ ಪ್ರಶ್ನೆಗಳಾಗಿರ್ಬೋದು, ವಿಚಾರಗಳ ಇದೆಲ್ಲದಕ್ಕೂ ಕೂಡ ನೀವು ಒಂದು ಉತ್ತರವನ್ನು ಕೊಟ್ರಿ ಅಂತ ನಮ್ಮ ಒಂದು ಅನಿಸಿಕೆ. ಎಷ್ಟು ಖುಷಿ ಆಯಿತು. ಇದು ಬಹಳ ಒಂದು ಸಂತೋಷದದ್ದೇ ವಿಷಯ. ಯಾಕೆ ಅಂತಂದರೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಆಶೀರ್ವಚನ, ಧರ್ಮ ಕಾರ್ಯಗಳು, ಸಂಘಟನಾತ್ಮಕ ಕರ್ತವ್ಯಗಳಲ್ಲೆಲ್ಲ ನಮ್ಮಲ್ಲಿ ಆವಾಗ ವಾಹಿನಿಗಳು ಮಾತಾಡಿಸ್ತಾ ಇರ್ತವೆ. ಮತ್ತು ನಾವು ಈ ಹೆಚ್ಚಾಗಿ ಈಗ ಕಾಣಸಿಗುವುದು ನಿಮಗೆ ಡಿಬೇಟಲ್ಲಿ ಸ್ವಲ್ಪ ನಾವು ಮುಂದುವರಿತಾ ಇದ್ದೇವೆ. ಹಾಗಾಗಿ ನಾವು ಮಾಧ್ಯಮದ ವಲಯದಲ್ಲೇ ಇದ್ದೇವೆ. ಹಾಗಿರುವುದರಿಂದ ಮಾಧ್ಯಮ ಸಮಾಜದ ಒಂದು ಕಣ್ಣು. ಒಳ್ಳೆಯ ವಿಷಯಗಳನ್ನು ಮತ್ತು ಕೆಟ್ಟ ವಿಷಯಗಳನ್ನು ಹೇಗೆ ತೋರಿಸಬೇಕೆನ್ನುವುದು ಮಾಧ್ಯಮಕ್ಕೆ ಗೊತ್ತಿದೆ. ಆ ದೃಷ್ಟಿಯಿಂದ ಮಾಧ್ಯಮಗಳು ಸಮಾಜದಲ್ಲಿ ಒಂದು ಗನ್ಮ್ಯಾನ್ ಥರ ಕೆಲಸ ಮಾಡ್ತಾ ಇದ್ದಾವೆ. ಆ ಕರ್ತವ್ಯಗಳನ್ನು ಇನ್ನಷ್ಟು ನಮ್ಮ ವಾಹಿನಿ ಮಾಡಲಿ. ಒಳ್ಳೆಯ ಕೆಲಸಗಳಿಗೆ, ಕೆಲಸಗಳಿಗೆ ವಾಹಿನಿ ಯಾವತ್ತೂ ಮುಂಚೂಣಿಯಲ್ಲಿರಲಿ. ನಮ್ಮ ಆಗ್ರಹ. ವಾಹಿನಿ ನಮ್ಮನ್ನು ಇವತ್ತು ಜನತೆಗೆ ತೋರಿಸಿದೆ. ನಮ್ಮ ಮನಸ್ಸಿನ ಆಳ ಮತ್ತು ಉದ್ದಗಲಕ್ಕೂ ಮನಸ್ಸಿನ ವಿಷಯಗಳನ್ನೆಲ್ಲ ಹೊರತರುವಲ್ಲಿ ವಾಹಿನಿ ಕೆಲಸ ಮಾಡಿದೆ. ಹಾಗಾಗಿ ನೀವು ಒಬ್ಬರು ವಾಹಿನಿಯ ಮುತ್ಸದ್ದಿಗಳಾಗಿ ನಮ್ಮನ್ನು ಹಲವು ಪ್ರಶ್ನೆಯನ್ನು ಮಾಡಿದ್ದೀರಿ. ಹಾಗಾಗಿ ನಿಮಗೂ ದೇವರದೇ ಇರಲಿ. ವಾಹಿನಿಯು ದೇಶ ವಿದೇಶಗಳಲ್ಲಿ ಈ ವಾಹಿನಿ ಮೇಲ್ಸ್ತರಕ್ಕೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಎಲ್ಲ ಸಿಬ್ಬಂದಿಗಳಿಗೂ ತುಂಬ ನಗನಗತಾ ಅವರು ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಾಹಿನಿಯ ಸಿಬ್ಬಂದಿಗಳಿಗೂ ದೇವತಾನುಗ್ರಹವನ್ನು ಪ್ರಾರ್ಥಿಸಿಕೊಂಡು ಒಂದು ಒಳ್ಳೆಯ ವಾಹಿನಿಯಾಗಿ ಸಮಾಜದಲ್ಲಿ ಎತ್ತರ ಕೆಲಸಕ್ಕೆ ವಾಹಿನಿಗೆ ಕೀರ್ತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆರಾಧ್ಯ ದೇವರನ್ನು ಪ್ರಾರ್ಥಿಸ್ತೇವೆ. ನಿಮಗೆಲ್ಲರಿಗೂ ಮತ್ತು ವೀಕ್ಷಕ ಬಂಧುಗಳಿಗೆ ಮೊದಲಾಗಿ ನಾವು ಶುಭಕಾಮನೆಗಳನ್ನು ಹೇಳಬೇಕು. ಯಾಕೆ ಅಂತಂದರೆ ವೀಕ್ಷಕ ಬಂಧುಗಳೇ ನಮ್ಮ ವಾಹಿನಿಯ ಆಸ್ತಿ ಮತ್ತು ನಮ್ಮ ವಾಹಿನಿಯ ಸಂಪತ್ತು. ಹಾಗಾಗಿ ವಾಹಿನಿಗೆ ವೀಕ್ಷಕರು ಎಷ್ಟು ಸಿಕ್ಕಿದ್ರೂ ಅಷ್ಟು ಬಲ. ಹಾಗಾಗಿ ನೀವೆಲ್ಲರೂ ಈ ವಾಹಿನಿಯ ವೀಕ್ಷಣೆಯನ್ನು ಮಾಡ್ತಾ ಖುಷಿಯಾಗಿರಿ ಅಂತ ನಿಮಗೆ ದೇವರನ್ನು ಪ್ರಾರ್ಥಿಸ್ತೇವೆ. ಶುಭಮಸ್ತು.
ಮತ್ತೊಮ್ಮೆ ಧ್ವನಿ ನ್ಯೂಸ್ನ ನಮ್ಮ ಈ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಿಮ್ಮ ಈ ಸಮಯ ನೀಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಿ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ವಜ್ರದೇಹಿ ಮಠದ ಶ್ರೀಗಳು ವಿವಾದಾತ್ಮಕ ಪ್ರಶ್ನೆಗಳು ವಿಚಾರಗಳ ಬಗ್ಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಘಟನೆಗಳೇನಿದೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ನಮಗೆ ಒಂದು ಮಾಹಿತಿಯ ಜೊತೆಗೆ ಉತ್ತರವನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವಿಶೇಷ ಅತಿಥಿ ಜೊತೆ ನಾವು ನಿಮಗೆ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೆ ನೋಡ್ತಾ ಇರಿ ಧ್ವನಿ ನ್ಯೂಸ್ ಬೆಳ್ತಂಗಡಿ. ನಾನು ಸಂತೋಷ್ ಪಿಂಕ್ಯ. ನಮಸ್ಕಾರ.